ನಮಸ್ಕಾರ, ನೀವು ನೋಡ್ತಾ ಇದ್ರಿ ಕೊಪ್ಪಳ ನ್ಯೂಸ್. ನಾನು ಮಂಜುನಾಥ್ ತೋಟಗೇರ್. ಕೊಪ್ಪಳ ಜಿಲ್ಲೆ ಬಹುತೇಕ ಜಿಲ್ಲೆಯಾಗಿ 25 ವರ್ಷ ಕಳೆಯಿತು. ನೂರಾರು ಕಾರ್ಖಾನೆಗಳು ಕೊಪ್ಪಳ ಜಿಲ್ಲೆಗೆ ಲಗ್ಗೆ ಇಟ್ಟವು. ಇತ್ತೀಚೆಗೆ ಹೆಚ್ಚು ಕಡಿಮೆ ನಾವು ದತ್ತಾಂಶವನ್ನ ಸಂಗ್ರಹ ಮಾಡಿ ನೋಡಿದಾಗ ಸುಮಾರು 200ಕ್ಕಿಂತ ಹೆಚ್ಚು ಕಾರ್ಖಾನೆಗಳು ಕಾಣಸಿಗ್ತವೆ. ಅದರಲ್ಲಿ ಸ್ಪಾಂಜ್ ಐರನ್ ಕಾರ್ಖಾನೆಗಳು ಹಾಗೂ ಇನ್ನಿತರ ರಾ ಮೆಟೀರಿಯಲ್ಸ್ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತ ಕಾರ್ಖಾನೆಗಳು ಸಾಕಷ್ಟು ಇದ್ದಾವೆ. ಈಗ ಮುನ್ನೆಲೆಗೆ ಬಂದಿರತಕ್ಕಂಥ ಸಮಸ್ಯೆ ಏನಂತಂದ್ರೆ, ನರೇಂದ್ರ ಬಲ್ದೋಟ ಅವರ ಒಡೆತನದ, ಅದು ಸ್ಥಳೀಯ ಹೊಸಪೇಟೆ ಸ್ಥಳೀಯ ವಿಜಯನಗರ ಜಿಲ್ಲೆಯ ನಿವಾಸಿಯಾಗಿರ್ತಕ್ಕಂತಹ ನರೇಂದ್ರ ಬಲ್ದೋಟ ಅವರ ಒಡೆತನದ ಬಲ್ದೋಟ ಕಾರ್ಖಾನೆ ಬಗ್ಗೆ ಸಾಕಷ್ಟು ಆಕ್ರೋಶ ಭುಗಿಲೆದ್ದಿದೆ. ಜೊತೆಗೆ ಅದರ ಪರನೂ ಚರ್ಚೆ ಇದೆ. ಹೀಗೆ ಕೊಪ್ಪಳ ನ್ಯೂಸ್ ಸ್ಟುಡಿಯೋದಲ್ಲಿ ಇವತ್ತಿನ ಡಿಬೇಟ್ ಏನಂತಂದ್ರೆ, ಬಲ್ದೋಟ ಕಾರ್ಖಾನೆ ಬೇಕಾ ಬೇಡವಾ? ಸೊ ಬೇಕು ಅನ್ನೋದ್ರ ಪೈಕಿ ಹನುಮಂತ್ ಕೌದಿ ಅವರು ಜೊತೆಗೆ ಇನ್ನೊಬ್ಬರು ಕಂಬಳಿ ಅವರು ಇವತ್ತು ಕೊಪ್ಪಳ ನ್ಯೂಸ್ ಸ್ಟುಡಿಯೋದಲ್ಲಿ ಆಗಮಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಕಾರ್ಖಾನೆ ಕಡ್ಡಾಯವಾಗಿ ಬೇಡ ಅಥವಾ ವಿಸ್ತರಣೆನೇ ಬೇಡ ಅನ್ನೋದ್ರ ಬಗ್ಗೆ ಧೋರಣೆಯನ್ನು ತೋರ್ತಕ್ಕಂತ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದ ಅಲಂಕೃತ ಬೆಡದೂರ್ ಸರ್ ಹೋಗಿದ್ದಾರೆ. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಅದರ ಜೊತೆಗೆ ಕೆ.ಟಿ. ಗೋನಾಳ್ ಅವರು ಸಹ ಹೋರಾಟಗಾರರು, ಪ್ರಗತಿಪರ ಹೋರಾಟಗಾರರು. ನಮಸ್ಕಾರ. ನಮಸ್ಕಾರ ಸರ್. ಮುಖ್ಯವಾಗಿ ಕಾರ್ಖಾನೆ ಏಕೆ ಬೇಡ ಅನ್ನೋದ್ರ ಬಗ್ಗೆ ಗೋನಾಳ್ ಅವರಿಂದ ಪ್ರಯತ್ನ ಮಾಡೋಣ. ಸರ್, ಈಗ ಕಾರ್ಖಾನೆ ಬಂದ್ಬಿಟ್ಟು 2007-8ರಲ್ಲಿ KIDB ಇಂದ ಲ್ಯಾಂಡ್ ಅಕ್ವಿಷನ್ ಆಯ್ತು. ರೈತರ ಕಡೆಯಿಂದ ಜಮೀನು ತಗೊಂಡು ಆಗ ಬಂದಿರ್ತಕ್ಕಂಥ ಮುನ್ನೆಲೆಗೆ ಬಂದಿತ್ತು ಬಲ್ದೋಟ PSP ಕೋರ್ಟ್ ಅಲ್ಲಿ ತ್ಯಾಜ್ಯ ಇತ್ತು. ಅದು ಕ್ಲಿಯರ್ ಆಗಿ ಈಗೇನು ಇನ್ಸ್ಟಾಲೇಷನ್ ನಡೀತಾ ಇದೆ. ಸೊ ಇದರ ಮಧ್ಯದಲ್ಲಿ ಗವಿಶ್ರೀಗಳು ಜೊತೆಗೆ ಸಾಕಷ್ಟು ಹೋರಾಟಗಾರರು ಮತ್ತು ತಾವು ಪ್ರಗತಿಪರ ಹೋರಾಟಗಾರರು ಬಹಳ ಆಕ್ರೋಶಭರಿತ ಹೋರಾಟ ಮಾಡಿದ್ರು. ಅದ್ರ ಜೊತೆ ಕೊಪ್ಪಳನು ಬಂದಿತ್ತು. ಈಗ ನಿಮ್ಮಗಳ ಒಂದು ಬೇಡಿಕೆ ಸರ್. ಕೊಪ್ಪಳ ಆಕ್ಚುಲಿ ಅತ್ಯಂತ ಒಂದು ಸಮೃದ್ಧವಾದಂತ ಈ ಪ್ರದೇಶ ಅಂತ ಹೇಳ್ಬೋದು. ತುಂಗಭದ್ರಾ ನೀರು, ಇಲ್ಲಿ ಮೂಲಭೂತ ಸೌಕರ್ಯಗಳು ಮತ್ತು ಪಕ್ಕದ ಜಿಲ್ಲೆಯಿಂದ ಗಣಿ ಇದೆಲ್ಲ ಇದೆ. ಇಷ್ಟು ಒಂದು ಪ್ರಬುದ್ಧವಾಗಿರ್ತಕ್ಕಂಥ ಜಿಲ್ಲೆ, ಆರ್ಥಿಕವಾಗಿ ಕೃಷಿಯಿಂದ ಒಂದು ನಾವು ಅಭಿವೃದ್ಧಿ ಆಗ್ತಕ್ಕಂಥ ಎಲ್ಲ ನಮಗೆ ಸೌಕರ್ಯಗಳಿದ್ದಾಗಲೂ ಸಹಿತ ಕಳೆದ ಒಂದು 35 ಹೆಚ್ಚು ವರ್ಷಗಳಿಂದ ಒಂದು ಕನಸು ಅಂತೇಳಿ ಅನ್ನೋ ರೂಪದಲ್ಲಿ ಕಿರ್ಲೋಸ್ಕರ್ ಬಂತಲ್ಲ, ಆ ಬಂದಾದ್ಮೇಲೆ ಗೊತ್ತಾಗಲಿಲ್ಲ ಜನಕ್ಕೆ. ತದನಂತರದಲ್ಲಿ ಬಂದಂತ ಕಾರ್ಖಾನೆಗಳದವಲ್ಲ ಈ 35 ವರ್ಷದಲ್ಲಿ ನಮ್ಗೇನ್ ಕನಸು ಕಟ್ಟಿಕೊಟ್ಟಿದ್ರು ಅದು ಆಗಿಲ್ಲ. ಮತ್ತೆ ಅವುಗಳಿಂದ ನಮಗೆ ಲಾಭದ ಬದಲಾಗಿ ನಷ್ಟ ಆಗಿದೆ. ಆ ಕಾರಣಕ್ಕಾಗಿ ಏನು ಬಲ್ಡೋಟ ಇದೆಯಲ್ಲ, 2006ರಲ್ಲಿ ಭೂಸ್ವಾಧೀನ ಮಾಡ್ಕೊಂಡು ಅದಕ್ಕಿಂತ ಮುಂಚೆ 2000 ಸಂದರ್ಭದಲ್ಲಿ ವಿಮಾನ ನಿಲ್ದಾಣ ಸ್ಥಾಪನೆ ಮಾಡ್ಕೊಂಡಿರ್ತಕ್ಕಂಥ ಬಲ್ಡೋಟ MSP ಅಲ್ಲಿ ಏನಿದೆಯಲ್ಲ, ಇದು ಈಗಿರ್ತಕ್ಕಂಥ ಒಂದು ಘಟಕದಿಂದನೂ ಕೂಡ ನಮ್ಗೆ ಯಾವುದೇ ಇಲ್ಲಿರ್ತಕ್ಕಂಥ ಏನು ನಮಗೆ ಲಾಭ ಆಗಿಲ್ಲ. ಆಮೇಲೆ ಇಲ್ಲಿರ್ತಕ್ಕಂಥ ಪರಿಸರ ಹಾನಿಯಾಗಿದೆ. ಮತ್ತೆ ಇಲ್ಲಿರ್ತಕ್ಕಂಥ ನಗರ ಸಂಪೂರ್ಣ ಅದರ ಬಾಧನಲ್ಲಿದೆ. ಆ ಕಾರಣಕ್ಕಾಗಿ ನಾವು ಬೇಡ ಅಂತ ಹೇಳ್ತೀವಿ. ಈಗ ಹನುಮಂತ್ ಕೌದಿ ಅವರೇ, ಬೇಕು ಅಂತಕ್ಕಂಥ ಧೋರಣೆ ಅದು ಮೃದು ಧೋರಣೆ, ಸ್ಟ್ರಾಂಗೆಸ್ಟ್ ಬೇಕನ್ನೋದು. ಈಗ ಕೊಪ್ಪಳ ಅಂತಕ್ಕಂಥದ್ದು ತುಂಬಾ ಹಿಂದುಳಿದ ಪ್ರದೇಶ. ಹಿಂದುಳಿದ ಪ್ರದೇಶ. ಇಲ್ಲಿ ಯಾವುದೇ ತರದವಾಗಿ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ, ಹೌದಾ, ನಿರುದ್ಯೋಗ ಸಮಸ್ಯೆ ತುಂಬಾ ಇದೆ. ಹಾಗಾಗಿ 2006-7ರಲ್ಲಿ ಅವಾಗ ನಾವು ಭೂಮಿ ಕಳೆದುಕೊಂಡಂತವ್ರನ್ನು ಕೂಡ ಹೌದು. ನಾವು 2006-7ರಲ್ಲಿ ನಮ್ಮ ಭೂಮಿಯನ್ನ ಡೈರೆಕ್ಟ್ ಆಗಿ ಅಕ್ವಿಜಿಷನ್ ಮಾಡ್ಕೊಂಡ್ರು. ನಾವೇನ್ ಕೊಡ್ಲಿಲ್ಲ. ಅಕ್ವಿಜಿಷನ್ ಮಾಡ್ಕೊಂತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ಷರತ್ತುಗಳನ್ನ ಹಾಕಿ, ನಾವು ನಿಮ್ಗೆ ಭೂಮಿಯನ್ನು ನೀವೇನು ಕೊಟ್ಟಿದ್ದು ಆಯ್ತು ಅಂತಂದ್ರೆ ನಾವು ಎಂಪ್ಲಾಯ್ಮೆಂಟ್ ಮಾಡ್ಕೊಡ್ತೀವಿ ನಿಮ್ಗೆ. ಆಮೇಲೆ ಇಲ್ಲಿ ಇರ್ತಕ್ಕಂಥದ್ದು ಎಲ್ಲ ನಿಮ್ಮ ಗ್ರಾಮವನ್ನ ನಾವು ಇಂಪ್ರೂವ್ಮೆಂಟ್ ಮಾಡ್ತೀವಿ ಅಂತಂದ್ರೆ ಕೆಲವೊಂದು ಷರತ್ತುಗಳನ್ನ ಹಾಕಿದ್ರು. ಹಾಗಾಗಿ ಅದು ಆಗಿನೂ ಕೂಡ ನಾವು ಯಾವುದೇ ತರದ ಕೊಡ್ಲಿಕ್ಕೆ ಒಪ್ಪಲಿಲ್ಲ. ನಂತರ ಡೈರೆಕ್ಟ್ ಆಗಿ ಏನ್ ಮಾಡಿದ್ರು ಅಂತ DC ಅವ್ರ ಕಡೆಯಿಂದ ನಮ್ಗೆ ಏನ್ ಮಾಡಿದ್ರು ಅಂದ್ರೆ ಒತ್ತಡ ಹಾಕಿ, KIDB ನಿಮ್ಗೆ ಚೆಕ್ ವಿತರಣೆ ಆಗಿದ್ದಾವೋ ನೀವು ಅಲ್ಲಿಗೆ ಹೋಗ್ಬಿಟ್ಟು ನೀವು ತೆಗೆದುಕೊಂಡು ನಂತರ ನಿಮ್ದು ಏನಿದೆ ನೋಡು ಅಲ್ಲಿ ಒಂದು ಜಮೀನನ್ನ ಬಿಡ್ಬೇಕು ಅಂತ ಒತ್ತಾಯ ಮಾಡಿದ್ರು. ಹಾಗಾಗಿ ನಮ್ದು ಏನಂತಂದ್ರೆ, ನಮ್ದು ವಾದ ಏನಂದ್ರೆ ಫ್ಯಾಕ್ಟ್ರಿ ಬೇಕು. ಯಾಕಂದ್ರೆ ಅದರಲ್ಲಿಂದ ನಮ್ಗೆ ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗುತ್ತೆ. ಅದರಿಂದ ನಮ್ಮ ಗ್ರಾಮದ ಯುವಕರು ಈ ಎಲ್ಲ ಇರ್ತಕ್ಕಂಥ ಬೇರೆ 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 ಇದರಲ್ಲಿ ಗೇಮ್ ನಲ್ಲಿ ಈಗ ನೋಡ್ತಾ ಇರ್ಬೋದು, ಎಲ್ಲ ಆನ್ಲೈನ್ ಇವೆಲ್ಲ ಮೊಬೈಲ್ ಅದಿದ್ರಲ್ಲ ಅಂತ. ಯಾಕಂದ್ರೆ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಇದೆ. ಅದನ್ನೆಲ್ಲ ಬಿಟ್ಟು ಇಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ಹಾಗಾಗಿ ಭೂಮಿ ನಾವು ಕಳೆದುಕೊಂಡಿದ್ದೇವೆ, ನಾವು ಲ್ಯಾಂಡ್ ಲೂಸರ್ ಇದ್ದೇವೆ. ಹಾಗಾಗಿ ಅದು ಬಂದೆ ಅಂತಂದ್ರೆ ನಮ್ದು ಇರ್ತಕ್ಕಂಥ ಎಲ್ಲ ಒಂದು ಪ್ರದೇಶ ಏನಾಗುತ್ತೆ, ಇಂಪ್ರೂವ್ಮೆಂಟ್ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ.
ಹೌದು. ಅಲಂ ಪ್ರೊಫೆಸರ್, ಈಗ ಇಲ್ಲಿರ್ತಕ್ಕಂಥ ಪ್ರದೇಶ ಅಭಿವೃದ್ಧಿ ಆಗತ್ತೆ, ಎಷ್ಟೋ ಜನ ನಿರುದ್ಯೋಗಿ ಯುವಕರೇನಿದ್ದಾರೆ ಅವ್ರಿಗೆ ಉದ್ಯೋಗ ಸಿಗುತ್ತೆ ಅಂತಕ್ಕಂಥದ್ದು ಹನುಮಂತ ಕೌದಿ ಅವರು ತಮ್ಮದು ಸರ್ ಹಿರಿಯರ ಯಾಕೆ ಸ್ಟ್ರಾಂಗೆಸ್ಟ್ ಆಗಿ ಬೇಡ? ಈಗ ನಮ್ಮ ಕಣ್ಣೆದುರಿಗೆ ಗಿಣಿಗೇರಿ, ಅಲ್ಲಾನಗರ, ಬಗನಾಳ, ಕಾಸನಕಂಡಿ, ಹಾಲವರ್ತಿ, ಲಾಚನಕೇರಿ ಮುಂತಾದಂತ 20 ಗ್ರಾಮಗಳು ಪರಿಸರದಿಂದ ಬಾಧಿತವಾಗಿವೆ. ಬೂದಿ ಮತ್ತು ಹೊಗೆ ಅಲ್ಲಿ ದಟ್ಟವಾದಂತ ಒಂದು ಪ್ರಭಾವವನ್ನು ಬೀರಿದೆ. ಅದರಿಂದ ರೈತರ ಭೂಮಿ ಹಾಳಾಗಿದೆ, ಬೆಳೆ ಬರ್ತಾ ಇಲ್ಲ. ನಾವು ಆ ಪ್ರದೇಶಕ್ಕೆ ಭೇಟಿಯನ್ನು ಕೊಟ್ಟಾಗ ಈ ಮೆಕ್ಕೆಜೋಳದ ಒಂದು ರವದಿಯನ್ನು ತೆಗೆದು ನೋಡಿದಾಗ ಅಲ್ಲಿ ಪೂರ್ಣ ಕಾಳು ಕಟ್ಟದೇ ಇರತಕ್ಕಂತಹ ಒಂದು ದೃಶ್ಯ ಅಲ್ಲಿದೆ. ಬಗನಾಳದಲ್ಲಿ ಒಬ್ಬ ಅಜ್ಜಿ, ನಾವು ಹೋದ ಕೂಡ್ಲೆ ಯಪ್ಪ ಇಲ್ಲಿ ನೋಡ್ರಿ ನಾವು ರೊಟ್ಟಿ ಮಾಡ್ತೀವಿ, ಅಚಾನಕ್ ನಾವು ರೊಟ್ಟಿಗೆ ಏನಾದ್ರೂ ಮುಚ್ಚದೇ ಇದ್ರೆ ಅದ್ರ ಮೇಲೆ ಬೂದಿ ಬೀಳ್ತದ, ನಾವ್ ಹೆಂಗ್ ಬದುಕೋಣ ಅಂತ ಅಲವತ್ಕೊಂಡ್ರು. ಅಲ್ಲದೆ ಅಲ್ಲಿ 20 ಬಾಧಿತ ಗ್ರಾಮಗಳಲ್ಲಿ ಸಣ್ಣ ಮಕ್ಕಳಿಗೆ ಚಾಳಿಸ್ ಬಂದಿದೆ. ಅಸ್ತಮಾ, ಟಿಬಿ, ಕ್ಯಾನ್ಸರ್, ಬಗನಾಳು ಒಂದರಲ್ಲಿಯೇ 10 ಜನ ಕ್ಯಾನ್ಸರ್ ಪೇಷಂಟ್ಗಳಿದ್ದಾರೆ ಅಂತ ಕರ್ನಾಟಕ ರಾಜ್ಯ ರೈತ ಸಂಘದ ಅಲ್ಲಿಯ ಸದಸ್ಯರು ನಮ್ಮ ಗಮನಕ್ಕೆ ತಂದಿದ್ದಾರೆ. ಅಷ್ಟೇ ಅಲ್ಲದೆ ಈ ಹೊಗೆ ಮುಚ್ಚಿದ ಮತ್ತು ಬೂದಿ ಬಿದ್ದಂತಹ ಸೊಪ್ಪೆಯನ್ನು ತಿಂದಂತಹ ದನಗಳು ಅತಿಸಾರದಿಂದ ಸಾಯ್ತಾ ಇವೆ. ಈ ಹಿನ್ನೆಲೆಯಲ್ಲಿ ನಾವು ಆ ಪ್ರದೇಶವನ್ನು ನೋಡಿರ್ತಕ್ಕಂಥ ನಾವು, ಅಲ್ಲೆಲ್ಲ ಅಡ್ಡಾಡಿರ್ತಕ್ಕಂಥ ನಾವು, ಅಲ್ಲಿ ಹೋರಾಟಕ್ಕೆ ಹೋಗಿರ್ತಕ್ಕಂಥ ನಾವು ಸಹಜವಾಗಿಯೇ ಈ ಒಂದು ವಿಸ್ತರಣೆ ಆಯ್ತು ಅಂದ್ರೆ, MSPL ವಿಸ್ತರಣೆ ಆಯ್ತು ಅಂತಂದ್ರೆ, ಈಗಾಗಲೇ ಕೊಪ್ಪಳದ ಮೆಡಿಕಲ್ ಕಾಲೇಜು, DC ಆಫೀಸು, ಸರ್ಕಾರಿ ದವಾಖಾನೆ, ಆಮೇಲೆ ಕಾಳಿದಾಸ ನಗರ, ಸಿದ್ಧಾರ್ಥ ನಗರ, ಗವಿಶ್ರೀ ನಗರ, ಗವಿಮಠ, ಆಮೇಲೆ ಬೇಲ್ದಾರ್ ಕಾಲನಿ, ಅಷ್ಟೇ ಅಲ್ಲದೆ ಭಾಗ್ಯನಗರದಲ್ಲಿಯೂ ಕೂಡ ಅದರ ಪರಿಣಾಮ ಉಂಟಾಗಿದೆ ಅಂತಂದು ಜಿಲ್ಲಾ ಒಂದು ಪ್ರಾಧಿಕಾರ ಇದೆಯಲ್ಲ, ಅದರ ಅಧ್ಯಕ್ಷರು ತಮ್ಮ ಕಾಲನ್ನು ತೋರಿಸಿ, ತಮ್ಮ ಕಾಲು ಕಪ್ಪಗಾಗಿರುವುದನ್ನು ತೋರಿಸಿ ಇಲ್ಲಿಯವರೆಗೂ ಕೂಡ ಅದರ ಪರಿಣಾಮ ಇದೆ ಅಂದಾಗ, ಈಗಾಗಲೇ ಅವರಂತೆ ನಾವು ಅಸ್ತಮಾಕ್ಕೆ, ಟಿಬಿಗೆ, ಕ್ಯಾನ್ಸರ್ಗೆ ಒಳಗಾಗಬೇಕೆ, ರೈತರು ಬೆಳೆಯನ್ನು ಕಳ್ಕೊಳ್ಬೇಕೆ. ಆದ್ದರಿಂದ ನಾವು ಈಗಾಗಲೇ ಮುಖ್ಯಮಂತ್ರಿಗಳಿಗೆ, ಆರೋಗ್ಯ ಮಂತ್ರಿಗಳಿಗೆ, ಉದ್ಯಮ ಸಚಿವರಿಗೆ, ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ್ ತಂಗಡಿ ಅವರಿಗೆ ನೀವು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಬೇಕು. ಈ ಜನರ ಆರೋಗ್ಯ ಒಂದು ಸರ್ವೆ ಮಾಡಬೇಕು. ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಅಥವಾ ಬೇರೆ ಸರ್ಕಾರಿ ಮೂಲವನ್ನು ಬಿಟ್ಟು ತನಿಖೆ ಆಗಬೇಕು. ಅವರಿಗೆ ಉಚಿತವಾದ ಆರೋಗ್ಯ ಸೇವೆ ಸಿಗಬೇಕು. ಅವರಿಗೆ ರೈತರು ಯಾರು ಬೆಳೆಯನ್ನು ಕಳ್ಕೊಳ್ತಾ ಇದ್ದಾರೋ ಅವರಿಗೆ ಪರಿಹಾರ ಸಿಗಬೇಕು. ಇವತ್ತು ತಾವು ಹೇಳ್ತಿರತಕ್ಕಂತ ಬೇಡಿಕೆಗಳೇನಂದ್ರೆ, ಈಗ ಹಿಂದುಳಿದಿರ್ತಕ್ಕಂಥ ಈಗ ಸಾಕಷ್ಟು ಕಾರ್ಖಾನೆಗಳು ಪ್ರಾರಂಭ ಆಗ್ಬಿಟ್ಟಿದಾವೆ ಸುಮಾರು ವರ್ಷಗಳ ಹಿಂದೆ. ಆ ಕಾರ್ಖಾನೆಗಳಿಂದ ಯಾರು ಸಂತ್ರಸ್ತರಾಗಿದ್ದಾರೆ ಅವ್ರಿಗೆಲ್ಲ ಪರಿಹಾರ ಬೇಕಂತ ನಿಮ್ಮ ಒಂದು ವಾದ, ಹೌದಾ? ಬರೀ ಅಷ್ಟೇ ಅಲ್ಲ, MSPL ವಿಸ್ತರಣೆ ಆಗ್ಕೂಡುದು. MSPL ವಿಸ್ತರಣೆ ಆದ್ರೆ ಖಂಡಿತವಾಗಿ ಕೊಪ್ಪಳ ಹರಿಹರ ಆಗ್ತದೆ, ತೋರಣಗಲ್ಲಾಗುತ್ತೆ. ಹರಿಹರಕ್ಕೆ ಹೋಗುವ ಪೂರ್ವದಲ್ಲೇ ಗಬ್ಬು ವಾಸನೆ ಬರ್ತದೆ. ಕೊಪ್ಪಳ ಒಂದು ಐತಿಹಾಸಿಕವಾದಂತಹ ನಗರ. ಮುಂದೆ ಇದರ ಅನೇಕ ತಾಣಗಳು ಪಾರಂಪರಿಕ ಒಂದು ಪಟ್ಟಿಗೆ ಸೇರಲಿವೆ, ಈಗಾಗಲೇ ಸ್ಪರ್ಧೆಯನ್ನು ಮಾಡಿವೆ. ಇಂಥ ಹಿನ್ನೆಲೆಯಲ್ಲಿ ಪ್ರಾಚೀನ ಕೊಪ್ಪಳವನ್ನು ಇದು ಜಿಲ್ಲೆ ಆಗ್ಲಿಕ್ಕೆ ನಾವೆಲ್ಲ ಈ ಕೊಪ್ಪಳದ ಜನ ಕಾರಣ ಆಗಿದ್ದೇವೆ. ಕೊಪ್ಪಳದ ಜನ ಮನಸ್ಸು ಮಾಡಿದ್ರೆ
ಖಂಡಿತವಾಗಿಯೂ ಕೂಡ MSPL ಇಲ್ಲಿ ಉಳಿಸ್ಲಿಕ್ಕೆ ಸಾಧ್ಯವಿಲ್ಲ. ಈಗಾಗಲೇ ಕೊಪ್ಪಳ ಜಿಲ್ಲಾ ಬಚಾವೋ ಆಂದೋಲನ ಮತ್ತು ಪರಿಸರ ರಕ್ಷಣಾ ವೇದಿಕೆಗಳು ಸಾಕಷ್ಟು ಹೋರಾಟವನ್ನು ಮಾಡಿವೆ. ಇಲ್ಲಿ ಕೊಪ್ಪಳದ ಗವಿಮಠದ ಗವಿಸಿದ್ದೇಶ್ವರ ಸ್ವಾಮಿಗಳು ಕೂಡ ಪ್ರಥಮ ಹಂತದಲ್ಲಿ ಹೋರಾಟಕ್ಕೆ ಅವರು ಬಂದಿದ್ರು, ಚಾಲನೆ ಕೊಟ್ರು. ನಂತರ ಚಾಲನೆ ಅವ್ರು ಯಾಕೆ ಸುಮ್ಮನೆ ಆಗ್ಬಿಟ್ರೇನೋ ಅಂತ ನಾವು ಅವರಿಗೆ ಒಂದು ಪತ್ರವನ್ನು ಬರೆದಿದ್ದೇವೆ. ನಾನು ಸುಮ್ಮನೆ ಆಗಿಲ್ಲ, ನಾನು ನನ್ನದೇ ಆದಂತ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವರು ಸಂಪೂರ್ಣವಾದ ಜವಾಬ್ದಾರಿಯನ್ನು ಜನಪ್ರತಿನಿಧಿಗಳ ಮೇಲೆ ಹೊರಿಸಿದ್ದಾರೆ. ಅವ್ರು ಸುಮ್ಮನೆ ಆಗಿದ್ದಾರೆ. ಜನಪ್ರತಿನಿಧಿಗಳನ್ನು ನಾವು ಕರೆದು ಕೊಪ್ಪಳದ IBಯಲ್ಲಿ ಸಭೆಯನ್ನು ಮಾಡಿದಾಗ ಜನಪ್ರತಿನಿಧಿಗಳು MSPL ವಿಸ್ತರಣೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಕೊಪ್ಪಳದ ಮುನ್ಸಿಪಾಲಿಟಿಯು ಕೂಡ ಅದರ ವಿರುದ್ಧ ನಿರ್ಣಯವನ್ನು ತೆಗೆದುಕೊಂಡಿದೆ. ಈಗ MSPL ಬಲ್ದೋಟ ಬೇಡ ಅನ್ನೋ ಅಂತಕ್ಕಂತ ಒಂದು ಸ್ಟ್ರಾಂಗೆಸ್ಟ್ ಅಬ್ಜೆಕ್ಷನ್ ಏನಿದೆ, ಪ್ರಮುಖರ ಹೋರಾಟಗಾರರ ಸ್ಥಾನದಲ್ಲಿರ್ತಕ್ಕಂಥ ಮೊದಲಿಗರ ಪೈಕಿ ಕೆಲವರ ವಾದ ಇದೆ. ಹಾಗಂತ ಇಡೀ ಕೊಪ್ಪಳ ಸಿಟಿನೇ ಬಂದು ಬೇಡ ಅಂತ ಎಲ್ಲೂ ಅಬ್ಜೆಕ್ಷನ್ ಮಾಡಿರ್ತಕ್ಕಂಥ ಉದಾಹರಣೆಗಳು ಏನಾದ್ರು ಇದಾವ? ಒಂದ್ಸರಿ ಕೊಪ್ಪಳ ಬಂದಿತ್ತು, ಮತ್ತೆ ಎಷ್ಟು ಸಲ ಮಾಡ್ಬೋದು? ಶ್ರೀಗಳ ಒಂದು ಜನಾಭಿಪ್ರಾಯವನ್ನು ಮತ್ತೆ ಮತ್ತೆ ಪ್ರದರ್ಶನ ಮಾಡಬೇಕು ಅನ್ನೋದು ಬಹಳ ತಪ್ಪು. ದೇವನಹಳ್ಳಿಯಲ್ಲಿ ಮತ್ತೆ ಮತ್ತೆ ಪ್ರದರ್ಶನ ಮಾಡುವಂತ ಸನ್ನಿವೇಶ ಬಂದ ಹಿನ್ನೆಲೆಯಲ್ಲಿಯೇ ನಾವು ಕೂಡ ಈಗೇನು ಬಲ್ದೋಟ ಕಾರ್ಖಾನೆಯ ವಶದಲ್ಲಿ ಇರ್ತಕ್ಕಂಥ ಆ ಕೆರೆ, ಅದು 44 ಎಕರೆ 35 ಗುಂಟೆಯ ಕೆರೆಯನ್ನು ಕೇವಲ 33 ಲಕ್ಷಕ್ಕೆ ಲೀಸ್ ತೆಗೆದುಕೊಳ್ಳಲಾಗಿದೆ. ಇಂಥ ಕೆರೆಗೆ ಹೈಕೋರ್ಟ್ ಏನ್ ಸೂಚನೆ ಕೊಟ್ಟಿದೆ ಅಂದ್ರೆ ಜನ ಜಾನುವಾರುಗಳಿಗೆ ಮುಕ್ತ ಮಾಡಬೇಕು ಕೆರೆಯನ್ನು ಅಂತ ಹೇಳಿದ್ರು ಕೂಡ ಅವ್ರು ಕೇಳದೇ ಇರುವ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ನಾವು ಜಿಲ್ಲಾ ಕಚೇರಿಯ ಮುಂದೆ ಜಾನುವಾರುಗಳ ಪ್ರದರ್ಶನ ಮಾಡಿ ನಂತರ MSPL ವಶದಲ್ಲಿ ಇರ್ತಕ್ಕಂತಹ ಬಸಾಪುರದ ಕೆರೆಗೆ ನಾವು ದನಗಳನ್ನು ಮತ್ತು ಸಾವಿರಾರು ಕುರಿಗಳನ್ನು ಏನು ಕುರಿಗಾಹಿಗಳು ಮತ್ತು ದನಗಾಹಿಗಳು ವಹಿಸಿದ್ರು. ಆ ಸಂದರ್ಭದಲ್ಲಿ ನಾವು ಅಲ್ಲಿ ಇದ್ದೇವೆ. ಯಾರೂ ಕೂಡ ಹಳ್ಳಿಯ ಕೆರೆಗಳನ್ನು ಮಾರುವಂತಹ ಹಕ್ಕನ್ನು ಹೊಂದಿಲ್ಲ. ಹಳ್ಳಿಯ ಕೆರೆ ಸಮುದಾಯಕ್ಕೆ ಸೇರಿ. ಬರ್ತೀನಿ ಸರ್, ಇವಾಗ KIDB ಲ್ಯಾಂಡ್ ಎಕ್ವಿಷನ್ ಮಾಡ್ಕೊಂತ ರೈತರ ಹೌದು. ಕೆರೆ ಆಗ ಯಾವ ತಾಪದಲ್ಲಿ ಕೆರೆ ಅದು ಸರ್ಕಾರದ್ದು ಅವಾಗಿನ ಸಂದರ್ಭದಲ್ಲಿ ಸರ್ಕಾರ ನಂತರ ಅದು ಅವರು ಲೀಸ್ ಅನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ಲೀಸ್ ಪ್ರಕ್ರಿಯೆಯನ್ನು ಆಗಿರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಬಂದಿರತಕ್ಕಂಥದ್ದು ಧೂಳ ಇದು ಧೂಳ ಮುಂದೆ ಅದೇ ಕಾರ್ಖಾನೆ ವಿಸ್ತರಣೆ ಆದ್ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಕ್ಕಂಥದ್ದು ಆಗುತ್ತೆ ಅನ್ನೋತಕ್ಕಂಥದ್ದು ಒಂದು ಭಾಗ. ಓಕೆ, ಈಗ ಸದ್ಯದಲ್ಲಿ ಈಗಿರ್ತಕ್ಕಂಥ ಕಂಪನಿಗಳು ಸುಮಾರಾಗಿ 28 ಫ್ಯಾಕ್ಟರೀಸ್ಗಳು ಇದ್ದಾವೆ. ಈ MSPL ಅದಲ್ಲದೆ 28 ಫ್ಯಾಕ್ಟರಿಗಳಿದ್ದಾವೆ. ಕೊಪ್ಪಳಕ್ಕೆ ಬರ್ತಕ್ಕಂತ ಧೂಳು ಅದು ಸ್ಪಾನ್ಸ್ ಐರನ್ ಕಂಪನಿದು ಕಲ್ಯಾಣಿಲಿಂದ ಬರ್ತಾ ಇದೆ. ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಸ್ಪಾನ್ಸ್ ಐರನ್ ಕಂಪನೀಸ್ಗಳು ಇದ್ದಾವೆ. ಕಿರ್ಲೋಸ್ಕರ್ ಇದೆ, ಮತ್ತೆ ಭದ್ರಾ ಸ್ಟೀಲ್ ಅಂತಾನು ಇದೆ, PBS ಇದೆ. ಈ ಕಡೆಯಲ್ಲಿ ಎಲ್ಲ ಮುಖ್ಯವಾಗಿ ಇಲ್ಲಿ ಇದರಲ್ಲಿ ರೈಸ್ ಮಿಲ್ ಅನ್ನು ಕೂಡ ಇಲ್ಲೇ ಕೊಪ್ಪಳದಲ್ಲಿ ಕೂಡ ಇದೆ. ಯಾಕೆ MSPL MSPL ನಿಂದ ಇಲ್ಲಿವರೆಗೆ ಅದನ್ನು ಕೂಡ MSPL ನಿಂದ ಧೂಳು ಬಂದೇ ಇಲ್ಲ. MSPL ಧೂಳು ಬಂದಿಲ್ಲ. ಅದು ನಾಟ್ ಸ್ಟೀಲ್ ಫ್ಯಾಕ್ಟರಿದು ಆರೋಪ ಇದೆ. ಸ್ಟೀಲ್ ಫ್ಯಾಕ್ಟರಿ ಇನ್ನುವರೆಗೆ ನಾಟ್ ಎಟ್ ಸ್ಟಾರ್ಟೆಡ್, ಇನ್ನು ಸ್ಟಾರ್ಟ್ ಆಗೇ ಇಲ್ಲ. ಸ್ಟಾರ್ಟ್ ಆಗಲಾರ್ದ ಧೂಳು ಎಲ್ಲಿಂದ ಬಂತು? ಧೂಳು ಎಲ್ಲಿಂದ ಬರ್ತಾ ಇದೆ? ಈಗಿರ್ತಕ್ಕಂಥ ಕಾರ್ಖಾನೆಗಳಿಗೆ ಈಗಿರ್ತಕ್ಕಂಥ ಕಾರ್ಖಾನೆಗಳು ಅಲ್ಲಿಂದಾನೇ ಬಂದಿದ್ದು ಒಪ್ಕೊಳ್ಳೋಣ. ಯಾಕೆ ಕ್ರಮ ತೆಗೆದುಕೊಂಡಿಲ್ಲ? ಇನ್ನವರಿಗೆ ಅದನ್ನು ಕೂಡ ಮಾಡ್ಕೋಬೇಕಲ್ಲ. ಯಾಕೆ ಸುಮ್ಮನೆ ಇದ್ದಾರೆ? ಹಾಗಾದ್ರೆ ಜನ ಮತ್ತೆ ಆ ಕಂಪ್ನಿ ವಿರುದ್ಧ ಯಾಕೆ ಮಾತಾಡ್ತಾ ಇಲ್ಲ? ಯಾವ ಕಂಪ್ನಿಗಳ ಬಗ್ಗೆ? ಈಗ ಧೂಳು ಬರ್ತಕ್ಕಂಥ ಕಂಪ್ನಿಗಳ ವಿರುದ್ಧ ಯಾಕೆ ಮಾತಾಡ್ತಾ ಇಲ್ಲ? ಒಂಥರ ಒಳ್ಳೆ ಪ್ರಶ್ನೆ ಇದೆ. ಯಾಕೆ ಮಾತಾಡ್ತಾ ಇಲ್ಲ? ಜನರ ಆರೋಗ್ಯ ಅದು ಹೇಳ್ತಾ ಇದೆ. ಯಾಕೆ ಈಗ ಅದರಿಂದ ಕೂಡ ನಾವು ಬಾಧಿತರಾಗಿದ್ದೇವೆ. ಅದರಿಂದ ನಾವು ಬಾಧಿತರಾಗಿದ್ದೇವೆ. ಇಲ್ಲಿ
MSPL ಬಲ್ಡೋಟಾ ಕಂಪ್ನಿಯಿಂದ ವಿಸ್ತರಣೆ ಆಗೋದ್ರಿಂದನ ಇದು ಅಷ್ಟು ಧೂಳು ಬರ್ತಾ ಇದೆ ಅಂತ ಇವಾಗ ಹೇಳ್ತಾ ಇದ್ರೆ, ಈ ಕಂಪ್ನಿ ಎಲ್ಲಾ ಕಂಪ್ನಿಗಳು ಸ್ಟಾರ್ಟಿಂಗ್ ಆಗಿರ್ತಕ್ಕಂಥದ್ದು ಸುಮಾರಾಗಿ 20 ವರ್ಷದ ಹಿಂದಿನಿಂದ ಸ್ಟಾರ್ಟ್ ಆಗಿದ್ದಾವೆ. ಅಲ್ಲಿಂದ ಇಲ್ಲಿವರೆಗೆ ನಾವು ಕನ್ಸ್ಯೂಮ್ ಮಾಡ್ತಾ ಇದ್ದೇವೆ ಧೂಳನ್ನ. ಈಗಲಾದ್ರೂ ಕೂಡ ಧೂಳನ್ನ ನಾವು ಕನ್ಸ್ಯೂಮ್ ಮಾಡ್ತಾ ಇದ್ದೇವೆ. ಅದು ಬ್ಲಾಕ್ ಡಸ್ಟ್ ಬರ್ತಾ ಇದೆ. ಕೊಪ್ಪಳದಲ್ಲಿ ಇದು ಇಷ್ಟು ಅಂತ ಹೇಳ್ತಾರೆ, ಇಲ್ಲಿಂದ ಇನ್ನೂ ಕೊಪ್ಪಳದ ಆಚೆನೂ ಕೂಡ ಡಸ್ಟ್ ಬರ್ತಾ ಇದೆ. ರೈತರು ಸುಮಾರು ವರ್ಷಗಳ ಹಿಂದಿನ ಕಾರ್ಖಾನೆಗಳು ಎಸ್ಟಾಬ್ಲಿಷ್ ಆಗಿದ್ದಾವೆ. ಅಲ್ಲಿಯ ಧೂಳನ್ನ ಕುಡಿದಿರ್ತಕ್ಕಂತ ಅಲ್ಲಿಯ ರೈತರು ಗೊತ್ತಿದ್ದು ಸಹ ಲ್ಯಾಂಡ್ ಅನ್ನ ಅದರ ಒಂದು ವಶದಲ್ಲಿ ಬಿಟ್ಕೊಟ್ಬಿಟ್ರಲ್ಲ, ಆಸ್ ಪರ್ KIDB ಅಂಡರ್ ಇದರಲ್ಲಿ ಯಾಕೆ ಬಿಟ್ಕೊಟ್ಬಿಟ್ರ? ಹಾಗಾದ್ರೆ ಯಾಕೆ ಅವ್ರಿಗೆ ಗೊತ್ತಿದ್ದಿಲ್ವಾ ನಾಳೆ ನಮಗೂ ಬರುತ್ತೆ, ನಮ್ಮ ಮನೆತನ ಬರುತ್ತೆ? ಏನಾಗ್ಬಿಟ್ಟಿದೆ ಅಂದ್ರೆ ಅಸಂಘಟಿತರು ಅಲ್ಲಿ ರೈತರು ಕೆಲವರು ಅಸಂಘಟಿತರು ಈಗ ಹೋರಾಟ ಮಾಡ್ತಾ ಇದ್ರು ಅಂತ ಅದಕ್ಕೂ ನಮ್ದು ಸಪೋರ್ಟ್ ಇದೆ. ಯಾಕೆಂತಂದ್ರೆ ಧೂಳು ಇದನ್ನು ಆಗ್ತಾ ಇದೆ ಅಂತಂದ್ರೆ ಅದನ್ನು ಕೂಡ ಈಗೆಲ್ಲ ಈಗ ವಾತಾವರಣವನ್ನು ಕೆಡಿಸ್ತಕ್ಕಂಥದ್ದು, ಪರಿಸರವನ್ನು ಹಾಳು ಮಾಡ್ತಕ್ಕಂಥದ್ದು ಯಾರಿಗೂ ಕೂಡ ಹಕ್ಕಿಲ್ಲ, ಯಾರಿಗೇನು ಹಕ್ಕಿಲ್ಲ. ಆದ್ರೆ ಪರ್ಟಿಕ್ಯುಲರ್ ಆಗಿ ಇದೇ ಕಂಪ್ನಿ ಬೇಕು, ಇದು ಬೇಡ ಅಂತಕ್ಕಂಥದ್ದು ತಪ್ಪು. ಯಾಕೆ ಈ ತರ ಯಾಕೆ ಮಾಡ್ಬೇಕು? ಡಿಫ್ರೆನ್ಸಿಯೇಟ್ ಬೇಕೆ. ಈಗ ಉಳಿದಿರ್ತಕ್ಕಂಥ 28 ಫ್ಯಾಕ್ಟರಿಗಳು ಬೇಕು ಕೊಪ್ಪಳಕ್ಕೆ. ಈಗ ಬರ್ತಕ್ಕಂಥ ಎಸ್ಟಾಬ್ಲಿಷ್ ಆಗದೆ ಇರತಕ್ಕಂಥ MSPL ಬಲ್ದೋಟ ಬೇಡ ಅನ್ನೋದು ಏನಾದ್ರು ಧೋರಣೆ ಇದ್ರೆ ನೇರವಾಗಿ ಎಸ್, ನಾನು ಅವ್ರಿಗೆ ಹೇಳ್ತೀನಿ. ಈಗ ಹನುಮಂತಪ್ಪ ಕೌಜಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿಲ್ಲ ಕಂಪನಿ ಅಂತ ನಾನು ಹೇಳ್ತೀನಿ. ಈಗಿರ್ತಕ್ಕಂಥ ಅವ್ರ 4,000 ಚಿಲ್ಲರೆ ಉದ್ಯೋಗ ಏನಿದೆಯಲ್ಲ ಅದರಲ್ಲಿ ಅರ್ಧ ಭಾಗದಷ್ಟು ಸಹಿತ ಅಲ್ಲಿ ಪರ್ಮನೆಂಟ್ ಜಾಬ್ಸ್ ಇಲ್ಲ, ಫಸ್ಟ್ ಎಂಪ್ಲಾಯ್ಮೆಂಟ್ ಇಲ್ಲ. ಆಮೇಲೆ ನಮ್ದು 15,000 ಎಕರೆ ಈಗಾಗಲೇ ಡೈರೆಕ್ಟ್ ಅವ್ರ ಇಂಡೈರೆಕ್ಟ್ ಭೂ ಸ್ವಾಧೀನದ ಮೂಲಕ ಮತ್ತು ಖರೀದಿ ಮೂಲಕ ಮತ್ತು ಬೇರೆ ಬೇರೆ ಏಜೆಂಟಿಗರ ಮೂಲಕ ನಮ್ಮ ಕೃಷಿಗೆ ಹೋಗ್ಬಿಟ್ಟಿದೆ. ಕೃಷಿ ಇಷ್ಟು ಆಮೇಲೆ ಇರೋ ಕೃಷಿ ಭೂಮಿ ಪೂರ್ಣ ಪ್ರಮಾಣದ ಎಲ್ಲ ಬೆಳೆ ನಷ್ಟ, ಆಮೇಲೆ ಫಲವತ್ತತೆ ನಷ್ಟ ಎಲ್ಲ ಆಗ್ಬಿಟ್ಟಿದೆ. ಹೌದು ಹೌದು, ಎಕ್ಸಿಸ್ಟಿಂಗ್ ಕಾರ್ಖಾನೆ. ಈಗ ಇದರಲ್ಲಿ ಉದ್ಯೋಗ ಸೃಷ್ಟಿ ಆಗಿಲ್ಲ ಅನ್ನೋದಕ್ಕೆ ನಾನು ಪಾಯಿಂಟ್ ಹೇಳ್ಬಿಡ್ತೀನಿ. ಫಸ್ಟ್ ಉದ್ಯೋಗ ಸೃಷ್ಟಿ ಆಗ್ಲಿಲ್ಲ. ಇರೋ ಬರೋ ಉದ್ಯೋಗಗಳಲ್ಲಿ ಒಂದಷ್ಟು ಜನ ಇವ್ರ ಕಂಪನಿಯಲ್ಲಿ ನಾನು ಹೇಳ್ತೀನಿ, ಬಲ್ಡೋಟದಲ್ಲಿ ಸಮೀಪ 400 ಹೋಲ್ಡಿಂಗ್ಸ್ ಇದೆ, ಲ್ಯಾಂಡ್ ಹೋಲ್ಡಿಂಗ್ಸ್ ಇದೆ. ಅಷ್ಟು ಕುಟುಂಬದಲ್ಲಿ ಎಷ್ಟು ಜನ ಕೊಟ್ಟಿದ್ದಾರೆ? ಸುಮಾರು ಒಂದು 50 ಜನಕ್ಕೂ ನೌಕರಿ ಕೊಟ್ಟರು. ಅದು ಬಿಟ್ಟರೆ ಉಳಿದು 400 ಜನ ಏನ್ ಮಾಡ್ಬೇಕು? 2012ರಿಂದ ಆಪರೇಷನ್ ಮಾಡ್ತಾ ಇದೆ ಕಂಪನಿ. 12-13ರಿಂದ ಇದುವರೆಗೆ ನೌಕರಿ ಕೊಟ್ಟಿಲ್ಲ. ಪ್ರತಿಯೊಂದು ಕಂಪನಿ ಮುಂದೆ ಜನ ನಾವು ಲ್ಯಾಂಡ್ ಕೊಟ್ಟವರು, ಲ್ಯಾಂಡ್ ನಮ್ಗೆ ಏನು ಕೊಟ್ಟಿದೀವಲ್ಲ, ನಮ್ಗೆ ಉದ್ಯೋಗ ಕೊಡಿ ಅಂತ ಕೇಳಿದ್ರೆ ಯಾರು ಉದ್ಯೋಗ ಕೊಡಲ್ಲ. ಹಾಗಾದ್ರೆ ನಿಮ್ಮ ಬೇಡಿಕೆಗಳ ಅನುಸಾರವಾಗಿ ಈ MSPL ನಿಮ್ಮ ಬೇಡಿಕೆಗಳು ಈಡೇರಿಸಿ 90% ನಿಮಗೆ ಗ್ಯಾರಂಟಿ ಕೊಟ್ರೆ ನಿಮ್ಮ ಒಪ್ಪಿಗೆ ಇದೆ? ಖಂಡಿತವಾಗಲೂ ಉದ್ಯೋಗ ಸೃಷ್ಟಿ ಆಗಲ್ಲ ಅಂತ ಹೇಳ್ತೀನಿ ನಾನು ಹೇಳ್ತೀನಿ. ಸರೋಜಿನಿ ಮಹಿಷಿ ವರದಿ ಪ್ರಕಾರ 80% ಕನ್ನಡಿಗರಿಗೆ ಒಂದು, ಎರಡನೇ ಸ್ಥಳೀಯ ಅನ್ಎಂಪ್ಲಾಯ್ಮೆಂಟ್ಸ್ ಏನಿದ್ದಾರೆ ನಿರುದ್ಯೋಗಿಗಳು, ಅವ್ರಿಗೆ ನಾವು ಉದ್ಯೋಗ ಕೊಡ್ತೀವಿ ಅಂತ ಏನಾದ್ರೂ ಅವ್ರು ನಿಮ್ ಮುಂದೆ ಬಂದ್ರೆ ಇದು ಇತಿಹಾಸದಕ್ಕೂ ಸಾಬೀತಾಗಿಲ್ಲ. ಇದು ನಂಬಲ್ಲ. ಯಾಕಂತ ಹೇಳಿದ್ರೆ ಕೊಡೋದಿಲ್ಲ. ನಾನು ಹೇಳ್ಬಿಡ್ತೀನಿ ಯಾಕೆ ಕೊಡೋದಿಲ್ಲ ಅಂತ ಹೇಳ್ತೀನಿ. 30 ವರ್ಷದಿಂದ ಕೊಟ್ಟಿಲ್ಲ. ಪ್ರತಿನಿತ್ಯ ಗೇಟ್ ಮುಂದೆ ನಿಂತಾರ ನಮ್ಮ ರೈತರಿಗೆ ಲ್ಯಾಂಡ್ ಕೊಟ್ಟ ರೈತರು ಯಾರಿಗೂ ಉದ್ಯೋಗ ಇಲ್ಲ. ಸಾಕಷ್ಟು ಹೋರಾಟಗಳಾಗಿ ಬೇಕಾದಷ್ಟು ಅದು ದಿನನಿತ್ಯದಲ್ಲಿ ಆಗ್ತಾ ಇದೆ. ಉದ್ಯೋಗ ಕೊಡ್ತಾ ಇಲ್ಲ. ಓಕೆ, ಆಮೇಲೆ ಚೀಫ್ ಲೇಬರ್ ಇದೆ, ಉತ್ತರ ಭಾರತದಿಂದ ಬಂದಂತ ಚೀಫ್ ಲೇಬರ್ ಅನ್ನೋದಿಲ್ಲ, ಅವರಿಗೆ ಮಾತ್ರ ಹೆಚ್ಚಿನ ಡ್ಯೂಟಿ ಅವರ್ಸ್ ಹಾಕಿ ಕಡಿಮೆ ವೇತನ ಕೊಟ್ಟು ಅವ್ರು ದುಡಿಸ್ಕೊಳ್ಳೋದಕ್ಕೆ ಅವ್ರಿಗೆ ಸಫಿಶಿಯಂಟ್. ಆದ್ರೆ ನಮ್ಮ ಕಾರ್ಮಿಕರು ಇಲ್ಲಿರ್ತಕ್ಕಂಥ ಲವ್ಲಿಹುಡ್ಗೆ ತಮ್ಗೆ ಬೇಕಾದಷ್ಟು ಮಟ್ಟಕ್ಕೆ ವೇತನ ಕೇಳ್ತಾರೆ ಮತ್ತು ಆರೋಗ್ಯನ ಕೇಳ್ತಾರೆ. ಅದು ಅವ್ರಿಗೆ ಆಗಲ್ಲ. ಈಗ ಅಲ್ಲಿ ಆರೋಗ್ಯನೂ ಇಲ್ಲ, ಆಮೇಲೆ ಜೀವನ ಉಳಿಯೋದಿಲ್ಲ, ಮತ್ತು ವೇತನ ಸಿಗಲ್ಲ, ಮತ್ತೆ ಭದ್ರತೆ ಇಲ್ಲ. ಈ ಲ್ಯಾಂಡ್ ಕೊಟ್ಟರೆ ಒಂದ್ಸಲ ಉದ್ಯೋಗದಿಂದ ಹೋದ್ರೆ ಒಂದು ಚಾರ್ಜ್ ಶೀಟ್ ಹಾಕಿ ಅವ್ರು ಹೊರಗೆ ಕಳಿಸಿದ್ರೆ ಮುಗಿದೋಯ್ತಲ್ಲ, ಎಂಪ್ಲಾಯ್ಮೆಂಟ್ ಕ್ಲೋಸ್ ಆಯ್ತು. ಹಿಂಗಾಗಿ ಉದ್ಯೋಗ ನಮಗಿಲ್ಲ. ಆಮೇಲೆ ಇನ್ನೊಂದು ಪಾಯಿಂಟ್ ಏನಂತಂದ್ರೆ ಅಗ್ರಿಕಲ್ಚರ್ ಅಂತಕ್ಕಂಥದ್ದು ಐತಲ್ಲ, ಅದು ಇದನ್ನ 10 ಅಲ್ಲ 20 ಪಟ್ಟು ಉದ್ಯೋಗ ಸೃಷ್ಟಿ ಮಾಡ್ತದೆ. ಯಾಕಂತಂದ್ರೆ 15,000 ಏನ್ ಎಕರೆ ಹೋಗಿದೆಯಲ್ಲ ಇಂಡಸ್ಟ್ರಿ ಏನು ಇಮೇಜ್ ಆಗಿದೆಯಲ್ಲ ಅಷ್ಟೇ. ಓಕೆ, ನಿಮ್ ಪ್ರಕಾರ ಈಗ ಅಗ್ರಿಕಲ್ಚರ್ ನಂಬ್ಕೊಂಡ್ರೆ 10 ಕುಟುಂಬಗಳು ಬದುಕ್ತಾವ. ಈ ಫ್ಯಾಕ್ಟರಿ ನಂಬ್ಕೊಂಡ್ಬಿಟ್ರೆ ಲ್ಯಾಂಡ್ ಕಳ್ಕೊಂಡಿರ್ತಕ್ಕಂಥವ್ರು ಬದುಕಕ್ಕಾಗಲ್ಲ, ಮತ್ತೆ ಅವ್ರಿಗೆ ಕಾರ್ಖಾನೆಗಳ ಕೆಲಸ ಸಿಗಲ್ಲ. ನಿಮ್ದು ಒಪ್ಕೋತೀನಿ. ಈಗ KIDB ಮುಖಾಂತರ ಎಷ್ಟೋ ಜನ ರೈತರು ಲ್ಯಾಂಡ್ ತಗೊಂಡ್ಬಿಟ್ಟಿದೆ. ಯಾವುದು? ಬಲ್ದೋಟ. ಓಕೆ ಸರ್, ಈಗ ನಿಮ್ಮ ಹೋರಾಟಗಳ ಪ್ರಕಾರ ಬರ್ತೀನಿ. ಆಯ್ತು, ಫ್ಯಾಕ್ಟರಿ ಬಂದ್ ಮಾಡಿಸ್ಬಿಡ, ಪ್ರಾರಂಭ ಆಗದೆ ಬೇಡ. ಶ್ರೀಗಳ ಎಲ್ಲರೂ ಒಂದು ಇದ್ರ ಪ್ರಯತ್ನದ ಮೇರೆಗೆ, ತಮ್ಮಗಳ ಪ್ರಗತಿಪರ ಹೋರಾಟಗಾರರ ಮೇರೆಗೆ ಬಂದಾಯ್ತು ಅನ್ಕೊಳ್ಳೋಣ. ಈಗ KIDB ಲ್ಯಾಂಡ್ ಕಳ್ಕೊಂಡಿರ್ತಕ್ಕಂಥ ರೈತರ ಪರಿಸ್ಥಿತಿ ಹೆಂಗೆ? ಅವ್ರಿಗೆ ಲ್ಯಾಂಡ್ ಸಿಗುತ್ತೆ? KIDB ಸಿಗುತ್ತೆ ಅನ್ನೋದು ಲ್ಯಾಂಡ್ ಸಿಗೋದಿಲ್ಲ, ಇಲ್ಲ, ನೋ ಚಾನ್ಸ್. ಇಲ್ಲಿ ಆ ತರವಾದಂತ ಭೂಮಿಯನ್ನ KIDBಗೆ ವಶಪಡಿಸಿಕೊಂಡು ಒಳ್ಳೆ ಲ್ಯಾಂಡ್ ಅನ್ನ, ಭೂಮಿಯನ್ನ ರೈತರಿಗೆ ಬಿಟ್ಟುಕೊಟ್ಟಿರ್ತಕ್ಕಂಥದ್ದು ಯಾರಿಗೂ ಕೊಟ್ಟಿಲ್ಲ. ಇನ್ನೂವರೆಗೆ ಆಗಿರ್ತಕ್ಕಂಥ ಪ್ರಕರಣ ಯಾವುದಿಲ್ಲ. ನಾನು ಪಾಯಿಂಟ್ ಬರ್ತಾ ಇದ್ದೇನೆ. ಇದನ್ನ ಇವಾಗ ಸರ್ ಹೇಳಿದ್ರು, ಏನೋ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಆಗಿಲ್ಲ ಅಂತಂದು ಹೇಳ್ಬಿಟ್ಟು. ಇನ್ನೂವರೆಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಆಗ್ಲಿಕ್ಕೆ ಅಲ್ಲಿ ಕಂಪ್ನಿ ಸ್ಟಾರ್ಟೇ ಆಗಿಲ್ಲ. ಎಕ್ಸಿಸ್ಟಿಂಗ್ ಫ್ಯಾಕ್ಟರಿ ಅಂತ ಸ್ಮಾಲ್ ಯೂನಿಟ್ ಒಂದ್ ಮೂಲೆ ನಡೀತಾ ಇದೆ. MSPL ಅಂತಕ್ಕಂಥದ್ದು ಒಂದು ಸ್ಮಾಲ್ ಯೂನಿಟ್ ನಡೀತಾ ಇದೆ. ಇಟ್ಸ್ ಆಪರೇಟೆಡ್ ಬೈ 100 acres ವಿದಿನ್ ದಿ ಬೌಂಡ್ರಿ. ಒಂದ್ ನಿಮಿಷ ಅದರಲ್ಲಿ ಇದೆ. ಆ ಲಿಮಿಟ್ ಎಷ್ಟಿದೆ, ಎಷ್ಟು ಎಂಪ್ಲಾಯ್ಮೆಂಟ್ ಗಳನ್ನ ಕೊಡ್ಬೇಕು ಅಷ್ಟೆಲ್ಲ ಈಗೆಲ್ಲ ಕೊಟ್ಟಿದ್ದಾರೆ. ಯಾಕಂತ ಅಲ್ಲಿ ನಾವು ಪ್ರೆಸೆಂಟ್ ಅಲ್ಲಿ ಇರ್ತಕ್ಕಂಥವ್ರು
ದಿನಂಪ್ರತಿಯಲ್ಲಿ ಇದು ಏನು ನಡೀತಾ ಇದೆ ಅಂತಕ್ಕಂಥದ್ದು ನಮ್ಗೆ ಗೊತ್ತು. ಅಲ್ಲಿ ಎಷ್ಟು ಜನರಿಗೆ ಎಂಪ್ಲಾಯ್ಮೆಂಟ್ ಆಗಿದೆ, ಎಷ್ಟು ಜನರಿಗೆ ಕಾಂಟ್ರಾಕ್ಟ್ ಬೇಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಆಮೇಲೆ ಹೊರಗಡೆ ಅವ್ರು ಎಷ್ಟು ಜನ ಬಂದಿದ್ದಾರೆ ಅನ್ನೋದು ಗೊತ್ತು. ಸ್ಮಾಲ್ ಯೂನಿಟ್ ಪ್ಲಾಂಟ್ ಅದು, ಸ್ಮಾಲ್ ಪ್ಲಾಂಟ್ ನಲ್ಲಿ ಎಷ್ಟು ಕೊಡ್ಬೋದು ಅಷ್ಟೆಲ್ಲ ಕೊಟ್ಟಿದ್ದಾರೆ, ಗೊತ್ತಿದೆ ನಮ್ಗೆ ಅದು. ಹಾಗೆ ಈಗ ಇನ್ನು ಕೊಡ್ಬೇಕು ಅದನ್ನ, ಆದ್ರೆ ಕಂಪ್ನಿ ಸ್ಟಾರ್ಟ್ ಆಗಿಲ್ಲ. ಸ್ಟಾರ್ಟ್ ಆದ್ಮೇಲೆ ನಮ್ಗ ಭರವಸೆ ಇದೆ. ಯಾವ ತರ ಭರವಸೆ? ನಾವು ಅದನ್ನ ನಮ್ಗೆ ಇರ್ತಕ್ಕಂಥ ಲೋಕಲ್ದವ್ರಿಗೆ, ಕನ್ನಡಿಗರಿಗೆ ನಾವು ಅದು ಎಂಪ್ಲಾಯ್ಮೆಂಟ್ ಕೊಡಿಸ್ತಕ್ಕಂಥ ಭರವಸೆನೂ ಕೂಡ ನಮ್ಗಿದೆ. ನಾವು ಕೊಡದೇ ಇದ್ದಂತ ನಾವು ತೆಗೆದುಕೊಳ್ತೇವೆ. ನಿಮ್ ಪ್ರಕಾರ ಕಂಬಳಿ ಅವರೇ, ಈಗ ಕಾರ್ಖಾನೆ ಬೇಕು ಅಂತಕ್ಕಂಥ ಒಂದು ಹೋರಾಟದಲ್ಲಿ ಕೆಲವರು ಇದ್ದಾರೆ. ಎಷ್ಟು ಜನ, ಎಷ್ಟು ಪರ್ಸೆಂಟೇಜ್? ಸುಮಾರು 80% ಜನ ಇದ್ದಾರೆ. 80%. ಅಲ್ಲ, ಕಾರ್ಖಾನೆಗಳ ವಿರುದ್ಧ ನಿಂತ್ಕೊಂಡಿರ್ತಕ್ಕಂಥವ್ರು ಅವತ್ತು ಇಡೀ ಕಳ್ಕೊಂಡಿರುವಂತ ರೈತರೇನಿದ್ದಾರೆ ಸರ್, ಸುಮಾರು 1000 ಎಕರೆ ಹೋಗಿದ್ದಾವಲ್ಲ? ಹೋಗಿದೆ ಸರ್. 1034 ಎಕರೆ ಡಿನೋಟಿಫೈ ಆಗಿತ್ತು ಸರ್. ಈಗ ಅವ್ರಗಳ ಪರಿಸ್ಥಿತಿ ಹೆಂಗೆ? ಅದೇ ಈಗ ಈಗ ರಾಜಕಾರಣಿಗಳು ಸುಮ್ಮನೆ ಕುತ್ಕೊಂಡು ಯಾರು ಸದನದಲ್ಲಿ ಚರ್ಚೆ ಮಾಡ್ಲಿಲ್ಲ. ಮೊನ್ನೆ MLC ಹೇಮಲತಾ ನಾಯಕ್ ಅವ್ರು ಪ್ರಶ್ನೆ ಮಾಡಿದಾಗ MB ಪಾಟೀಲ್ ತೀರ್ಕೊಡ್ತಾರೆ ಒಂದ್ ಮಾತಲ್ಲಿ. ಸೊ ಆಗ ಇವ್ರು ಹೋರಾಟ ಮಾಡಿದ್ರು ಅಶೋಕ್ ಸರ್ಕಲ್ ಅಲ್ಲಿ. ಈ ವಿಚಾರಕ್ಕೆ ಬಂದು ಶಾಸಕರಾಗ್ಲಿ, ಸಚಿವರು ಅದ್ರ ಬಗ್ಗೆ ಧ್ವನಿ ಎತ್ತಿಲ್ಲ. ನಮ್ದು ಇನ್ನೊಂದು ಪ್ರಾಬ್ಲಮ್ ಏನಂತಂದ್ರೆ, ಇನ್ನುವರೆಗೆ ಅದನ್ನು ಕೂಡ ಬಹಳ ಹೋರಾಟಗಳು ನಡೆದು, MFPL ಬೇಡ, BSPL ಬೇಡ ಇಂತಕ್ಕಂಥದ್ದು. ಇನ್ನುವರೆಗೆ ಅದನ್ನು ಕೂಡ ಸುಮಾರಾಗಿ 350 ಜನ ಅಲ್ಲಿ ಭೂಮಿಯನ್ನ ಕಳ್ಕೊಂಡಿದ್ದಾರೆ. ಅವ್ರಿಗೇನು ಒಪ್ಪಿಗೆ ಇದ್ದಿದ್ದಿಲ್ಲ, ಒಪ್ಪಿಗೆ ಇದ್ದಿದ್ದಿಲ್ಲ. ಸರ್ಕಾರನ ಅವರಿಗೆ ದಬ್ಬಾಳಿಕೆ ಮಾಡಿ ಭೂಮಿಯನ್ನು ಕಸಿದುಕೊಂಡಿತ್ತು. ಆದ್ರೆ ನಾವು ಹೋರಾಟ ಮಾಡ್ತಕ್ಕಂಥವ್ರು, ನಾವು ಬೇಡ ಅಂತಕ್ಕಂಥದ್ದು, ಆ ರೈತರ ಬಗ್ಗೆ ಯಾವಾಗಾದ್ರೂ ಸ್ವಲ್ಪ ಒಂದು ಸಲ ಅದನ್ನು ಪ್ರಸ್ತಾಪಿಸಿದಾರ? ಸರ್, ಕೋರ್ಟ್ ಇದೆ. ಏನಿದೆ ಕೋರ್ಟ್ ನಲ್ಲಿ ಆಲ್ರೆಡಿ ಇದನ್ನ ಇಲ್ಲ. ಈಗ ಅದು ಕೇಸ್ ಆಗಿತ್ತು ಆಲ್ರೆಡಿ. ಮತ್ತೆ 2023 ಅದನ್ನ ಮತ್ತೆ ಕ್ಲಿಯರ್ ಆಯ್ತು. ಮತ್ತೆ ಅವ್ರು ಸುತ್ತೋರ್ದೆಲ್ಲ ಬೌಂಡ್ರಿ ಹಾಕೊಂಡ್ರು. ಈಗ ನಾವೇನ್ ಹೇಳ್ತಾ ಇದ್ದೆ ಅಂತಂದ್ರೆ, ಈಗ ಭೂಮಿ ಕಳ್ಕೊಂಡಿರ್ತಕ್ಕಂಥವ್ರ ಪರಿಸ್ಥಿತಿ ಏನು, ಅವ್ರ ಹಿತರಕ್ಷಣೆಯನ್ನು ಕಾಪಾಡೋರು ಯಾರು? ಅವ್ರು ಈಗ ಬೇಡ ಅನ್ನೋದಾಯ್ತು ಅಂತಂದ್ರೆ ಅವ್ರ ಪರಿಸ್ಥಿತಿ ಹೆಂಗೆ? ಅವ್ರ ಹಿತ ಅಂತಂದ್ರಪ್ಪ, ಅಲ್ಲಿ ಅವ್ರಿಗೆ ಕೆಲಸ ಸಿಗ್ತದೆ, ಅವ್ರ ಅಲ್ಲಿಗೆ ಕೆಲಸ ಸಿಗ್ತದ, ಕೆಲಸ ಮಾಡಿಬಿಟ್ಟು ಅವ್ರ ಜೀವನ, ಕುಟುಂಬದ ನಿರ್ವಹಣೆಯನ್ನು ಮಾಡ್ಕೊಂಡು ಹೋಗ್ತಾರೆ. ಇವ್ರು ಫ್ಯಾಕ್ಟರಿ ಬೇಡ ಅಂತ ಹೋರಾಟ ನಡೆಸ್ತಾ ಇದಾರಲ್ಲ, ಕಾರ್ಖಾನೆ ಬಂದ್ ಆತ ಅನ್ಕೊಳ್ರಿ, ಅವ್ರವ್ರ ರೈತರು ಏನ್ ಲ್ಯಾಂಡ್ ಕಳ್ಕೊಂಡಿದ್ರೆ ಅವ್ರು ರಿಟರ್ನ್ ಹಾಕ್ಬೋದಲ್ಲ? ರಿಟರ್ನ್ ಆಗಿರೋದಿಲ್ಲ. ರಿಟರ್ನ್ ಆಗಿರ್ತಕ್ಕಂಥದ್ದು ಎಲ್ಲಿ ಉದಾಹರಣೆ ಕೂಡ ಇಲ್ಲ. ಮತ್ತೆ ಅವ್ರಗಳ ನಾವ್ ಹೇಳ್ತೀವಿ. ಎಸ್, ಈಗ ಇದು ಇತಿಹಾಸದ್ದಕ್ಕೂ ನಂದಿಗ್ರಾಮ್ ಸಿಂಗೂರು ಭೂ ಸ್ವಾಧೀನಗಳು ಹಿಂಗೆ ಆಗಿದ್ದು, SEZಗೆ ಮತ್ತು ಟಾಟಾ ಯೂನಿಟ್ಗೆ. ಅಲ್ಲಿ ಆಗಿರ್ತಕ್ಕಂಥದ್ದು ಎಲ್ಲ ಫೈನಲ್ ಆಗಿ ಪೂರಾ ಇನ್ನೇನು ಯೂನಿಟ್ ಸ್ಟಾರ್ಟ್ ಆಗ್ಬೇಕನ್ನೋ ಹೊತ್ತಿನಾಗ ಜನ ಅಲ್ಲಿ ಪ್ರತಿಭಟಿಸ್ತಾರ. ಮತ್ತೆ ಡಿನೋಟಿಫೈ ಆಗೋದ್ರ ಮೂಲಕ ಲ್ಯಾಂಡ್ ಸೀದಾ ಕಾಯ್ದೆಸರಿ ವಾಪಸ್ ಬರ್ತೈತಿ. ಓಕೆ, ಮೊನ್ನೆ ದೇವನಹಳ್ಳಿ ಕೂಡ ಅಂತಿಮ ನೋಟಿಸ್ ಆಗಿ ಎಲ್ಲ ಮುಗಿದು ಪೂರ ಪ್ರಕ್ರಿಯೆ ಮುಗಿದಿತ್ತು. ಸೊ ಆ ಉದ್ದೇಶಿತವಾಗಿರ್ತಕ್ಕಂಥ ಘಟಕ ಅಲ್ಲಿ ಸ್ಥಾಪನೆ ಮಾಡಕ್ ಆಗಿಲ್ಲ ಅಂತಂದ್ರೆ ಖಂಡಿತವಾಗ್ಲಿ ಭೂಮಿ ಅವ್ರಿಗೆ ಕೊಡ್ಬೇಕಂತಿದೆ. ಆದ್ರೆ ಆ ಫಂಡ್ ಏನಿದೆಲ್ಲ, ಅದು ಅವ್ರೇನು ಫೈನಾನ್ಸ್ ಏನು ಅಷ್ಟ ಇದೆಯಲ್ಲ, ಆ ಒಂದಿದನ್ನ ಬೇರ್ ಮಾಡೋರು ಯಾರಂತ ಬಂದಾಗ ಒಂದಿಷ್ಟು ಲೀಗಲ್ ಮ್ಯಾಟರ್ ಆಗುತ್ತೆ. ಅದು ಕೋರ್ಟ್ ಅಲ್ಲಿ ಸೆಟ್ಲ್ ಆದ್ರೆ ಖಂಡಿತವಾಗ್ಲೂ ಭೂಮಿ ರೈತರಿಗೆ ವಾಪಸ್ ಸಿಗುವ ಸಂದರ್ಭ ಇದೆ. ನಿಮ್ ಪ್ರಕಾರ ಇವತ್ತು ನನ್ಕಿನ 10% ಜನರಿದ್ದಾರೆ ರೈತರು. ಸರ್, ನಾನು 13-14 ವರ್ಷದಿಂದ ಲ್ಯಾಂಡ್ ಕೊಟ್ಟಿದ್ದೀನಿ. ನಾನು 13 ವರ್ಷದಿಂದ ಖಾಲಿ ಬಿಟ್ಕೊಂಡಿರ್ತೀರಿ ಲ್ಯಾಂಡ್. ನೀವು ಕಾರ್ಖಾನೆ ಆಗ್ಲಿಲ್ಲ, ಕ್ಯಾನ್ಸಲ್ ಆಯ್ತು ಅಂತ ನಮ್ಗೆ ವಾಪಸ್ ನಮ್ ಭೂಮಿ ಕೊಡ್ತೀರಿ. 13 ವರ್ಷದಿಂದ ನಾನು ಎಷ್ಟು ಬೆಳ್ಕೊಂಡ್ ತಿಂತಿದ್ದೇನೋ ಅದ್ರದ್ದು ಇದನ್ನ ಯಾರು ಕೊಡ್ತಾರೆ ಪರಿಹಾರ? ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಆರಂಭದಿಂದ 2008 ಫೆಬ್ರವರಿ 28ಕ್ಕೆ ಈ ರೈತರ ಸಲುವಾಗಿ ಒಮ್ಮೆ ಕೊಪ್ಪಳ ಬಂದಾಗಿದೆ. ಭೂಮಿ ಕೊಡೋದಿಲ್ಲ, ಇಡೀ ಕೊಪ್ಪಳ ರೈತರ ಪರವಾಗಿದೆ, ಭೂಮಿ ಕೊಡ್ಲಾರ್ದವ್ರ ಪರವಾಗಿದೆ ಅಂತ ಹೇಳ್ಬಿಟ್ಟು ಬಂದ್ ಕಾಲಾಗಿದೆ. ಸೇಮ್ ಫೆಬ್ರವರಿ 24ಕ್ಕೆ ಹೆಂಗಾತು, 2008ರಲ್ಲಿ ಫೆಬ್ರವರಿ 28ಕ್ಕೆ ಬಂದ್ ಕಾಲಾಗಿದೆ ಕೊಪ್ಪಳ. ಇಡೀ ಕೊಪ್ಪಳ ಜಿಲ್ಲಾ ಬಚಾವ್ ಆಂದೋಲನ ಸಮಿತಿ ನೇತೃತ್ವದಲ್ಲಿ ಆಗಿದೆ. ಅವತ್ತಿನ ಬಂದ್ ಕಾಲು ಮತ್ತೆ ಕಳೆದ ಫೆಬ್ರವರಿ 24ರ ಒಂದೇನಪ್ಪ ಅಂತಂದ್ರೆ ಆತಂಕ ಏನಂತಂದ್ರೆ ಭೂಮಿ ಕೆಡಿಸಿಬಿಟ್ಟಾರ, ಸ್ಟ್ರಕ್ಚರ್ ಹಾಳು ಮಾಡ್ಯಾರ. ಸ್ಟ್ರಕ್ಚರ್ ಅದ ರೀಫರ್ಟಿಲೈಟ್ ಹೇಳ್ತಕ್ಕಂಥದ್ದು ನಿಜ. ಭೂಮಿ ಸ್ಟ್ರಕ್ಚರ್ ಹಾಳಾಗಿದೆ. ಓಕೆ, ಬಿಕಾಸ್ ಒಂದ್ ಏನಾದ್ರು ಬಿಲ್ಡ್ ಕನ್ಸ್ಟ್ರಕ್ಷನ್ ಮಾಡ್ಬೇಕಂದಾಗ ಆಟೋಮೆಟಿಕಲಿ ಭೂಮಿ ಹಾಳಾಗುತ್ತೆ. ಈಗ ಗಡ್ಡದ ಬೆಂಕಿ ಹತ್ತಿದಂತ ಸಂದರ್ಭದಲ್ಲಿ ಬಾವಿ ತೋಡ್ತಕ್ಕಂತ ಚಟುವಟಿಕೆ ಅನಿಸ್ತಲ್ವಾ ತಮ್ಮ ಹೋರಾಟದ ಬಗ್ಗೆ? ಯಾಕಂದ್ರೆ 2007-8ರಲ್ಲಿ ಲ್ಯಾಂಡ್ KDBಗೆ ಲ್ಯಾಂಡ್ ಕೊಟ್ಟರು. ಇಷ್ಟು ವರ್ಷಗಳು ಬಿಟ್ಟು ಹೋರಾಟ ಈಗ ಪ್ರಾರಂಭ ಮಾಡ್ಬಿಟ್ರು ಅನ್ನೋದು ಇರುತ್ತೆ. ಆಲ್ಮೋಸ್ಟ್ ಜನರಿಗೆ ಇರುತ್ತೆ, ಬೇರೆ ಬೇರೆ ರಾಜಕಾರಣಿಗಳಿಗೂ ಬರುತ್ತೆ. ಇದಕ್ಕೆ ಏನು ನಾನು ಸಿಂಪಲ್ ಆಗಿ ಹೇಳ್ತೀನಿ. ಈ ಹೋರಾಟ ಆರಂಭದಂತಿದೆ. ವಿಮಾನ ನಿಲ್ದಾಣದ ಬಂದ ತಕ್ಷಣಕ್ಕೆ ಜಾಗೃತ ಆಗಿರೋ ಜನ ಇಲ್ಲಿ ಉದ್ರಿ ಏನಪ್ಪಾ ಅಂತಂದ್ರೆ ಅಲ್ಲಿ ವ್ಯವಹಾರ ಮಾಡಿ, ಸಸ್ತಾ ವ್ಯವಹಾರ ಮಾಡಿ ಭೂಮಿನ ರೈತರಿಗೆ ಒಂದು ರೀತಿ ಆಮರಿಸಿ ಭೂಮಿ ಕಸ್ಕೊಂಡಾದ್ಮೇಲೆ ಖರೀದಿ ಹೆಸರಿನಲ್ಲಿ ಅದಾದ್ಮೇಲೆ ಜಾಗೃತ ಆದ ಜನ ಭೂ ಸ್ವಾಧೀನಕ್ಕೆ ಹೋಗದೆ ಇದ್ರೆ ಇವರು ಖಾಸಗಿಯಾಗಿ ಭೂಮಿ ಕೊಡೋದಿಲ್ಲ ಅಂತ ಗೊತ್ತಾಗಿ 1034 ಎಕರೆಯನ್ನ
ಸೊ 300ಕ್ಕೂ ಹೆಚ್ಚು ಜನ ರೈತರನ್ನ 3 ಹಳ್ಳಿಗಳ ರೈತರ ಭೂಮಿಯನ್ನ ವಶಪಡಿಸಿಕೊಳ್ಳಕ್ಕೆ KIDB ಬಿಡ್ತಾರೆ. KIDB ಯಾರು ಭೂಮಿ ಕೊಡಕ್ ಮುಂದಾಗಲ್ಲ ರೈತರು. ಯಾಕಂತಂದ್ರೆ ಅವ್ರಿಗೆ ನಗರದಲ್ಲಿ ಅದರಲ್ಲಿ ಎನ್ಎ ಸೈಟ್ಗಳು ಕೂಡ ಇದ್ದು, ಇಲ್ಲಿರ್ತಕ್ಕಂಥ ಕೃಷಿಯೇತರಗೊಂಡಿರ್ತಕ್ಕಂಥ ನಿವೇಶನ ಮಾಡಿರ್ತಕ್ಕಂಥ ಸೈಟ್ಗಳು ಕೂಡ ಇದ್ವು. ಅಂತದನ್ನು ಕೂಡ ಡಿನೋಟಿಫೈ ಮಾಡಿ ಇವರು ಮ್ಯಾಪ್ ಮಾಡೋದ್ರ ಮೂಲಕ ವಶಪಡಿಸಿಕೊಳ್ತಾರೆ, ಸ್ವಾಧೀನ ಮಾಡಿ. ಅಂದ್ರೆ ಗುಂಡಾಗಿರಿ, ಅಂದ್ರೆ ಅವತ್ತು KIDB ಗುಂಡಾಗಿರಿ ಮಾಡಿದೆ. ಆಮೇಲೆ ರೈತರನ್ನ ಇಲ್ಲಿ ಕೊಡಕ್ ಆಗ್ಲಾರ ಚೆಕ್ ಧಾರವಾಡ ಕರ್ಕೊಂಡು ಚೆಕ್ ಕೊಟ್ರು. ಅವತ್ತು ರೈತರು ಹೋಗ್ತಾ ಇರಲಿಲ್ಲ, ಅವ್ರಿಗೆ ಏನಾದ್ರೂ ಯಾಮರಿಸಿ ಅವರು ಚೆಕ್ ಕೊಟ್ರು. ಆಮೇಲೆ ರೈತರು 2012ರಲ್ಲಿ ರೈತರ ಪರವಾಗಿ ನೀವು ಏನು ಹೋರಾಟಕ್ಕೆ ಖಂಡಿತ ಬೋರ್ಡ್ ಸ್ಟೆಪ್ ಹೆಂಗ್ ತಗೊಂಡ್ರಿ? ನಾವು ಅವಾಗ ರೈತರಿಗೆ ನಾವೇನ್ ಮಾಡಿದ್ವಿ, ನೀವು ಕೋರ್ಟಿಗೆ ಮೂವ್ ಆಗ್ಬೇಕಾಯ್ತು, ಇಂಡಿವಿಜುವಲ್ ಇಶ್ಯೂಸ್ ಬರ್ತಾವ ಅಂತ ಹೇಳಿ ರೈತರಿಗೆ ಪುಷ್ ಮಾಡಿದ್ವಿ. 11 ಜನ ರೈತರು ಕೋರ್ಟಿಗೆ ಹೋದ್ರು. 10 ಜನ ಆಕ್ಚುಲಿ ರೈತರು ಕೋರ್ಟಿಗೆ ಹೋಗಿತ್ತು. ಆ 10 ಜನ ರೈತರ ಕೋರ್ಟಿಗೆ ಅವರು 2012ರಲ್ಲಿ ಅವ್ರ ಫೇವರೇಬಲ್ ಶೈಲೇಂದ್ರ ಕುಮಾರ್ ಜಜ್ಮೆಂಟ್ ಬರ್ತೈತಿ. ಇಡೀ ಭೂ ಸ್ವಾಧೀನ ಏನಿದೆಯಲ್ಲ ಇದು ನಲ್ ಅಂಡ್ ವೈಡ್, ಯಾಕಂದ್ರೆ ಇದು ಇಲ್ಲಿಗಲ್. ಯಾಕೆ ಇದನ್ನ ಒಪ್ಪಕ್ ಸಾಧ್ಯ ಇಲ್ಲ, ಡಿವಿಷನ್ ಬೆಂಚ್ ಕೊಡ್ತದೆ. ಆ ಜಜ್ಮೆಂಟ್ ಬಂದಾಗ ಇಲ್ಲಿನ ಜಿಲ್ಲಾಡಳಿತ ಸರ್ಕಾರ ಜಜ್ಮೆಂಟ್ ಪರವಾಗಿ ನಿಲ್ಲಲ್ಲ, ಕಂಪನಿ ಪರವಾಗಿ ನಿಲ್ತದೆ, ರೈತರ ಹಿತಾಸಕ್ತಿ ಕಾಪಾಡಲ್ಲ. ಇಡೀ ಯೂನಿಟ್ ಇದೆಯಲ್ಲ, ಈಗ ಎಕ್ಸಿಸ್ಟಿಂಗ್ ಯೂನಿಟ್ ಇದನ್ನ ಡಿಸ್ಮೆಂಟಲ್ ಮಾಡ್ಬೇಕಂತ ಹೇಳಿ ಆರ್ಡರ್ ಕೊಡ್ತದೆ. ಯಾವ ಸೆಕ್ಟರ್ ಹೇಳಿ ಸರ್ ಅದು? ಈಗಿರ್ತಕ್ಕಂಥ MSPL ಯೂನಿಟ್ ಇದೆ, ಪೆಲೆಟ್ ಯೂನಿಟ್ 2.5 ಇದೆ, MTPA ಪ್ರಾಪ್ತ ಮಾಡ್ತಕ್ಕಂಥ ಈ ಯೂನಿಟ್ ಡಿಸ್ಮೆಂಟಲ್ ಮಾಡ್ಬೇಕಂತ ಆರ್ಡರ್ ಕೊಡ್ತೈತಿ. ಯಾಕಂದ್ರೆ ಅದು ಇರೋ ಸಾಧ್ಯತೆ ಇಲ್ಲ, ಯಾಕಂದ್ರೆ ಅದ್ರ ಇರ್ಕೂಡ್ದು ಅದು ಇಲ್ಲಿ ಅದು ಲ್ಯಾಂಡ್ ಅಕ್ವಿಸಿಷನ್ ಅನ್ನೋದು ಒಂದು ಕಾನೂನು ಬಾಹಿರ ಅಂತ ಹೇಳಿ ಇದೇ ಆರ್ಡರ್ ಈಗ ಸ್ಟೆಪ್ ಅಲ್ಲಿ ಇದೆ ಅಲ್ಲ? ಇಲ್ಲ, ಅದ್ರ ಮೇಲೆ ಮತ್ತೆ ಸುಪ್ರೀಂ ಕೋರ್ಟಿಗೆ ಹೋದ್ರು. ಆಕ್ಚುಲಿ ಸುಪ್ರೀಂ ಕೋರ್ಟ್ 2012 ಶೈಲೇಂದ್ರ ಕುಮಾರ್ ಬಾಯಿಗೆ ಪೀಠ ಐತಲ್ಲ, ಅದ ರೈತರ ಫೇವರ್ನ ಕೊಟ್ಟಾಗ ಜಿಲ್ಲಾಡಳಿತ ರೈತರಿಗೆ ಭೂಮಿ ಒಪ್ಸೋ ಬದಲಾಗಿ ಕಂಪನಿ ಫೇವರಿಂಗ್ ನಿಲ್ತೈತಿ. ಯಾಕಂತಂದ್ರೆ ಅವರು ಅಪೀಲ್ ಹೋಗೋದಕ್ಕೆ, ಅವ್ರು ಮತ್ತೆ ಅಲ್ಲಿ ಅಪೀಲ್ ಸುಪ್ರೀಂ ಕೋರ್ಟ್ ನಲ್ಲಿ ಸ್ಟೇ ತರೋದಕ್ಕೆ, ಅದಕ್ಕೆಲ್ಲ ಒಂದಿಷ್ಟು ವಸೂಲಿ ಬಾಜಿ ಮಾಡಿ ಏಜೆಂಟ್ ಗಿರಿನ ಮಾಡ್ತೈತೆ ಜಿಲ್ಲಾಡಳಿತ. ಆ ಸಂದರ್ಭದಲ್ಲಿ ಅವಾಗ ರೈತರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಏನಪ್ಪಾ ಅಂತಂದ್ರೆ ಅಂತ ಆತಂಕ ಎದುರಾಗ್ತೈತಿ. ಅವ್ರು ಹೇಳಿದಂಗ ರೈತರು ಭೂಮಿನ ತಗೊಂಡು ಅವ್ರು ಸಮಾಧಾನದಿರಕ್ಕೆ ರೆಡಿ ಇದ್ರು. ಆದ್ರೆ ಒಂದಷ್ಟು ಕೆಲವಷ್ಟು ಜನ ಏನಪ್ಪಾ ಅಂತಂದ್ರೆ ಒಂದ್ ಸ್ವಲ್ಪ ಹಿತಾಸಕ್ತಿ ಇರೋರು ಏನಂತಂದ್ರೆ ಅವ್ರು ನಾವು ಒಪ್ತಿಂದಿವಿ, ನಾವು ಅಂತ ದೊಡ್ಡ ಕಂಪನಿ ವಿರುದ್ಧ ಗುದ್ದಾಡಕ್ಕಾಗತ್ತಾ, ಪೊಲೀಸ್ ಬಲ ಅವರಿಂದಿದೆ, ಸರ್ಕಾರ ಅವರಿಂದಿದೆ, ರಾಜಕಾರಣಿಗಳು ಈ ತರದೆಲ್ಲ ಸಮಸ್ಯೆ ಎದುರಿಸತಕ್ಕಂಥ ವೇದಿಕೆ ನಮ್ಮ ವೇದಿಕೆ. ಆದಾಗಲೂ ಸಹಿತ 11 ಜನ ರೈತರು ಸುಪ್ರೀಂ ಕೋರ್ಟ್ ಅಲ್ಲಿ ಹೋದ್ರು. ತಿರ್ಗಿ ಅವರಿಗೆ ಒಂದು ಭರವಸೆದಾಯಕವಾಗಿರ್ತಕ್ಕಂಥ ಒಂದು ನಿರೀಕ್ಷೆ ಇತ್ತು. ಜಜ್ಮೆಂಟ್ 2022 ನವೆಂಬರ್ಗೆ ರೈತರ ಅಗೇನೆಸ್ಟ್ ಬರ್ತದೆ, ಆಗ ಉಡಿಗೆ ಹೋಗ್ತದೆ. ಆದ್ರೆ ತುಳಸಿ ಮದ್ದಿನೇನಿಯವರು ಶೈಲೇಂದ್ರ ಕುಮಾರ್ ಜಜ್ಮೆಂಟ್ ಪ್ರಕಾರ ಡಿಸ್ಮೆಂಟಲ್ಲೂ ಮಾಡಲ್ಲ, ಮತ್ತೆ ಆಮೇಲೆ ಅವ್ರಿಗೆ ಆರ್ಡರ್ ಆಗಿತ್ತು ಅದ್ ಮತ್ತೆ ವಾಪಸ್ ಅದಕ್ಕೆ ಸ್ಟೇ ಕೊಡಿಸ್ತಾರ. ಗವರ್ಮೆಂಟ್ ಅಂದ್ರೆ ಕಂಪನಿ ಅಂದ್ರೆ KIDB ಅಷ್ಟು ಒಂದೇ, ಅದೆಲ್ಲ ಹೋಗುತ್ತೆ. ಆಗ ರೈತರು ಮತ್ತೆ ನರ್ವಸ್ ಆಗ್ತಾರ. ನರ್ವಸ್ ಆದ್ಮೇಲೆ ಸುಪ್ರೀಂ ಕೋರ್ಟ್ನವರೆಗೂ ಫೈಟ್ ಮಾಡ್ತಾರ. ಬಹಳ ಜನೈನ್ ಫೈಟ್ ಮಾಡಿ ಕೊನೆಗೆ ಸುಪ್ರೀಂ ಕೋರ್ಟ್ ನಲ್ಲಿ ಒಂದಿಷ್ಟು ಹಿನ್ನಡೆ ಆಯ್ತು ರೈತರಿಗೆ. ಹಿನ್ನಡೆ ಆದ್ಮೇಲೆ ಇಷ್ಟು ವರ್ಷದಲ್ಲಿ ಭೂಮಿ ಕಳ್ಕೊಂಡಿರ್ತಕ್ಕಂಥ ರೈತರ ಗತಿ ಏನಾಗಿರ್ಬೋದು? ಅವ್ರಿಗೆ ಉದ್ಯೋಗ ಇಲ್ಲ, ಕೃಷಿ ಇಲ್ಲ, ಆ ಕೃಷಿ ಉತ್ಪಾದನೆ ಇಲ್ಲ, ಅವ್ರಿಗೆ ಏನೂ ಇಲ್ಲ, ಅಲ್ಲಿಂದ ಇಲ್ಲಿ ತನಕನೂ ಇಲ್ಲ. ಅವ್ರು ಏನ್ ಮಾಡ್ಬೇಕು? ಲ್ಯಾಂಡ್ ಕಳ್ಕೊಂಡ್ರೆ ಇಮಿಡಿಯೇಟ್ ಅವ್ರು ಸ್ಟಾರ್ಟ್ ಮಾಡೋ ಹೊತ್ತಿಗೆ ಏನ್ ಉದ್ಯೋಗ ಕೊಡ್ಬೇಕಂತ ಐತಿ. ಪೆಲೆಟ್ ಪ್ಲಾಂಟ್ ಈಗಿರ್ತಕ್ಕಂಥ ಪೆಲೆಟ್ ಪ್ಲಾಂಟ್ 2013 ಸ್ಟಾರ್ಟ್ ಆಯ್ತು, 12-13 ಸ್ಟಾರ್ಟ್ ಆಯ್ತು. ಆ ಪೆಲೆಟ್ ಪ್ಲಾಂಟ್ ಅಲ್ಲಿ ಅವ್ರು ಏನ್ ಹೇಳಿದಾಗ ಅವ್ರು ಹೇಳಿದ ಪ್ರಕಾರ ಅದ ರೇಷಿಯೋದ ಮೇಲೆ ಕೊಟ್ಟಾರ. ನಮಗೆ ರೇಷಿಯೋ ಅಲ್ಲ ಸ್ವಾಮಿ, ರೈತರ ಮಕ್ಕಳು ಬದುಕಬೇಕು, ಭೂಮಿ ಕೊಟ್ಟವ್ರು ಎಲ್ಲರೂ ಬದುಕಬೇಕು. ಅವ್ರು ಕೊಟ್ಟರ ಉದ್ಯೋಗ ಭೂಮಿಯ ಒಡೆತನ ಎಷ್ಟು ಜನ ಆ ಒಂದು ಪ್ಲಾಂಟ್ ನಲ್ಲಿ ಅಲ್ಲಿ ಲ್ಯಾಂಡ್ ಯಾರ್ಯಾರ್ದು ಬರ್ತದ ಅವ್ರಿಗೆ ಮಾತ್ರ ಕೊಟ್ಟಿದ್ರು. ಈಗ ಈ ವಿಚಾರದಲ್ಲಿ ಬರೋದಾದ್ರೆ ಇದು ಹಳೆ ಎಕ್ಸಿಸ್ಟಿಂಗ್ ಆಯ್ತು, ಹಳೆ 2012 ಈ ಪ್ರೆಸೆಂಟ್ ಏನ್ ನಡೀತಾ ಇದೆ ಬಂದವರು ಇವ್ರುಗಳ ಧೋರಣೆ ಹೇಗಿದೆ ನಿರುದ್ಯೋಗ ನಿವಾರಣೆ ವಿಚಾರ? ಈಗ ನಾನ್ ಕೇಳ್ಕೊಂಡ ಹಾಗೆ ಜಿಲ್ಲಾದ್ಯಂತ 3 ಲಕ್ಷ ಗಿಡಗಳನ್ನ ಹಚ್ಚಿದ್ದಾರೆ. ಹಾಗೆ ಶಾಲೆಗಳಲ್ಲಿ ಈ ಸ್ಮಾರ್ಟ್ ಕ್ಲಾಸ್ ಗಳನ್ನ ಅಳವಡಿಸಕ್ಕೆ ಆಕ್ಚುಲಿ ಆಸ್ ಪರ್ ಮೈ ನಾಲೆಜ್ ಸ್ಟಡಿ ಹೇಳ್ತಾರೆ, ನಾವು ಯಾರ ಪರನೂ ಅಲ್ಲ ಬಿಡುದು. ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಥವಾ ಇನ್ಯಾವುದರ ಶಾಲೆಗಳಲ್ಲಿ ಸ್ಮಾರ್ಟ್ ಕ್ಲಾಸಸ್ ಪ್ರಾರಂಭ ಮಾಡಿದ್ದಾರೆ. ಬೇರೆ ಬೇರೆ ಕಡೆ ಅಂದ್ರೆ ಕೊಪ್ಪಳ ಸಿಟಿ ಭಾಗ 3,000 ಸಸಿಗಳನ್ನು ನೆಡುವ ಮುಖಾಂತರ ಪರಿಸರ ಕಾಳಜಿ ವ್ಯಕ್ತಪಡಿಸಿದ್ದೀವಿ. ಮತ್ತೆ ಇಲ್ದಿರ್ತಕ್ಕಂಥವ್ರಿಗೆ ಕಾಲುಗಳನ್ನ ಜೋಡಣೆ ಮಾಡಿಸಿದ್ದೀವಿ. ಇನ್ನೇನೋ CSR ಫಂಡ್ಸ್ ಅಲ್ಲಿ ಆಕ್ಟಿವಿಟೀಸ್ ಮಾಡ್ಕೊಂಡು ನಾವು ಹೆಂಗೆ ಎನ್ವಿರಾನ್ಮೆಂಟಲ್ ಅಂಡ್ ಸೋಷಿಯಲ್ ಬೇಸಿಸ್ ಏನು ಸರ್ವಿಸ್ ಕೊಡ್ತಾ ಇದೀವಿ ಅದೆಲ್ಲ ಮಾಡಿದೀವಿ ಅಂತಕ್ಕಂಥ ಒಂದು ಏನೋ ಡೈಗ್ರಾಮ್ ಇದೆ. ಆದ್ರೆ ನಿರುದ್ಯೋಗದ ವಿಚಾರಕ್ಕೆ ಬಂದ್ರೆ ಏನ್ ಮಾಡ್ತಾ ಇದ್ದಾರೆ? ಇವಾಗ ಗೋನಾಳ್ ಅವ್ರು ಹೇಳಿದ್ರು 2012-13 ಕೈ ಬಿಟ್ಬಿಟ್ರಲ್ಲ, ರೇಷಿಯೋ ಪ್ರಕಾರ ಕೊಟ್ಟ ರೈತ ಮತ್ತೆ ಉಳಿದಂತಕ್ಕಂಥ ರೈತರು ಎಲ್ಲಿ ಬಾಯ್ ಬಿಡ್ಕೋಬೇಕು ಅನ್ನೋದು ಅವ್ರದ್ದು ಅಲ್ವಾ? ಹೆಂಗೆ ಬದುಕೋದೇಂಗ ರೈತರ ಮಕ್ಕಳು ಬದುಕೋದೇಂಗ? ರೈತರು ಭೂಮಿ ಕೊಟ್ಟರೆ ಎಲ್ಲಿ ಆರ್ಥಿಕತೆ? ಸರ್ ಈಗ ಆಲ್ರೆಡಿ ಆ ಸ್ಮಾಲ್ ಪ್ಲಾಂಟ್ ಸರ್ ಇದು, ಅದರಲ್ಲಿ ಕನಿಷ್ಠ 50% ರೈತರ ಮಕ್ಕಳೇ ಜಾಬ್ ಮಾಡ್ತಾ ಇದ್ದಾರೆ ಅಲ್ಲಿ ಪಕ್ಕ ನಾವು ಕೊಪ್ಪಳದಲ್ಲಿ ನೋಡ್ಬೇಕು, ಪರಿಸರ ರಕ್ಷಣೆ, ಅದರ ಹಿತ ರಕ್ಷಣೆ
ಅದನ್ನ ಮತ್ತೆ ಹೊಳ್ಳಿ ಈಗ ನೋಡ್ತಿರ್ಬೋದು ನಾವು ಪ್ಲಾಂಟೇಶನ್ ಮಾಡೋದು, ಪ್ಲಾಂಟ್ ಅನ್ನ ಮತ್ತೆ ಒಳ್ಳೆ ಅದನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರನ ಅದಕ್ಕೆಲ್ಲ ನೀರು ಪೂರೈಕೆ ಮಾಡ್ತಕ್ಕಂಥದ್ದು, ಮತ್ತೆ ಇದು ನಾವೆಲ್ಲ ಅದಕ್ಕೆ ಮತ್ತೆ ಒಳ್ಳೆ ಇವು ಎಲ್ಲ ಪಶುಗಳನ್ನ ತಿನ್ನಬಾರ್ದು ಅಂತ ಹೇಳ್ಬಿಟ್ಟು ಅವನಿಗೆಲ್ಲ ಡ್ರಮ್ ಸಿಸ್ಟಮ್ಗಳನ್ನ ಮಾಡಿ ಸುಮಾರು ನಾವು ಕೊಪ್ಪಳದಲ್ಲಿ ಎಲ್ಲಿ ನೋಡಿದ್ರು ಅಲ್ಲಿ ನಾವು ಕಾಣ್ಬೋದು. ಇವತ್ತು ಬಡೋಟ ಕಂಪ್ನಿ ಹಾಕಿರ್ತಕ್ಕಂಥ ಪ್ಲಾಂಟೇಶನ್ ಮಾಡಿರ್ತಕ್ಕಂಥ ಗಿಡಗಳನ್ನ ಕಾಣ್ಬೋದು. ಇದು ಒಂದು. ಆಮೇಲೆ ಈಗ ಏನು MSPL ಪ್ಲಾಂಟ್ ಇದೆ, ಅದು ಏನು ವ್ಯಾಪ್ತಿ ಇದೆಯಲ್ಲ, ಒಂದ್ 2, 3, 4 ಏನು ಅಲ್ಲಿ ಊರುಗಳೇನ್ ಬರ್ತಕ್ಕಂಥದ್ದು, ಆಲವರ್ತಿ ಇರ್ಬೋದು, ಬಸಾಪುರ ಇರ್ಬೋದು, ಅಂದ್ರೆ ಕೊಪ್ಪಳ ಇರ್ಬೋದು, ಅಲ್ಲೆಲ್ಲ ಇಲ್ಲಿ ಒಂದೇ ಉದಾಹರಣೆ ಕೊಡ್ಬೇಕಂತಂದ್ರೆ ಆಲವರ್ತಿಯಲ್ಲಿ ಈಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಅಲ್ಲಿ ಎಲ್ಲಾ ಜನಾಂಗದ ಮಕ್ಕಳನ್ನು ಕೂಡ ಓದ್ತಾ ಇದಾರೆ. ಹೌದಾ? ಒಂದು ಮಾಡೆಲ್ ಸ್ಕೂಲ್ ಮಾಡ್ಬೇಕಂತಕ್ಕಂಥ ಒಂದು ಉದ್ದೇಶದಿಂದ ಸುಮಾರಾಗಿ 1 ಕೋಟಿಗಿಂತ ಹೆಚ್ಚಿನ ಮೊತ್ತವನ್ನು ಅಲ್ಲಿ ಹಾಕಿ ಇದೆಯಾ. ನಮ್ಮ DC ಸಾಹೇಬ್ರ ಮೊನ್ನೆ ನನಗೆ ಮಾಹಿತಿ ಬಂದ ಪ್ರಕಾರ ನಮ್ಮ DC ಅವರು ಈಗಿರ್ತಕ್ಕಂಥ ಸುರೇಶ್ ಇಟ್ನಾಳ್ ಸರ್ ಅವರೇ ಹೇಳಿದ್ದಾರೆ ಅಂತ ಹೇಳ್ತಾ ಇದಾರೆ. 1 ಕೋಟಿಗಿಂತ ಹೆಚ್ಚಿನ ಅಲ್ಲಿ ನೀವು ಬಜೆಟ್ ಇಡಬೇಕು, ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅಂತಂತ ಅದಕ್ಕೂ ಕೂಡ ಈಗ ಕಂಪ್ನಿಯವರನ್ನು ಕೂಡ ಅದಕ್ಕೆ ಬದ್ಧವಾಗಿ ಇಡ್ಲಿಕ್ಕೂ ಕೂಡ ತಯಾರಾಗಿದ್ದಾರೆ. ಹೌದು, ಗ್ರಾಮದಲ್ಲಿ ಅಭಿವೃದ್ಧಿಗೋಸ್ಕರವಾಗಿ ಅದನ್ನ ಶಾಲೆಯನ್ನ ಸಂಪೂರ್ಣವಾಗಿ ಸ್ಮಾರ್ಟ್ ಕ್ಲಾಸ್ಗಳನ್ನಾಗಿ ಮಾಡ್ಬೇಕು ಅಂತಕ್ಕಂಥದ್ದು. ಅದನ್ನ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅಲ್ಲಿ 3-4 ಹಳ್ಳಿಗಳ ಮಕ್ಕಳು ಅಲ್ಲಿಗೆ ಬರ್ತಾರೆ. ಅಲ್ಲಿಗೆ ಕರೆತರ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಅಲ್ಲಿ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ 1 ಕೋಟಿಗಿಂತ ಹೆಚ್ಚಿನ ಅನುದಾನವನ್ನ ಆ ಕಂಪನಿಯಿಂದನ ಕೊಡಿಸ್ತಾ ಇದ್ದಾರೆ. ಆ ಗೌರ್ಮೆಂಟ್ ಸ್ಕೂಲ್ಗಳನ್ನ ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಬೇಕು, ಅಪ್ಗ್ರೇಡ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಇದು ಈ ಪ್ರಸ್ತುತವಾಗಿ ಇರ್ತಕ್ಕಂಥದ್ದು. ಅಫ್ಕೋರ್ಸ್ ಈಗ ಬರ್ತಕ್ಕಂಥ ಅಂಬೆಗಾಲ್ ಇರ್ತಕ್ಕಂಥ ಒಂದು ಕಾರ್ಖಾನೆಗಳ ಬಗ್ಗೆ ಇಷ್ಟು ಅಮೌಂಟ್ ಡಿಪಾಸಿಟ್ ಇಟ್ಟು ಇಷ್ಟು ಅಭಿವೃದ್ಧಿ ಪಡಿಸ್ಬೇಕಂತ ಒಂದು ಧೋರಣೆ, ಈ ಹಿಡಿತ ಇನ್ನು ಹಳೆ ಫ್ಯಾಕ್ಟರಿಗಳ ಮೇಲೆ ಹೇಗ್ ಬರ್ಲಿಲ್ಲ? ಎಲ್ಲ ಹೋರಾಟಗಾರರಿದ್ದೀರಿ, ಹಿರಿಯರಿದ್ದೀರಿ, ಅಧಿಕಾರಿಗಳಿದ್ದಾರೆ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಸುಮ್ಮನೆ ಹಂಗೆ ಹೋಗಿ 28 ಫ್ಯಾಕ್ಟರಿಗಳು, ಪ್ರಭಾವಿ ನಾಯಕರುಗಳ ವೆಹಿಕಲ್ಸ್ ಹಳೆ ಫ್ಯಾಕ್ಟರಿಗಳಲ್ಲಿ ಲೀಸ್ ಇದ್ದಾರೆ. ಅವ್ರು ಒಂದು ಫೋನ್ ಮಾಡಿದ್ರೆ ಯಾರೋ ನಿರುದ್ಯೋಗಿಗಳಿಗೆ ಅಲ್ಲಿ ಕೆಲಸ ಸಿಗ್ತದೆ. ಯಾಕೆ ಇದು ಹಿಡಿತ ಬರ್ಲಿಲ್ಲ? ಇವಾಗ ಅಲ್ಲಮೂರು ಬೆಳತೂರ್ ಸರ್ ಹೇಳಿದ್ರು, ಎಷ್ಟೋ ಹಳ್ಳಿಗಳಲ್ಲಿ ರೊಟ್ಟಿ ಬಡಿತಾ ಇರ್ಬೇಕಾದ್ರೆ ಮುಚ್ಚಿಟ್ರೆ ಮಾತ್ರ ತಿನ್ನಕ್ಕೆ ಅವು ಯೋಗ್ಯವಾಗಿರ್ತವೆ ಮಂಜುನಾಥ್ ಅವ್ರೆ, ಇಲ್ಲ ಅಂತಂದ್ರೆ ಕಪ್ಪು ಕರಿ ಬೂದಿ ಬೀಳುತ್ತೆ. ಈಗ ನಿಮ್ ಪಾಯಿಂಟ್ ಬರ್ತೀನಿ, 28 ಫ್ಯಾಕ್ಟರಿಗಳು ಇದೇ ತರ ಹೋಗಿ 10ರಲ್ಲಿ 11 ಆಗುತ್ತೆ ಅನ್ನೋ ಒಂದು ಭಯ ಇದ್ದೇ ಇರುತ್ತಲ್ಲ ಹೋರಾಟಗಾರರಿಗೆ. ಹಾಗಾದ್ರೆ ಇದನ್ನ ಯಾವ ರೀತಿ ಅಲ್ಲ ಹೇಳ್ತೀವಿ ಕೌದಿ ಅವರು? ಇವು ಎಲ್ಲ ಕಂಪ್ನಿಯಲ್ಲಿ ಆತನ ಅವ್ರವ್ರು ಎಲ್ಲ ವೆಹಿಕಲ್ಸ್ ಗಳನ್ನ ಬಿಡೋದು, ಅವರೆಲ್ಲ ಇದ್ ಮಾಡ್ತಕ್ಕಂಥದ್ದು, ಅವು ಏನಾಗುತ್ತೆ ಅಂತಂದ್ರೆ ಅಡ್ಜಸ್ಟ್ಮೆಂಟ್ ಹಿತಾಸಕ್ತಿಗಳು ಇರ್ತಾವೆ, ವೈಯಕ್ತಿಕ ಹಿತಾಸಕ್ತಿಗಳು ಇರ್ತಕ್ಕಂಥದ್ದು. ನಾವು ನೋಡ್ತಕ್ಕಂಥದ್ದು ಇಲ್ಲಿ ನಮಗೆ ಸಮಸ್ಯೆ ಬಂದಿರತಕ್ಕಂಥದ್ದು ಏನು ಅಂತಂದ್ರೆ, ನಾವು ಭೂಮಿ ಕಳ್ಕೊಂಡ್ಬಿಟ್ವಿ. ಒಂದು ಇವಾಗ ನಮಗೆ ಓದ ಬರ್ತಾ ಇದೆ ಏನಂತಂದ್ರೆ ನಾವು ಕಂಪ್ನಿ ಸ್ಟಾರ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಈಗ ನಮ್ ಪರಿಸ್ಥಿತಿ ಏನ್ ಮಾಡೋದು? ನಾವೇನ್ ಮಾಡೋಣ? ನಾವೆಲ್ಲಿಗೆ ಹೋಗೋಣ? ಭೂಮಿ ಕಳ್ಕೊಂಡಿರ್ತಕ್ಕಂಥದ್ದು. ಹೌದು, ಅಲ್ಲಿ ಅವ್ರು ಏನ್ ಮಾಡ್ಬೇಕು? ಅಲ್ಲ ಈಗ 350 ಜನ ಈಗ ಕೆಲವರು ಪಕ್ಕದಲ್ಲೇ ಇರ್ತಕ್ಕಂಥ ಹೋರಾಟಗಾರರು ಇವರು ಕಾರ್ಖಾನೆ ಬೇಡ ಅಂತ ಬಿಗಿ ಹಿಡಿದಿದ್ದಾರೆ. ನೀವು ಅವ್ರಿಗೆ ಪ್ರಶ್ನೆ ಕೇಳ್ಬಿಡಿ. ಅಲ್ಲ ಅವ್ರಿಗೆ ಕೇಳ್ತಾ ಇರೋದು ಈಗ ನಮ್ಗೆ ಯಾವಾಗ್ಲಾದ್ರೂ ಕೂಡ ಯಾವಾಗ ಈಗ ಕಂಪ್ನಿ ನಾವು ನಿಮ್ ಪರವಾಗಿ ಇದ್ದೇವೆ ಅಂತಕ್ಕಂಥದ್ದನ್ನು ಕೂಡ ಇದೆಯಾ? ಈಗ ಈ ರೈತರ ಪರವಾಗಿ ಏನಾದ್ರೂ ಕೂಡ ನಾವು ನಿಮ್ಮ ಏನು 350 ಜನ ಏನ್ ಲ್ಯಾಂಡ್ ಹೋದರ್ಸ್ ಇದೀವಲ್ಲ ಅವ್ರ ಪರವಾಗಿ ನಾವು ನಿಲ್ತೇವೆ ಅಂತ ಹೇಳ್ಬಿಟ್ಟು ಒಂದು ದಿನ ಆದ್ರೂ ಕೂಡ ಯಾವಾಗ್ಲಾದ್ರೂ ಕೂಡ ಹೇಳ್ಬೋದಿತ್ತಲ್ಲ, ನಮ್ಮನ್ನೆಲ್ಲ ಒಗ್ಗೂಡಿಕೊಂಡ್ರೆ ಹೋರಾಟ ಮಾಡ್ಬೋದಿತ್ತಲ್ಲ. ಯಾಕೆ ನಾವು ಬೀದಿ ಬಂದಿದ್ದೇವೆ? ಈಗ ಈ ಕಡೆ ಲ್ಯಾಂಡ್ನೂ ಇಲ್ಲ, ಲ್ಯಾಂಡ್ನ ಕಳ್ಕೊಂಡ್ಬಿಟ್ವಿ. ಈ ಕಡೆ ಅಲ್ಲಿ ನಮ್ಗೆ ಅಲ್ಲಿ ನಾವು ಕೆಲಸನೂ ಇಲ್ಲ. 20 ವರ್ಷ ಆಯ್ತು ನಾವು ಕಾದು, ಈಗ ಆಲ್ರೆಡಿ ರನ್ನಿಂಗ್ 19-20 ಇಯರ್ಸ್ ಆಯ್ತು. 20 ವರ್ಷವರೆಗೆ ಕಾದಿದ್ದೇವೆ ನಾವು, ಇನ್ನುವರೆಗೆ ಅದ್ರಲ್ಲಿ ಏನೂ ಇಲ್ಲ. ಅವ್ರು ಏನ್ ಹೇಳ್ತಾರೆ, ಕಂಪ್ನಿಯವರು ಕಂಪ್ನಿ ಸ್ಟಾರ್ಟ್ ಆಗಿಲ್ಲ ಅಂತಾರೆ. ಈಗ ಸ್ಟಾರ್ಟ್ ಆಗ್ಬೇಕು ಅನ್ನೋದ್ರ ಒಳಗಡೆನೆ ಇಲ್ಲ, ಅದಕ್ಕೆ ಬೇಡ ಅಂತಕ್ಕಂಥದ್ದು ಎಲ್ಲ ವಾದ. ಭೂಮಿ ಕಳ್ಕೊಂಡಿರ್ತಕ್ಕಂಥ ರೈತರು ಏನ್ ಕೆಲಸ ಮಾಡ್ತಾರೆ ಅಲ್ರಿ? ಅಲ್ಲಿ ಕೆಲಸ ಏನಾದ್ರು ಇದೆಯಾ ಆಸಕ್ತಿ? ಅದು ಇಂಪ್ಲಿಮೆಂಟ್ ಆಗುತ್ತೆ. ಈಗ 20 ವರ್ಷದಿಂದ ಇರ್ತಕ್ಕಂಥ ಈಗ ನೋಡಿ ITI ಹುಡುಗರೆಲ್ಲ ITI ಮಾಡ್ಕೊಂಡಿದ್ದಾರೆ, ಡಿಪ್ಲೊಮಾ ಮಾಡ್ಕೊಂಡಿದ್ದಾರೆ, ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದಾರೆ. ಈ ದಿನ 10 ಜನ ಕೇಳ್ತಾ ಇದ್ದಾರೆ. ಯಾಕಂದ್ರೆ ನಾವು ಒಬ್ಬ ಕಾಂಟ್ರಾಕ್ಟ್ ಇದ್ದೇವೆ, ಲೇಬರ್ ಕಾಂಟ್ರಾಕ್ಟ್ ಇದ್ದೇವೆ. ನಮ್ಗೆಲ್ಲ ಅಂತಂದ್ರಪ್ಪ ಇಲ್ಲ ಲೋಕಲ್ ದರ ಕೇಳ್ತಿರ್ತಾರೆ, ಅಣ್ಣ ನಮಗೆ ಕೆಲಸ ಕೊಡ್ಸ್ರಿ ಅಂತ ಹೇಳ್ಬಿಟ್ಟು ದಿನ 10 ಜನ ಕೇಳ್ತಿರ್ತಾರೆ. ಅವ್ರಿಗೆ ಏನೇ ಮಾಡ್ಬೇಕು? ಅಲ್ಲಿ ನೋಡಿ ನಿಂತಂದ್ರಪ್ಪ ಅದು ಲಿಮಿಟೆಡ್ ಇದೆ. ಲ್ಯಾಂಡ್ ಓನರ್ಸ್ ಕೇಳ್ತಾರೆ, ನಮ್ ಕೆಲಸ ಎಲ್ಲಿದೆ ರೀ? ಎಸ್, ಈಗ ನಾನು ಅವ್ರಿಗೆ ಅವಕಾಶ ಇಲ್ಲ. ನಾನು ಮೊದಲೇ ಪಾಯಿಂಟ್ ನಾಗ ಉತ್ತರ ಕೊಟ್ಟಿನ ತಿಳ್ಕೊಂತೀನಿ. ಎಸ್, 20 ವರ್ಷದಿಂದ ಯಾವಾಗ ಭೂ ಸ್ವಾಧೀನ ಬಂತಲ್ಲ ಅವತ್ತೇ ಅವ್ರ ಬೆನ್ನಿಗೆ ನಿಂತಿದ್ದೀವಿ.
ಅವತ್ತಾದ್ರೂ ನಮ್ಮ ಕೈ ತೆಪ್ಪ ಹೋಯ್ತು. ಅವತ್ತು ಅವ್ರು ಕಟ್ಕೊಂಡೆ ಹೋರಾಟ ಮಾಡಿದ್ವಿ ಫಸ್ಟ್ ಆಫ್ ಆಲ್. ಆದ್ರೂ ಸಹಿತ ವಂಚನೆ ಆಯ್ತು ನಮಗೂ ಮತ್ತು ಅವ್ರಿಗೆ ಏಕಕಾಲದಲ್ಲಿ ವಂಚನೆ. ಹೆಂಗ್ ವಂಚನೆ, ಯಾರಿಂದ ವಂಚನೆ? ಸರ್ಕಾರ, ಭೂಸ್ವಾಧೀನ ಇಲಾಖೆ ಮತ್ತು ಕಂಪನಿ ಮೂರು ಸೇರಿ ನಮ್ಗೆ ದಬಾವ್ ಮಾಡಿದ್ವು, ಗುಂಡಾಗಿರಿ ಮಾಡಿದ್ವು, ಚಳವಳಿನ ಹತ್ತಿಕ್ಕಿದ್ವು, ರೈತರನ್ನ ಹತ್ತಿಕ್ಕಿದ್ವು. ಇದು ಬಾಧನೆ ರೈತರಿಗೆ ಏನಾಗಿದೆಲ್ಲ 350ಕ್ಕೆ ಹೆಚ್ಚು ಕುಟುಂಬಗಳೇನಿದೆಲ್ಲ ಅದಕ್ಕೆ ಇನ್ನೂ ತನಕ ನಾವು ಎನಿ ಟೈಮ್ ನಾವು ಚಳವಳಿ ಬೆಂಬಲಕ್ಕೆ ಅವತ್ತು ಈ ಬಂಧನಲ್ಲಿ ರೈತರೆಲ್ಲ ಇದ್ದಾರೆ. 2008 ಫೆಬ್ರವರಿ 28ರ ಕೊಪ್ಪಳ ಬಂದಲ್ಲಿ ರೈತರು ಎಲ್ಲರೂ ಇದ್ದಾರೆ. 2009 ನಂತರದಲ್ಲಿ ತೀವ್ರ ಆಯ್ತು ಹೋರಾಟ, ಚಕ್ಕು ಅದು ಇದೆಲ್ಲ ಆಯ್ತು, ಒಟ್ಟಿಗೆ ಕೆಲಸ ಮಾಡಿದ್ವಿ. ಆದ್ರೆ ಯಾವಾಗ ಗುಂಡಾಗಿರಿ ಮೇಲ್ಗೈ ಪಡ್ಕೊಂತು, ಸರ್ಕಾರದ ಏನು ಒಂದು ಪೊಲೀಸ್ ಆಡಳಿತ ಯಾವ ಮೇಲ್ಗೈ ಪಡ್ಕೊಂತು, KIDBದು ಯಾವತ್ತು ಮೋಸ ಯಾವ ಮೇಲ್ಗೈ ಪಡ್ಕೊಂತ, ಆಗ ರೈತರು ಚೆದರಿದ ಮೇಲೆ ಏನಂತಂದ್ರೆ ನಾವು ಇನ್ನೂ ತನಕ ಅವ್ರ ಜೊತೆಗಿದ್ದೀವಿ. ನಮ್ದು ಏನಪ್ಪಾ ಅಂತಂದ್ರೆ 350 ರೈತರ ಹಿಡುವಳಿದಾರ ಏನಿದ್ರೆ ನೀವು ನಿಮ್ಮ ಭೂಮಿ ಕಳ್ಕೊಂಡ ಕಾರಣಕ್ಕಾಗಿ 20 ವರ್ಷ ಆದ್ರೂ ನಿಮ್ಗೆ ಉದ್ಯೋಗ ಕೊಡ್ಲಿಲ್ಲ. ಒಂದು 50 ಜನಕ್ಕೆ ಬಿಟ್ಟರೆ ಇನ್ನು ಉದ್ಯೋಗ ಸಿಕ್ಕಿಲ್ಲ. ಅಷ್ಟು ಜನರು 20 ವರ್ಷ ಕಾಯ್ದೆ ಕೂತಿದ್ದಾರೆ, ಏನೂ ಇಲ್ಲ ಅವ್ರಿಗೆ, ಎಲ್ಲರೂ ಹೊರಗಡೆ ಇದ್ದಾರೆ. ಓಕೆ, ಇನ್ನು ತನಕ ಯಾವ ಭರವಸೆ ಇಡಬೇಕು ಅನ್ನೋದು ಒಂದೇ ಮಾತು. ಎರಡನೇ ಮಾತು ಏನಂತಂದ್ರೆ ಅಪ್ಪಿ ತಪ್ಪಿ ನಾವು ಅವ್ರಿಗೆ ಹೇಳ್ತೀವಿ ಎಂಪ್ಲಾಯ್ಮೆಂಟ್ ಕಂಪನಿ ಕೊಡಲ್ಲ. ನಮ್ಮ ಕೃಷಿ ಇದೆಯಲ್ಲ, ಕೃಷಿ ನಮಗೆ ಪ್ರಧಾನ. ಇಲ್ಲಿ ನೀರಿದೆ, ತುಂಗಭದ್ರಾ ಇದೆ, ಏತ ನೀರಾವರಿ ಮಾಡ್ಬೋದು. ನಾವು 10 ಪಟ್ಟು ಉದ್ಯೋಗಗಳನ್ನ ಸೃಷ್ಟಿ ನಾವು ಮಾಡ್ಬೋದು. ಇಲ್ಲೆಲ್ಲ ಮೂಲಭೂತ ಸೌಕರ್ಯಗಳಿವೆ. ಆದ್ರೆ ಕಂಪನಿ ಕಾರ್ಖಾನೆಗೆ ಇದನ್ನ ವಶಪಡಿಸಿಕೊಳ್ಬೇಕಾಗಿದೆ. ನಮ್ಮ ರೈತರಿಗೆ ಮೋಸ ವಂಚನೆಯಿಂದ ಭೂಮಿ ಕಸ್ತು ಇದೆಲ್ಲ ನಮ್ಮ ಮೂಲಭೂತ ಸೌಕರ್ಯಗಳನ್ನ ಕಿತ್ಕೊಳ್ಬೇಕಾಗಿದೆ. ಇವತ್ತು ಗ್ರಾಮಗಳು ಶಿಫ್ಟ್ ಆಗಿರ್ಬೇಕಂತ ಹೇಳಿ ಎಕ್ಸ್ಪರ್ಟ್ ಕಮಿಟಿ ಹೇಳ್ತಾ ಇದಾವ. ಬಗನಾಳ ಶಿಫ್ಟ್ ಆಗ್ಲೇಬೇಕು, ಆಮೇಲೆ ಇದು ಹಳೆ ಕನಕಾಪುರ ಶಿಫ್ಟ್ ಆಗ್ಲೇಬೇಕೀಗ. ಬಫರ್ ಜೋನ್ ಮಾಡ್ಬಿಡ್ರಿ ಅಂತ ಹೇಳಿ ಇಲ್ಲ, ಒಟ್ಟ ಈಗ ಎಲ್ಲ ಬಾಧಿತ ಹಳ್ಳಿಗಳನ್ನ ಶಿಫ್ಟ್ ಮಾಡ್ರ ಅಂತ ಹೇಳ್ತಾರ. ಒಂದ್ ವೇಳೆ ಕೊಪ್ಪಳಕ್ಕೆ 27 ಹೊಗೆ ಕೊಳವೆಗಳು ಬಂತಂದ್ರೆ ಈ ಎಕ್ಸ್ಪ್ಯಾನ್ಷನ್ ಆಗ್ತಕ್ಕಂಥ ಪ್ಲಾಂಟ್ಗೆ BSPL ಕಂಪನಿಗೆ 27 ಕೊಳವೆ ಬಂದ್ರೆ 2 ಲಕ್ಷ ಜನರಿಗೆ ಬಾಧನೆ ಆಗುತ್ತೆ. ಅದು ನಾವು ಹೇಳ್ತಾ ಇದೀವಿ, ನೀವು 350 ಜನರ ಜೊತೆಗೆ ನಾವಿದ್ದೀವಿ. ಆದ್ರೆ ಒಂದೇನಪ್ಪಾ ಅಂತಂದ್ರೆ ಎಂಪ್ಲಾಯ್ಮೆಂಟ್ ಅವಧಿಯೂ ಕೊಟ್ಟಿಲ್ಲ. ಇವತ್ತಿಗೂ ಭ್ರಮೆ ಹೇಳ್ತಾ ಇದೆ, ಭ್ರಮೆನ ಒಂದು ಸೃಷ್ಟಿ ಮಾಡ್ತಾ ಇದೆ ಕಂಪನಿ ಮತ್ತು ಸರ್ಕಾರ. ಅದನ್ನ ನಂಬೋಕ್ ಸಾಧ್ಯನೂ ಇಲ್ಲ. ನಾವು ಹನುಮಂತಪ್ಪರಿಗೆ ಕೇಳ್ತಾ ಇದೀನಿ, ಉದ್ಯೋಗ ಅನ್ನೋದು ಫಸ್ಟ್ ಕೈ ಬಿಡ್ರಿ. ಯಾಕಂದ್ರೆ ನಮ್ಮ ಕೃಷಿ ನಮಗಿದ್ರೆ ನಾವು ಬದುಕ್ತೀವಿ. ಕಳ್ಕೊಂಡವ್ರ ಗತಿ ಏನಂತಂದ್ರೆ ಸರ್ಕಾರ ನಿರ್ಧಾರ ಮಾಡ್ಲಿ. ಕಾನೂನು ದೃಷ್ಟಿ ಏನಾಯ್ತು, ಒಂದೇ ಕರೆ ಶ್ರೀಗಳು ಒಂದು ಪ್ರೆಷರ್ ಹಾಕಿ ಹೋರಾಟ ಮಾಡೋ ಸಂದರ್ಭ ಸಿದ್ದರಾಮಯ್ಯ ಅವರು ಫೋನ್ ಮಾಡ್ತಾರೆ, ಈ ಬೆಲ್ದೊಡ್ಡದವ್ರಿಗೆ ಸ್ಟಾಪ್ ಮಾಡ್ರಿ, ಕಂಪನಿ ಎಸ್ಟಾಬ್ಲಿಷ್ ಆಗ್ತಕ್ಕಂಥ ಕಾರ್ಖಾನೆ ಬಂದ್ ಮಾಡ್ರಿ, ಸ್ಟಾಪ್ ಮಾಡ್ರಿ ಅಂದ್ರೆ ಮುಂದಿನ ನಿರ್ಧಾರ ನಡೆ ಬರೋದು ಅಂತ ಹೇಳಿದ್ರು. ಆಗಿನ ಸಂದರ್ಭ ರೈತ ಪರವಾಗಿ ಎಲ್ಲಿ ಮಾತಾಡ್ಲೇ ಇಲ್ಲ ನಾವು. ಸಿದ್ದರಾಮಯ್ಯ CM ಅವ್ರ ಬಗ್ಗೆನೇ ಹೇಳ್ತಾರೆ. ಈ ಕಡೆ ಮಾತಾಡಿಲ್ಲ. ಈ ನಡೆಯನ್ನ ಬಂದ್ ಮಾಡಿಸಿದ್ರೆ ಈ ಲ್ಯಾಂಡ್ ಕಳ್ಕೊಂಡ್ರ ಗತಿ ಏನು ಅಂತ ಕೇಳಿಲ್ಲ. ಅದ್ರ ಬಗ್ಗೆ ಯಾರು ಪ್ರಸ್ತಾಪ ಕೂಡ ಮಾಡಿಲ್ಲ. ಫಸ್ಟ್ ಪ್ರಶ್ನೆ ಮಾಡ್ಲಿಲ್ಲ. ನನ್ನ ಇದೇನಪ್ಪಾ ಅಂತಂದ್ರೆ ಅಬ್ಸರ್ವೇಷನ್, ಫಸ್ಟ್ ಮುಖ್ಯಮಂತ್ರಿ ಆ ವಿಚಾರದಲ್ಲಿ ತಗೊಂಡಿರ್ತಕ್ಕಂಥ ನಾವು ಸ್ವಾಗತಿಸಿ ಧನ್ಯವಾದಗಳು ಕೊಡಿ. ಯಾಕಂತಂದ್ರೆ 1.5 ಲಕ್ಷ 2 ಲಕ್ಷ ಜನರಿಗೆ ಬಾಧನೆ ಆಗ್ತಕ್ಕಂಥ, ಪರಿಸರ ಹಾನಿ ಮಾಡ್ತಕ್ಕಂಥ ಕಂಪನಿ ವಿಚಾರದಲ್ಲಿ ಫಸ್ಟ್ ಸ್ಟಾಪ್ ಮಾಡ್ರೆ ಅದು ನಾವೆಲ್ಲ ನಾ ಪರಿಶೀಲನೆ ಮಾಡ್ಬೇಕು, ನನಗೆ ಪಕ್ಕ ಆಗ್ಬೇಕಂತ ಹೇಳಿದ್ರೆ ಅದಕ್ಕೆ ನಾವು ಅಭಿನಂದನೆ ನೀಡಿದ್ವಿ ಫಸ್ಟ್. ಓಕೆ, ಆಮೇಲೆ ಮುಖ್ಯಮಂತ್ರಿಗಳಿಗೆ ಅಲ್ಲಿರ್ತಕ್ಕಂಥದ್ದು ಈಗ 350 ಕುಟುಂಬಗಳು ಎಲ್ಲ ಬೀದಿ ಬಂದಿದ್ವು, ಅದ್ರ ಬಗ್ಗೆ ಏನು ಬರ್ಲಿಲ್ವಾ ಈಗ ಅದನ್ನ ಅದ್ರ ಬಗ್ಗೆ ಏನ್ ಕಾಳಜಿ? ಈಗ ನಾವು ಅದನ್ನ ಅದ್ರ ಬಗ್ಗೆ ನೆನಪಾಗ್ಲಿಲ್ವಾ ಅವ್ರಿಗೆ? ಎರಡನೇದಾಗಿ ನಾವು ಈಗ ಹೋರಾಟಗಾರರು ಇದ್ದಾರೆ, ರೈತ ಪರ ನಿಂತ್ಕೊಂತೀನಿ ಅಂತ ಹೇಳ್ತಾರೆ. ಆಯ್ತ್ರಿ, ಆದ್ರೆ ಈಗ ಅದೇ ಸರ್ಕಾರಕ್ಕೆ ನಾವು ಕೇಳ್ತಾ ಇರತಕ್ಕಂಥದ್ದು ನಮ್ದು ಲ್ಯಾಂಡ್ ಒಳ್ಳೆ ಕೊಡ್ಸಿ. ಇಲ್ಲ ಅನ್ನತ ಕೊಡ್ಸಕಂತ್ರ ನಿಮ್ಗೆ ಆಗಲ್ಲ. ಇಲ್ಲ ಅನ್ನಂದ್ರಪ್ಪ ಅಂದ್ರೆ ಈಗ ನಮ್ಗೆ ಅಲ್ಲಿ ಉದ್ಯೋಗಕ್ಕೋಸ್ಕರ ಉದ್ಯೋಗ ಅನ್ನೊಂದು ಭರವಸೆ ಇಟ್ಕೊಂಡಿದ್ದೀವಿ ನಾವು, ಉದ್ಯೋಗ ಸಿಗಲ್ಲ ಅಂತ ಅನ್ನದ್ರಪ್ಪ ಸರ್ಕಾರಕ್ಕೆ ನಾವು ಕೇಳೋದು ಒಂದೇ, ನಮ್ಗೆ ಎಲ್ಲಾ ಲ್ಯಾಂಡ್ ಕಳ್ಕೊಂಡಿರ್ತಕ್ಕಂಥ ಎಲ್ಲಾ ರೈತರ ಕುಟುಂಬಕ್ಕೆ ಸರ್ಕಾರಿ ನೌಕರಿ ಕೊಡ್ಸ್ರಿ. ನಾನು ಒಂದ ಮತ್ತೆ ಅವ್ರು ಉದ್ಯೋಗ ಕೊಡ್ಸ್ರಿ, ಅಲ್ಲಿ ಫ್ಯಾಕ್ಟರಿ ಸ್ಥಾಪನೆ ಮಾಡ್ರಂತಾರ. ಫ್ಯಾಕ್ಟರಿ ಸ್ಥಾಪನೆ ಮಾಡ್ರಿ, ಕೊಪ್ಪಳ ಭಾಗ್ಯನಗರ ಮಾಡಲ್ಲ. ಫ್ಯಾಕ್ಟರಿ ಸ್ಥಾಪನೆ ಮಾಡಿ ಮಾಡ್ರಿ, ಕೊಪ್ಪಳ ಭಾಗ್ಯನಗರ ಶಿಫ್ಟ್ ಮಾಡಿ ಸಾಧ್ಯವ ಇದಾಗತ್ತೆ ನಿಮ್ಗೆ ಸರ್ಕಾರದಲ್ಲಿ. ರೈತರು ನಾವಿಲ್ಲ ಖಂಡಿತ ಅವ್ರು ಏನಪ್ಪ ಅವ್ರ ಉದ್ಯೋಗ ನಾವು ಬೇಕಂತ ಕೇಳಿದ್ರೆ ನಮ್ದು ಏನು ತಕರಾರು ಎನಿ ಟೈಮ್ ಅವ್ರು ರೈಟ್ಸ್ ತಕರಾರು ಏನಂದ್ರೆ ಕಾರ್ಖಾನೆ ಬೇಡ, ವಿಸ್ತರಣೆ ಬೇಡ, ಬೇಡ ಬೇಡ ಬೇಡ. ನಾವ್ ಇನ್ನೊಂದು ಪರ್ಯಾಯ ಹೇಳ್ತೇವೆ, ಕಾರ್ಖಾನೆ ವಿಸ್ತರಣೆ ಬೇಡ, ಏನ ಮುಗಿಸ್ಬಿಡ್ರಿ ಅಂತ ಹೇಳಿ. ವಾಟ್ ಅಬೌಟ್ ಫಾರ್ಮರ್ಸ್? ಲ್ಯಾಂಡ್ ಲೂಸರ್ಸ್ ಆರ್ ದೇರ್, ಅವ್ರಿಗೆ ಏನು ಇಲ್ಲ. 20 ವರ್ಷದವರೆಗೆ ಲ್ಯಾಂಡ್ ಇಲ್ಲ. ಈಗ ನಿಮ್ಮ ಸಂಬಂಧಪಟ್ಟಂತ ನಿಮ್ಮ ಏರಿಯಾದಲ್ಲಿ ಇರ್ತಕ್ಕಂಥ ಲ್ಯಾಂಡ್ ನಿಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ. ಅದು ಏನೋ ಇದರಲ್ಲಿ ಪಾರ್ಟಿಕಲ್ ಅಲ್ಲಿ ಬಂಗಾರ ಇದ್ದಂಗೆ ಅಂತ, ಹಾಗೆ ಬಂಗಾರ ಹಂಗಾಗಿ. ವಾಟ್ ಅಬೌಟ್ ಸರ್, ನಿಮ್ಗೆ ಇದ್ರ ಬಗ್ಗೆ ನಿಲ್ವೇ? ಈಗ ಫಸ್ಟ್ ಆಫ್ ಆಲ್ ಈ ಸ್ಟೀಲ್ ಪ್ಲಾಂಟ್ ಅಂತ ಘಟಕಗಳಿಂದ ಲಕ್ಷ ಒಂದು ಜಮ್ಶೆಡ್ಪುರದ ಬಗ್ಗೆ ನಾವು ಎಷ್ಟೋ ಸಲ ಈ ಜಮ್ಶೆಡ್ಪುರ ನಮ್ದು ಅದನ್ನ ನಿಮಗೆ ಗೊತ್ತು. ಜಮ್ಶೆಡ್ಪುರ ಅಂತಕ್ಕಂಥದ್ದು ಒಂದು ಊರು ನಡು ಮಧ್ಯದಲ್ಲೇ ಫ್ಯಾಕ್ಟರಿ ಇದೆ. ನಡು ಮಧ್ಯದಲ್ಲಿ ಫ್ಯಾಕ್ಟರಿ ಇದೆ. ಸುಮಾರಾಗಿ ಅದು ಸುತ್ತುವರಿದೆ ಆಗಿಬಿಟ್ಟು ಸುಮಾರಾಗಿ 2.5 lakhs ಜನರು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇನ್ನೂವರೆಗೆ ಅಲ್ಲಿ ಒಂದ್ ನಿಮಿಷ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇನ್ನೂವರೆ ಅಲ್ಲಿ ಓದಿ ಅಂತಂದ್ರೆ ಒಂದು ವೈಟ್ ಶರ್ಟ್ ಹಾಕೊಂಡು ಹೋದ್ರಿ ಅಂತಂದ್ರೆ, ನಾನೆಲ್ಲ ಓದಿದ್ದೇನೆ ಅದ್ರ ಸ್ಟಡ್ ಅದ್ರ ಬಗ್ಗೆ ಮಾಹಿತಿ ತೆಗೆದುಕೊಂಡಿದ್ದೇನೆ. ವೈಟ್ ಶರ್ಟ್ ಹಾಕೊಂಡು 2 hour ಹೋಗಿ ಬಂದ್ರೂ ಕೂಡ ಒಂದು ಬ್ಲಾಕ್ ಪಾರ್ಟಿಕಲ್ಸ್ ಬೀಳಲ್ಲ.
ಅದೇ ಅಲ್ಲಲ್ಲ ಒಂದ್ ನಿಮಿಷ ಅಲ್ಲಲ್ಲ ಭರವಸೆ ನಮಗೆ ಏನ್ ಭರವಸೆ ಇದೆ ಅಂತಂದ್ರೆ ನಮಗೆ ಭರವಸೆ ಇದೆ. ಇಲ್ಲಿ ನೋಡ್ರಿ, ತಂತ್ರಜ್ಞಾನವನ್ನು ಉಪಯೋಗ ಮಾಡ್ಕೋಬಹುದು. ಒಂದು ತಂತ್ರಜ್ಞಾನ ಉಪಯೋಗ ಮಾಡಿ ಹೋಗ್ಬೇಕು, ಬಳಕೆ ಮಾಡ್ಕೋಬೇಕು. ಕಪ್ ಆಗ್ತಕ್ಕಂಥದ್ದು MSP ಅಲ್ಲ, ಒಂದ್ ರೀತಿ MSP ಕಪ್ ಆಗ್ತದೆಯಾ? ಯಾಕೆ ಕಪ್ ಆಗ್ತಿರ್ತಕ್ಕಂಥ ಕಂಪನಿಗಳಿಗೆ ಯಾಕೆ ಇನ್ನೂ ಅದನ್ನ ಕ್ರಮ ತೆಗೆದುಕೊಂಡಿಲ್ಲ? ಅವ್ರಿಗೆ ಎಕ್ಸ್ಪೆನ್ಷನ್ ಮಾಡಕ್ಕೆ ಯಾಕೆ ಬಿಟ್ಟಿದ್ರೆ? ಎಕ್ಸ್ಪೆನ್ಷನ್ ಯಾಕೆ ಆಗ್ತಾ ಇದೆ? ಕಲ್ಯಾಣದಲ್ಲಿ ಎಷ್ಟು ಎಕ್ಸ್ಪೆನ್ಷನ್ ಆಗ್ತಾ ಇದೆ? ಕಿರ್ಲೋಸ್ಕರದಲ್ಲಿ ಎಕ್ಸ್ಪೆನ್ಷನ್ ಆಗ್ತಾ ಇದೆ? ವೈ ನಾಟ್ ಕಂಟ್ರೋಲಿಂಗ್? ಎಲ್ಲ ಯೂನಿಟ್ಗಳು ಹೌದ್ರಿ, ಇಲ್ಲಿ ಪರಿಸ್ಥಿತಿ ಕೂಡ ಇದೆ, ಅವರನ್ನು ಕೂಡ ನೋಡ್ಕೋಬೇಕು. 2018 ನಾವು 18 ವರ್ಷ ಆಯ್ತು. 2006 ನಾವೇನ್ ಮಾಡ್ತಾ ಇದ್ವಿ? ನಾವು ಸತತವಾಗಿ ಹೋರಾಟ ಮಾಡ್ಕೊಂತ ಬಂದಿದ್ದೇವೆ. ನಮ್ದು ಯಾವ್ದೇ ತರದವಾಗಿ ಭೂಮಿ ಕೊಡ್ಬೇಕನ್ನೋದು ಇದ್ದಿದ್ದಿಲ್ಲ. 18-20 ವರ್ಷ ಆಯ್ತು. ಇವಾಗ ಏನನ್ನಿಲ್ಲ. ನಾವ್ ಹೆಂಗ ಜೀವನ ಹೆಂಗ್ ಮಾಡೋದು? ಬರೀ ಅವಾಗ ಇರ್ತಕ್ಕಂಥದ್ದನ್ನ ಏನು ಬಿಡಿಗಾಸನ ಕೊಟ್ಟು ನಮ್ನೆಲ್ಲ ಹೊರಗಡೆ ಕಳಿಸ್ಬಿಟ್ಟಿದೆ ಸರ್ಕಾರ. ನಾವೇನ್ ಭೂಮಿ ಕೊಡ್ತೀವಿ ಅಂತ ಹೋಗಿದ್ವಾ? ಈಗ ನಾನು ಹೇಳ್ಬೇಕಾದದ್ದು ಒಂದು ಅಂಶ ಏನು ಅಂದ್ರೆ, ಕರೆ ಬೂದಿ ಬರ್ತಕ್ಕಂಥದ್ದು ಇದರಿಂದ ಬರ್ತಾ ಇದೆ, ಕಲ್ಲಿನಿಂದ ಬರ್ತಾ ಇದೆ, ಬೇರೆದವ್ರಲಿಂದನ ಬರ್ತಾ ಇದೆ. ಹೌದಾ? ನಮ್ದು ಇದ್ರಿಂದ ಬರ್ತಾ ಇದಲ್ಲ, ಎಕ್ಸ್ಪೆನ್ಷನ್ ಆಗದೆ ಅವಾಗ ಬಿಡ್ತಾರ. ಫ್ಯಾಕ್ಟ್ರಿ ಇನ್ನೂ ಯಾಕೆ ಎಕ್ಸ್ಪೆನ್ಷನ್ ಆದ್ರೂ ಕೂಡ ಬಂದ್ ಅಲ್ಲ, ಒಂದು ಮಾತು ಉಳಿದ ಬಗ್ಗೆ ಯಾಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ? ಒಂದು ಮಾತು ಹೇಳಕ್ ಅವಕಾಶ ಕೊಡೋದಿಲ್ಲ. ಸರ್ ಮಾತಾಡಿ ಪ್ಲೀಸ್. ಇಲ್ಲಿ ಒಂದು ಕಾರ್ಖಾನೆ ಅಲ್ಲ, ನಮ್ದು ಏನ್ ವಾದ ಐತಂದ್ರೆ ಸಮೂಹ ಕಾರ್ಖಾನೆಗಳ ಕೇಂದ್ರೀಕರಣ ಆಗಬಾರ್ದು. ಒಂದೇ ಸ್ಥಳದಲ್ಲಿ ಕಾರ್ಖಾನೆಗಳು ಆಗ್ಬಾರ್ದು. 202 ಕಾರ್ಖಾನೆಗಳು ಇಲ್ಲಿ ಆಗಿರೋದ್ರಿಂದ ಪರಿಸರ ಮಾಲಿನ್ಯ ಆಗಿದೆ. ಅದಕ್ಕಾಗಿ ನಾವ್ ಏನ್ ಹೇಳ್ತೀವಿ ಅಂದ್ರೆ, ಜನವಸತಿಯಿಂದ ದೂರ ಇರ್ತಕ್ಕಂತ ಪ್ರದೇಶದಲ್ಲಿ ಅಲ್ಲೊಂದು ಇಲ್ಲೊಂದು ಕಾರ್ಖಾನೆ ಆಗ್ಬೇಕೇ ಹೊರತು ಕಾರ್ಖಾನೆಗಳ ಸಮೂಹನ್ನೇ ಒಂದು ಕಡೆ ಮಾಡ್ತಕ್ಕಂಥದ್ದು ಒಂದು ತಪ್ಪು ಧೋರಣೆ. ಇದೇ ವಿಚಾರ ಹನುಮಂತವ್ರು ಅವಾಗಿಂದ ವಾದ ಮಾಡ್ತಿದ್ದಾರೆ. ಈ 200 ಕಾರ್ಖಾನೆಗಳು ಆಗೋವರೆಗೂ ಈ ಧೋರಣೆ ಯಾಕಿರ್ಲಿಲ್ಲ? ಈಗ ಯಾಕೆ ನೀವು ಸ್ಟೆಪ್ ತಗೊಂಡ್ರಿ? ಇಷ್ಟು ವರ್ಷ ಯಾಕೆ ಸುಮ್ಮನೆ ಕುತ್ಕೊಂಡಿದ್ರಿ? ಅಷ್ಟು ಫ್ಯಾಕ್ಟರಿಗಳಾಗ್ಬಿಟ್ಟು ಇಲ್ಲ. ಈಗ ನಾವು ಹೋರಾಡ್ತಾ ಇದ್ದೀವಿ. ವಿಠಪ್ಪ ಗೋರಟ್ಲೆ ಅವರು ಇದ್ದಾಗಲಿಂದ ಹೋರಾಡ್ತಾ ಇದ್ದೀವಿ. ವಿಫಲ ಆಗ್ತಾ ಇದೆ ಅಲ್ಲ, ವಿಫಲತೆ ಬೇರೆ, ನಾವು ಹೋರಾಟ ಅಂತ ಇದೆ. ಹೋರಾಟ ಇದೆಯಲ್ಲ, ಸತತವಾಗಿ ಜನರು ಹೋರಾಡ್ತಾ ಇದ್ದಾರೆ, ನಮ್ಮ ವೇದಿಕೆ ಹೋರಾಡ್ತಾ ಇದೆ. ನಮ್ಮ ಉದ್ದೇಶ ಈಗ ಗೌರ್ಮೆಂಟ್ ಒಂದ್ ಸೈಡ್ ಬಲವಂತವಾಗಿ ನಮ್ ಭೂಮಿ ಕಿತ್ಕೊಂಡ್ಬಿಡಿ, ಹೋರಾಟಗಾರರು ಫ್ಯಾಕ್ಟರಿ ಬೇಡ ಅಂತಾರ. ಆದ್ರೆ ನಮ್ ಪರಿಸ್ಥಿತಿ ಕೇಳೋರು ಯಾರು? ಹೋರಾಟಗಾರ ಅವ್ರು ಹೋರಾಟ ನಾವು ಪರವಾಗಿ ಇದ್ದೇವೆ. ನಾವು ಹೋರಾಟಗಾರ ಪರವಾಗಿ ಇದ್ದೇವೆ. ನಮ್ಗೇನಂತ ಈಗ ಎಕ್ಸ್ಪೆನ್ಷನ್ ಆಗಕ್ಕಂತವಲ್ರಿ ಅವೆಲ್ಲ. ಈಗ MSPL BSPL ಬೇಡ, ಓಕೆ ಬಿಟ್ಬಿಡ್ರಿ, ಬೇಡ ಅಂತಂತ ವಿಲ್ ಸಪೋರ್ಟ್, ಬೇಡ ಅಂತ ಅನ್ನೋದಾಯ್ತು ಅಂತಂದ್ರೆ. ಆದ್ರೆ ಈಗೇನ್ ಎಕ್ಸ್ಪೆನ್ಷನ್ ಏನ್ ಆಗ್ತಾ ಇದಾವಲ್ಲ, ಅವ್ರಿಂದ ಮತ್ತೆ 27 ಕೊಳವೆಗಳು ಮುಂದೆ ಬರ್ತಾವ ಅಂತ ಹೇಳ್ತಾ ಇದ್ರು. ಓಕೆ, 27 ಕೊಳವೆಗಳು ಬರ್ತಾವ. ಈಗ ಎಕ್ಸ್ಪೆನ್ಷನ್ ಆಗಿಬಿಟ್ಟು ವಿತಿನ್ 1.5 ಇಯರ್ಸ್ ನಲ್ಲಿ ಟೋಟಲ್ ಆಗಿಬಿಟ್ಟು 32 ಕೊಳವೆಗಳು ಬಂದಿದ್ದಾವೆ. 1.5 ಇಯರ್ಸ್ ನಲ್ಲಿ 32 ಕೊಳವೆಗಳು ಬಂದಿದ್ದಾವೆ. ಹಾಗಾದ್ರೆ ಎಕ್ಸ್ಪೆನ್ಷನ್ ಆಯ್ತು, ಅದಕ್ಕಿಂತ ಜಾಸ್ತಿ ಆಯ್ತಲ್ಲ ಇದೀಗ. ಒಳಗೆ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾದ್ರೆ ಅವಾಗಿಲಿಂದ ಖಂಡಿತವಾಗಲಿ ಯಾಕೆ ಆಗ್ತಾ ಇದ್ದಾವೆ? ಎಷ್ಟು ಹುಟ್ಟಿದ್ದು ಖಂಡಿತ ಬಗ್ಗೆ ಮತ್ತೆ ಅಲ್ಲಲ್ಲ ಮಾಡಿ ಹೋರಾಟ ಮಾಡಿರ್ತಕ್ಕಂಥ ನಮಗ್ ಕಾಳಜಿನ ವಹಿಸಲಿಲ್ಲ. ನಾವು ಮಾಧ್ಯಮದವರು ನಾವು ಕಂಡ ಹಾಗೆ 2024-25 ಅವಧಿಯಲ್ಲಿ ಹೇಳ್ಬೇಕು, ಅತ್ಯಂತ ಪ್ರಭಾವಿ, ಅದು ಕೊಪ್ಪಳದ ನಡೆದಾಡುವ ದೇವರು ಅಂತ ಖ್ಯಾತಿ ಪಡೆದಿರ್ತಕ್ಕಂಥ ಕವಿಶ್ರೀ ಅಂತಂದ್ರೆ ಅದು ಬಲ್ದೋಟ ಕಾರ್ಖಾನೆ ಬಂದಾಗ್ಲಿ ಅಥವಾ ಅದಕ್ಕೆ ಸಂಬಂಧಪಟ್ಟ ನೀವ್ ಏನಾದ್ರೂ ಮಾಡ್ಕೊಳ್ರಿ. ಈಗ 10ರಲ್ಲಿ 11 ಆಗ್ಬಾರ್ದು. ಉಳಿದಿರೋ ಕಾರ್ಖಾನೆಗಳು ಹೊಗೆ ಉಗುಳ್ತಾ ಇದ್ದೇವೆ, ಜನರ ಜೀವದ ಮೇಲೆ ಗೌರವಪೂರ್ವಕವಾಗಿ ಸ್ವಾಮೀಜಿ ಅವರಿಗೆ ನೀವು ಜಪಾನ್ ಟೆಕ್ನಾಲಜಿ ಅಳವಡಿಸ್ತಿರೋ ಅಥವಾ ಏನದು ಇನ್ನೊಂದೇನೋ ಹೇಳಿಕೆ ಕೊಟ್ಟರು, ಆ ಪ್ರಕಾರ ಅವ್ರು ಒಂದು ಹೇಳಿಕೆ ಕೊಟ್ಟರು, ಜರ್ಮನ್ ಸೊ ಅಲ್ಲಿಗೆ ಕ್ವಿಟ್ ಮಾಡಿದ್ರು. ನಂತರ ಅವ್ರ ಕಡೆಯಿಂದ ಒಂದು ಯಾವ್ದು ಪ್ರಸ್ತಾಪ ಬರಲಿಲ್ಲ. ಕ್ರಮೇಣವಾಗಿ ಪ್ರಗತಿಪರ ಹೋರಾಟಗಾರರು, ಇನ್ನೇನು ಹಳೆಯ ಸೀನಿಯರ್ಸ್ ಹೋರಾಟಗಾರರು ಇದ್ರ ವಿರುದ್ಧ ನಿಂತ್ಕೊಂಡ್ರು. ಮೊನ್ನೆ ತಾನೇ ಎಲ್ಲ ಜಾನುವಾರನ್ನು ಹೋಗ್ಸೋ ಎಲ್ಲ ಪ್ರಯತ್ನ ನಡೀತು. ಇದರ ಮಧ್ಯೆ ಹುಟ್ಕೊಂಡಿರ್ತಕ್ಕಂಥ ಪ್ರಶ್ನೆ ಕಂಬಳಿ ಅವ್ರು ನೀವು ಕೇಳಿದ್ರಿ, ಗಂಡ ಹೆಂಡತಿ ನಡುವೆ ಕೂಸ್ ಬಡುವ ತನಗೆ ನಾವು ಲ್ಯಾಂಡ್ ಕಳ್ಕೊಂಡಿರೋ ಪರಿಸ್ಥಿತಿ ಯಾರು ಅರ್ಥ ಮಾಡ್ಕೊಳ್ಳಿಲ್ಲಪ್ಪ. ಕೊಳವೆಗಳು ಎಕ್ಸ್ಪೆನ್ಷನ್ ಆಗ್ತಾ ಇದಾವೆ, ಎಲ್ಲಾ ಡೆವಲಪ್ಮೆಂಟ್ ಆಗ್ತಾ ಇದೆ ಒಳಗೆ. ಸೊ ಅದು ಹಿಡನ್ ಆಗಿದೆ, ಯಾವುದೋ ಕಣ್ಣಿಗೆ ಕಾಣ್ತಿಲ್ಲ. ಮುಖ್ಯ ರಸ್ತೆಯಲ್ಲಿ ಕಾಣ್ತಿರ್ತಕ್ಕಂಥದ್ದು ದೃಷ್ಟಿ ಹೋಗೋದು ಯಾವ್ದು ಬಲ್ದೊಟ್ಟ ಈಗ ಆಗ್ತಿರ್ತಕ್ಕಂಥ ಸ್ಟೀಲ್.
ಅದನ್ನೇ ಟಾರ್ಗೆಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಅದಕ್ಕೆ ಅಂತಾನೆ ಕುತ್ಕೊಂಡಿರ್ತಕ್ಕಂಥ ನಿರುದ್ಯೋಗಿಗಳಿದ್ದಾರೆ, ಏನೋ ಎಜುಕೇಶನ್ ಮುಗಿಸ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ, ಲ್ಯಾಂಡ್ ಕಳ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ಸೊ ವಾಟ್ ಅಬೌಟ್ ಸರ್, ಇದ್ರ ಬಗ್ಗೆ ಏನ್ ನಿಮ್ಮ ಖಂಡಿತ ಪ್ರತಿಯೊಂದು ಗ್ರಾಮದಲ್ಲಿ ಭಯಭೀತ ಆಗಿರ್ತಕ್ಕಂಥ ಜನ ಹೋರಾಡ್ತಾ ಇದ್ದಾರೆ. ದಿನನಿತ್ಯದಲ್ಲಿ ಅರ್ಜಿಗಳನ್ನು ಕೊಟ್ಟು ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ, ಪರಿಸರ ಇಲಾಖೆ ಅವ್ರ ದಿನನಿತ್ಯದಲ್ಲಿ ಅವ್ರ ಫೈಟಿಂಗ್ ಇದೆ. ಆ ಫೈಟಿಂಗ್ ಮಧ್ಯದಲ್ಲಿ ಕೂಡ ಅವ್ರನ್ನ ಪೂರ ಕಮ್ಜೋರ್ ಮಾಡಿ, ಅವ್ರನ್ನ ಲೆಕ್ಕಕ್ಕಿಲ್ಲಾರ್ದಂಗ್ ಮಾಡಿ, ಗುಂಡಾಗಿರಿ ಮಾಡಿ ಎಲ್ಲಾ ಕಂಪ್ನಿಗೆ ಎಕ್ಸ್ಪೆನ್ಸ್ಗಳು ಆಗ್ತಾ ಇದೆ. ಸರಿ, ಅದೇ ರೀತಿ ಕೊಪ್ಪಳಕ್ಕೂ ಮಾಡ್ತೀವಿ, ನಾವು ದಕ್ಷಗೊಳ್ತೀವಿ ಅಂತಕ್ಕಂಥ BSPL ಒಂದು ನಡೆ ಇದೆ. ನಮ್ಮ ರಿಕ್ವೆಸ್ಟ್ ಇಷ್ಟೇ, ನಿಮಗೆ ಭೂಮಿ ಹೋಗಿದೆ ಅನ್ನೋ ಕಾರಣಕ್ಕಾಗಿ ನಮ್ಗೆ ಎಂಪ್ಲಾಯ್ಮೆಂಟ್ ನಮಗೆ ಬರುತ್ತೆ ಅನ್ನೋ ಕಾರಣಕ್ಕಾಗಿ ನೀವು 1.5 ಲಕ್ಷ ಜನ ಇನ್ನೂ 5,000 ಜನ ಹೋದ್ರೆ ನಮಗೇನ್ ಫರಕ್ ಬೀಳಲ್ಲ ಅಂತ ನೀವು ದಯವಿಟ್ಟು ಹಂಗ ಅರ್ಥ ಮಾಡ್ಕೊಳ್ಬೇಡಿ. ನೀವು ಒಟ್ಟಾಗಿ ಫೈಟ್ ಮಾಡೋಣ. ಒಂದ್ ವಿಚಾರ ಏನಪ್ಪಾ ಅಂತಂದ್ರೆ, ನಮಗೆ ಭೂಮಿ ವಾಪಸ್ ಕೊಡೋದಕ್ಕೆ ಏನೇನು ಪ್ರಾವಿಷನ್ಸ್ ಇದೆ ಸರ್ಕಾರದಲ್ಲಿ, ಈಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಗಳು ಏನಾಗಿದೆ, ಲೀಗಲಿ ಫೈಟ್ ಏನಾದ್ರು ಮಾಡ್ತಾ ಇದ್ದಾರೆ? ಖಂಡಿತ ಈಗ ಈ ಯೂನಿಟ್ ಡ್ರಾಪ್ ಆತಂದ್ರೆ ಅದರ ಅಗ್ರಿಮೆಂಟ್ ಪ್ರಕಾರ ರೈತರಿಗೆ ವಾಪಸ್ ಲ್ಯಾಂಡ್ ಕೊಡ್ಬೇಕಂತಿದೆ. ಸರ್ ಗೌರ್ಮೆಂಟ್ ಡ್ರಾಪ್ ಆಗಿದೆ, ಯೂನಿಟ್ ಬಗ್ಗೆ ಹೇಳ್ತಾ ಇದ್ರಿ. ಹೇಳಿಕೆ ಕೊಟ್ಟ ಅಧಿವೇಶನ ಕೆರೆ ಬಗ್ಗೆ ಮುಕ್ತವಾಗಿಡಬೇಕು ಅನ್ನೋದು ಇದೆಯಲ್ಲ, ಅದಕ್ಕೆ ನಾವು ಕೋರ್ಟಿಗೆ ಹೋಗಿವಿ. ಈಗ ಕೆರೆಗೆ ರೈತರಿಗೆ, ಜಾನುವಾರುಗಳು ಮತ್ತು ಕುರಿಗಳಿಗೆ ನೀರು ಕುಡ್ಸಕ ಬಸಾಪುರ ಕೆರೆ ಇಲ್ಲ. ಬಸಾಪುರ ಕೆರೆಯನ್ನು ಮಾರುವ ಹಕ್ಕನ್ನು ಯಾರು ಕೊಟ್ರು? ಕೊಪ್ಪಳ ಜಿಲ್ಲಾಡಳಿತಕ್ಕೆ ನಾನು ಪ್ರಶ್ನೆ ಮಾಡ್ತೀನಿ. ಊರ ಕೆರೆಯನ್ನು ಮಾರುವಂತಿಲ್ಲ, ಅದು ಸಮುದಾಯಕ್ಕೆ ಸೇರಿತ್ತು. ಸಂವಿಧಾನದತ್ತ ಹಕ್ಕು ನಮ್ದು, ನೈಸರ್ಗಿಕ ಹಕ್ಕು. ಇಲ್ಲಿ ಇಲ್ಲಿಗಲ್ ಒಂದು ಏನಪ್ಪಾ ಅಂತಂದ್ರೆ ವೈಲೇಷನ್ ಇದೆ ಅಂತ ಹೇಳಕ್ಕಾಗಲ್ಲ. ಕಂಪನಿ ಹೆಜ್ಜೆಗೂ ಕಾನೂನು ಉಲ್ಲಂಘನೆ ಮಾಡುತ್ತೆ. ಸರ್ ಅವರ ಮಾತಿಗೆ ಬರೋದಾದ್ರೆ, ಕಣ್ಣಿಗೆ ಕಾಣದಿರತಕ್ಕಂತ ಎಷ್ಟೋ ಕೆರೆಗಳನ್ನು ಮುಚ್ಚಿ ಹೋಗ್ಬಿಟ್ಟು ನಾವು ಆಕ್ಚುಲಿ ನಾವು ಎಜುಕೇಟರ್ಸ್ ನಾವು ಕೂಡ ಪ್ರಶ್ನೆ ಮಾಡಲಿಲ್ಲ. ಕಣ್ಣಿಗೆ ಕಾಣ್ತಿರ್ತಕ್ಕಂಥ ಒಂದು ಕೆರೆ ಬಗ್ಗೆ ನಾವು ಇವತ್ತು ಯೋಚನೆ ಮಾಡಿದ್ವಿ, ಸರ್ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಕೆರೆ, ಜಾನುವಾರುಗಳಿಗೆ ನೀರು, ಹಾಗೆ ರೈತರ ಮಕ್ಕಳು ಓದಿರ್ತಾರೆ, ಅವ್ರಿಗೂ ಒಂದು ಉದ್ಯೋಗ ಅಂತಕ್ಕಂಥದ್ದು ಒಂದು ಬ್ಯಾಲೆನ್ಸಿಂಗ್ ಕ್ವಶನ್. ಎಸ್, ನಿಮ್ ಮಾತಿಗೆ ನಾನು ಒಪ್ಕೋತೀನಿ. ಜಾನುವಾರುಗಳ ಬಗ್ಗೆ ಮತ್ತು ಭೂಮಿಯನ್ನು ಕಳೆದುಕೊಂಡಿರ್ತಕ್ಕಂಥ ರೈತರು, ಅವರುಗಳ ಮಕ್ಕಳ ಉದ್ಯೋಗದ ಬಗ್ಗೆ ಯೋಚನೆ ಮಾಡೋದಾದ್ರೆ ನಿಮ್ಮ ನಿಲುವು ಏನೇನು ಸರ್? ಯಾಕಂದ್ರೆ ಸಮಯ ಖಂಡಿತ ಆಯ್ತು. ನಮ್ಮ ನಿಲುವು ಏನಂತಂದ್ರೆ, ಖಂಡಿತವಾಗ್ಲೂ ರೈತರಿಗೆ ಹೇಳ್ತೀವಿ, ಪ್ರಾವಿಷನ್ಸ್ ಸರ್ಕಾರ ಮಾಡಬೇಕು. ರೈತರಿಗೆ ಭೂಮಿ ಕೊಡೋದಕ್ಕೆ, ವಾಪಸ್ ಕೊಡೋದಕ್ಕೆ ಮುಂದೆ ಬರಬೇಕು, ಡ್ರಾಪ್ ಮಾಡಬೇಕು. ಯಾಕಂದ್ರೆ ಯೂನಿಟ್ ಡ್ರಾಪ್ ಮಾಡೋದ್ರಿಂದ 1.5-2 ಲಕ್ಷ ಜನರು ಅಭಿವೃದ್ಧಿ, ಕೊಪ್ಪಳ ನಗರದ ಅಭಿವೃದ್ಧಿಗೆ ಅವಕಾಶ ಮಾಡಿಕೊಟ್ಟಂಗಾಗ್ತತಿ ಒಂದು. ಆಮೇಲೆ ಏನಪ್ಪಾ ಅಂತಂದ್ರೆ, ರೈತರಿಗೆ ವಾಪಸ್ ಭೂಮಿ ಕೊಡೋದ್ರಿಂದ ನೀವು ಲಿಫ್ಟ್ ಇರಿಗೇಷನ್ ಮಾಡಿಕೊಡಿ, ನೀರಾವರಿ ಮಾಡ್ತಾರೆ ರೈತರು, ಆಮೇಲೆ ಉದ್ಯೋಗ ತನ್ನಿಂತಾನೆ ಸೃಷ್ಟಿ ಆಗುತ್ತೆ. ನಿಮಗೆ ಕಾನೂನಾತ್ಮಕ ತೊಡಕಿದ್ರೆ, ಈಗ ಆಲ್ರೆಡಿ ಏನಾಗಿದೆಯಲ್ಲ ಭೂಮಿ ವಾಪಸ್ ಕೊಟ್ಟಂತ ಪ್ರಕರಣಗಳೇನಿದೆ ಅದನ್ನ ಅನುಸರಿಸಿಕೊಂಡು ನಮ್ಮ ರೈತರು ಭೂಮಿ ವಾಪಸ್ ಬರಂಗ್ ಮಾಡಿ. ಇದು ಬಿಟ್ಟು ಆಗದೆ ಇದ್ರೆ ಖಂಡಿತವಾಗಲೂ ನಾವು ಮುಂದೆ ಮನವರಿಕೆ ಮಾಡಿಕೊಡ್ತೀವಿ, ರೈತರಿಗೂ ಮನವರಿಕೆ ಮಾಡಿಕೊಡ್ತೀವಿ, 1.5 ಲಕ್ಷ ಜನರಿಗೂ ಮನವರಿಕೆ ಮಾಡಿಕೊಡ್ತೀವಿ. 20 ಬಾಧಿತ ಗ್ರಾಮಗಳಿಗೂ ಈಗಾಗಲೇ ಬೇಸತ್ತೋಗಿದ್ದಾರೆ, ಅವರಂತೂ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಕಟ್ಟಿಕೊಳ್ತೀವಿ. ಯಾವುದೇ ವಿಸ್ತರಣೆನೂ ಸಹಿಸಲ್ಲ, ಯಾವುದೇ ಇರ್ತಕ್ಕಂಥ ಕೇಂದ್ರೀಕರಣ ಏನಿದೆಯಲ್ಲ, ಸಾರ್ ಹೇಳಿದ್ರಲ್ಲ, ಕೇಂದ್ರೀಕರಣ ಅಂತ ಒಪ್ಪೋದೇ ಇಲ್ಲ. ಆದ್ರೆ ನಿಮ್ಮದು ಬಲ್ಲೋಟ ವಿರುದ್ಧ ಒಂದೇ ಹೋರಾಟನ ಅಥವಾ ಇನ್ನು ಉಳಿದಿರ್ತಕ್ಕಂಥ ಎಲ್ಲ ವಿಸ್ತರಣೆಯನ್ನು ವಿರೋಧಿಸ್ತೀವಿ, ಮತ್ತೆ ಕೇಂದ್ರೀಕರಣ ವಿರೋಧಿಸ್ತೀವಿ, ಸಂಪನ್ಮೂಲ ಲೂಟಿನ ವಿರೋಧಿಸ್ತೀವಿ. ಇಲ್ಲಿ ಮಾನವ ಸಂಪನ್ಮೂಲ ಏನಪ್ಪ ಉದ್ಯೋಗದ ಹೆಸರ ಮೇಲೆ ಆಗ್ತಕ್ಕಂಥ ವಂಚನೆಯನ್ನು ವಿರೋಧಿಸ್ತೀವಿ. ಎಸ್ಪೆಷಲಿ BSPL ಬಲ್ಡೋಟ ವಿಸ್ತರಣೆ ಅಂತ ಆದ್ರೆ 1.5 ಲಕ್ಷ ಜನರಿಗೆ ಪೂರಾ ನಾವು ಇಲ್ಲಿ ಶಿಫ್ಟ್ ಮಾಡ್ಬೇಕಾಗ್ತತಿ. ಕೊಪ್ಪಳ ಶಿಫ್ಟ್ ಸರ್ಕಾರದಿಂದಾಗ್ಲಿ ಕಂಪ್ನಿಯಿಂದಾಗ್ಲಿ ಸಾಧ್ಯವಿಲ್ಲ. ಇದಕ್ಕೆ ನಾವು ತೋರಣಗಳ ಬಗ್ಗೆ ನೀವು ಕೇಳಿದ್ರಿ, ಜಿಂದಾಲ್ ಕಾರ್ಖಾನೆ ಬಗ್ಗೆ, ಬಳ್ಳಾರಿ ಬಗ್ಗೆ ಕೇಳಿ, ಯಾರು ಶಿಫ್ಟ್ ಆಗಿದ್ದಾರೆ ಸರ್ ಅಲ್ಲಿ, ಹೆಂಗ್ ನಡೀತಾ ಇದೆ? ತೋರಣಗಲ್ ಅನ್ನೋದು ಕಂಪನಿ ಸ್ಥಾಪನೆಯಾಗ ಸಣ್ಣ ಗ್ರಾಮ. ಈಗ ಹೆಂಗ ಸಪೋಸ್ ಗಿಣಿಗೆರೆ ಐತಲ್ಲ, ಗಿಣಿಗೆರೆಕ್ಕಿಂತ ಸಣ್ಣ ಗ್ರಾಮ ತೋರಣಗಲ್ ಕಂಪನಿ ಸ್ಥಾಪನೆಯಾಗ. ತದನಂತರದಲ್ಲಿ ಕಂಪನಿ ಬಂದ ಕಾರಣಕ್ಕೆ ಇವತ್ತು ಸ್ವಲ್ಪ ದೊಡ್ಡದಾಗಿದೆ. ಆದ್ರೆ ಅಲ್ಲಿ ತೋರಣಗಲ್ಲವ್ರು ಯಾರು ಇಲ್ಲ, ಬಂದವರೆಲ್ಲ ಉತ್ತರ ಭಾರತೀಯರು, ಅಲ್ಲಿರ್ತಕ್ಕಂಥ ಚೀಪ್ ಲೇಬರ್, ಅವ್ರಿಗೆ ಅನಿವಾರ್ಯ. ಸೀಸನ್ ಬರ್ತಾರೆ, ಕೆಲವು ವೊಕೇಶನಲ್ಲಿ ಬರ್ತಾರೆ, ಮತ್ತೆ ವಾಪಸ್ ಹೋಗ್ತಾರೆ. ಅಲ್ಲಿ ಇದ್ದವ್ರಿಗೆ ಯಾರಿಗೆ ಆರೋಗ್ಯ ಇರಕ್ ಸಾಧ್ಯನೇ ಇಲ್ಲ. ತೋರಣಗಲ್ ಸಂಪೂರ್ಣ ಪರ್ಯಾವರಣ ನಾಶ ಆಗಿದೆ. ಮತ್ತೊಂದು ತೋರಣಗಲ್ಲು ಕೊಪ್ಪಳ ಹಾಕ್ಬಿಡುದು. ತೋರಣಗಲ್ಲು ಅದು ಅತ್ಯಂತ ಅಪಾಯಕಾರಿ, ಇಡೀ ರಾಜ್ಯದಲ್ಲಿನೇ ವಾತಾವರಣ ಕೆಟ್ಟ ನಂಬರ್ 1 ಜಾಗದಲ್ಲಿ ತೋರಣಗಲ್ ಇದೆ. ಹಂಗ ಕೊಪ್ಪಳ ಆಗ್ಬಾರ್ದು. ಈಗ ಎಕ್ಸ್ಪೆನ್ಷನ್ ಅಂತ ಮತ್ತೆ ಒಳ್ಳೆ ಅಲ್ಲಿಗೆ ಬರ್ತೀನಿ ನಾನು. ಎಕ್ಸ್ಪೆನ್ಷನ್ BSPL ಬೇಡ ಅಂತ ಬೇಡ ಅನ್ನೋದಾಯ್ತು ಅಂತಂದ್ರೆ, ಈಗ ಬೇರೆ ಕಂಪ್ನೀಸ್ಗಳು ಬೇರೆಲ್ಲ ಮತ್ತೆ ಒಳ್ಳೆ ಎಕ್ಸ್ಪೆನ್ಷನ್ ಮಾಡ್ತಾ ಇರ್ತಾವು, ಎಕ್ಸ್ಪೆನ್ಷನ್ ಮಾಡ್ತಾ ಇದ್ವಿ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅಲ್ಲ ಇವ್ರಿಗೆ ಎಕ್ಸ್ಪೆನ್ಷನ್ ಓಕೆ, ನಾವು ಅನ್ನೋನಿಲ್ಲ, ನಾವು ನಿಂತೀವಿ, ನಮ್ಗೆ ಗೊತ್ತಿದೆ ಯಾವ್ದು ಎಕ್ಸ್ಪೆನ್ಷನ್ ಕೂಡ ಆಗುತ್ತೆ ಅಂತ ಅದ್ರ ಬಗ್ಗೆ ಯಾಕೆ ಇನ್ನೂವರೆಗೆ ಅದನ್ನ ಕ್ರಮ ಇಲ್ಲ? ಕಿರ್ಲೋಸ್ಕರ್ ಎಕ್ಸ್ಪೆನ್ಷನ್ ಐತೆ, ಅದ್ರ ವಿರುದ್ಧ ನಮ್ದಿದೆ. ಯಾವ್ದು ಖಂಡಿತ ಎಕ್ಸ್ಪೆನ್ಷನ್ ಆಗ್ತದೆ ಇಲ್ಲ, ಅದಕ್ಕೆ ವಿರುದ್ಧ ನಮ್ದಿದೆ, ಅದ್ರ ವಿರುದ್ಧ ನಮ್ದು ಸ್ಟಾಪ್ ಆಗಿಲ್ಲ, ಜಾಗೃತಿ ಇದೆ.
ಜಾಗೃತಿ ಇದೆ. ಇನ್ನೂರಿಗೆ ಯಾಕೆ ಸ್ಟಾಪ್ ಮಾಡಿದ್ದಾರೆ? ನಾನು ಕೇಳ್ತೀನಿ. Excellent ಆಗ್ಬೇಕು. Yes. ಇದ್ರ ಬಗ್ಗೆ ಏನಾದ್ರು ಕಾನೂನಾತ್ಮಕ ನಡೆ ಏನಾದ್ರು ಇಟ್ಟಿದ್ರಾ ಕಿರ್ಲೋಸ್ಕರ್ ವಿರುದ್ಧ? ಆಕ್ಚುಲಿ ಕಾನೂನಾತ್ಮಕವಾದಂತ ನಡೆಕ್ಕಿಂತ ನಾವು ನಂಬಿದ್ವಿ ಜನ ಚಳವಳಿನ. ಜನರಿಗೆ ಜಾಗೃತಿ ಯಾವಾಗ ಬರುತ್ತೆ? ಏನಾದ್ರು ಸರ್ ಬಂದೇನಾದ್ರು ಕಾನೂನನ್ನ ನಾವು ಕಂಡ್ರೆ ಈಗ ಆಲ್ರೆಡಿ ಗೌರಿ ಶ್ರೀಗಳು ಹೇಳಿದಂಗೆ ಮತ್ತೆ ಉಲ್ಟಾ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ನವರಿಗೆ ಹೋದ್ರೆ ಮತ್ತೆ ರೈತರಿಗೆ ಸೋಲಾಗಂಗ್ ಮಾಡ್ತಾರೆ. ಮತ್ತೆ ಅವ್ರ ಕಾನೂನು ನಡೆಯಲ್ಲಿ ಸರ್ಕಾರ ಮತ್ತು ಕಂಪನಿ ಎಲ್ಲ ಅವ್ರ ಒಟ್ಟಿಗೆ ಇರೋದ್ರಿಂದ ನಮ್ಗೆ ಯಾವ್ದೊಂದು ಮಾರ್ಗದಿಂದ ಮತ್ತೆ ನಮ್ಗೆ ಸೋಲಾಗಂಗ್ ಮಾಡ್ತಾರೆ. ಬದುಕೋರು ನಾವು, ಉಸಿರಾಡೋರು ನಾವು, ಜೀವ ಇಟ್ಟುಕೊಂಡು ಇಲ್ಲಿ ಭವಿಷ್ಯ ಕಟ್ಟಿಕೊಳ್ಳೋರು ನಾವು. ಇದಕ್ಕೆ ಹೋರಾಟ ಒಂದೇ ಮಾರ್ಗ. ಜನ ಜಾಗೃತಿ. ನಮ್ಮ ನಡೆ ಹೆಂಗಿರ್ಬೇಕಂತಂದ್ರೆ ನನ್ನ ಹೆಂಗಿರ್ಬೇಕಂದ್ರೆ ಈಗ ಕಿರ್ಲೋಸ್ಕರ್ ಸುತ್ತಮುತ್ತ ಇರತಕ್ಕಂತ ಹಳ್ಳಿಗಳು, ಕಲ್ಯಾಣಗಿರಿ ಸುತ್ತಮುತ್ತ ಇರತಕ್ಕಂತ ಹಳ್ಳಿಗಳು, ಈ ಸಣ್ಣ ಪುಟ್ಟ ಸ್ಪಾಂಜ್ ಐರನ್ ಸುತ್ತಮುತ್ತ ಇರತಕ್ಕಂತ ಹಳ್ಳಿಗಳು, ಮಧ್ಯದಲ್ಲೇ ನಾವ್ ಅದ್ರ ಸುತ್ತ ವಾಸ ಮಾಡ್ತಿರ್ತಕ್ಕಂಥದ್ದು ಈಗ ಅಭಯ ಸಾಲ್ವೆಂಟಲ್ಲಿ ಇರ್ತಕ್ಕಂಥ ನಾವುಗಳು. ಹೌದಲ್ವಾ? ಹೌದು. ಇವ್ ಎಲ್ಲರನ್ನ ಕೂಡ ಮನುಷ್ಯರೇ, ಎಲ್ಲರೂ ಮನುಷ್ಯರೇ. ನಾವು ಇವ್ರ ಎಲ್ಲರ ಪರವಾಗಿ ನಮ್ಮ ವಿಚಾರ ಮಾಡ್ಬೇಕಾಗಿದೆ. ನಾವು ಅದ್ರಲ್ಲಿ ನಾವು ಬರ್ತೀವಿ, ಅದೆಲ್ಲರ ಪರವಾಗಿ ವಿಚಾರ ಮಾಡಬೇಕಾಗಿ. ಈಗ ನಾವು BSPL ಬೇಡ, ಇದು ಎಕ್ಸ್ಪೆನ್ಷನ್ ಬೇಡ, ಇದು ಅಂತ ನೋಡಿದ್ರೆ ಅವು ದಿನದಿಂದ ದಿನಕ್ಕೆ ಸ್ಟಾರ್ಟ್ ಮಾಡ್ತಾ ಇದಾವೆ. ಎಕ್ಸ್ಪೆನ್ಷನ್ ದಿನಾನೇ ಆಗ್ತಾ ಇದೆ. ಅದ್ರ ಬಗ್ಗೆ ನಾವು ಸುಮ್ಮನೆ ಇದೆ ಇನ್ನೂವರೆಗೆ ಅದನ್ನ ಕೊಡಿ. ನಾವೇನ್ ಮಾಡ್ತೀವಿ, ಗೇಟ್ ಹೋಗ್ತಿರ್ತೀವಿ, ಟೈರ್ಸ್ ಹುಡ್ತಿರ್ತೀವಿ, ಬೇಕಾ ನ್ಯಾಯ ಬೇಕಂತೀವಿ, ಧಿಕ್ಕಾರ ಅಂತೀವಿ. ಮತ ಒಳ್ಳಿ ಏನಾಗಿರ್ತೀವಿ ಅಂತಂದ್ರಪ್ಪ, ಮತ ಒಳ್ಳಿ ನಮ್ಮ ನೇಮ ಮಾಡ್ಬಿಡ್ತಾರೆ, ತಗೊಂಬಂದು ಇಲ್ಲಿಗೆ ಹೋಗಿದ್ದ ಪೋಸ್ಟ್ ಸ್ಟೇಷನ್ಗೆ ಬಂದು ಹಾಕ್ತಾರೆ. ಇವ್ರ ಬಗ್ಗೆ ನಾವು ಯಾವ್ದಾದ್ರು ನಾವು ವಿಚಾರ ಮಾಡಿದೀವಿ? ಅವ್ರು ನಮ್ ಜನ ಅಲ್ಲ. ನಾವು ಇದು ಬ್ಯಾಡ್ ಅನ್ನೋದಾಯ್ತಾ ಅದು ಸ್ಟಾರ್ಟ್ ಆಗತ್ತಲ್ಲಿ. ಆ ಸ್ಟಾರ್ಟ್ ಆಗಿದ್ದಲ್ರಿ, ಅದೇ ಹೊಗೆಯನ್ನ, ಅದೇ ಧೂಳು ನಾವು ಮತ್ತೆ ತಗೊಳ್ಳೇಬೇಕು. ನಾವು ತಗೊಂತೀವಿ ಅದನ್ನ, ತಗೊಳ್ತೀವಿ. ಇದು ನಮ್ಗೆ ಗೊತ್ತಿರೋ ವಿಚಾರನೆ, ನಾವು ತಗೊಂತೀವಿ. ಅದಕ್ಕೆ ನಮ್ದು ಉದ್ದೇಶ ಏನಂತಂದ್ರೆ, ಬೇಡ ಅನ್ನತಾನೆ ಅಂತಂದ್ರಪ್ಪ, ಎಕ್ಸ್ಪೆನ್ಷನ್ ಏನಾಗಿದೆ ನೋಡ್ರಿ. ಈಗ ಮುಂದೆ ಏನಾಗ್ತಾವ ಅದು ಬೇಡ ಅನ್ನೋದಾಯ್ತಾರಪ್ಪ. ಎಕ್ಸ್ಪೆನ್ಷನ್ ಈಗ ಏನ್ ಆಗ್ತಾ ಇದಾವಲ್ಲ ಅದು ಬೇಡ. ಅವೆಲ್ಲವನ್ನು ಈಗೇನು ಸುಮಾರಾಗಿ ಈಗ ಹಾನಿ ಆಗ್ತಾ ಇದೆ ನಮ್ಗೆ ಆಲ್ರೆಡಿ. ಈಗ ಇದ್ರಲ್ಲಿಂದ ಕ್ಯಾನ್ಸರ್ ಅನ್ನು ಬಂದಿದೆ, ಎಲ್ಲಾ ರೀತಿಯಾದಂತ ಕಾಯಿಲೆಗಳನ್ನು ನಾವು ಈಗ ಆಲ್ರೆಡಿ ನಾವು ಅನುಭವಿಸ್ತಾ ಇದ್ದೇವೆ. ಇವ್ ಯಾವ ಬೇಡ, ಇವ್ ಯಾವ ಬೇಡ ಅಂತಕ್ಕಂಥದ್ದು ಹೋರಾಟ ಆಗ್ಬೇಕು. ಖಂಡಿತ. ಯಾವ ಬೇಡ, ಎಕ್ಸ್ಪೆನ್ಷನ್ ಆಗಿರ್ತಕ್ಕಂಥ ಈಗೇನ್ ರೀಸೆಂಟ್ ಆಗಿ ಏನಾಗಿದೆ ಅವು ಬೇಡ, ಯಾವ ಬೇಡ. ಯಾಕಂದ್ರೆ ನಾವು ಮನುಷ್ಯರು ಬದುಕ್ಬೇಕ್ರಿ. ಈಗ ಈ ನೆಲ, ಈ ಜಲ, ಈಗ ಗಡಿ, ಇದ್ರ ಬಗ್ಗೆ ನಾವು ಇದನ್ನ ಕಾಯ್ಕೊಂಡು ಹೋಗ್ತಕ್ಕಂಥದ್ದು, ಇದನ್ನ ನಾವು ಸುಭಿಕ್ಷೆಯಿಂದ ಇಟ್ಕೊಂಡು ಹೋಗ್ತಕ್ಕಂಥದ್ದು, ಇದನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅದು ಹಾಗಾದ್ರೆ ಬರೀ ನಾವು 5-10 ಕಿಲೋಮೀಟರ್ ಇರ್ತಕ್ಕಂಥದ್ದು ಅದು ಬೇಕು, ಇದು ಬೇಡ ನಂತರ ಹೆಂಗೆ? ಅದ್ರ ಎಕ್ಸ್ಪೆನ್ಷನ್ ಆಗ್ತಾ ಇದೆ. ಅದನ್ನ ಹಂಗೆ ಸುಮ್ಮನೆ ಬಿಟ್ಬಿಡೋಣ. ಅದನ್ನ ಹಾಗೆ ವಿಸ್ತರಣೆ ಆಗ್ತಾ ಇದೆ. ಅವ್ರು 4 ಕೊಳವೆನ ಹಾಕಿದ್ರು, 8 ಹಾಕಿದ್ರು. ಈ ಟೋಟಲ್ ಎಲ್ಲರೂ ಕುಡ್ಕೊಂಡ್ಬಿಟ್ಟು 28 ಫ್ಯಾಕ್ಟರಿ ನಡುವೆ 32 ಕೊಳವೆಗಳು ಆಗಿದ್ದಾವೆ. ಆ ಧೂಳು ಬರ್ತಾ ಇದೆ ಇಲ್ಲಿಗೆ ಬರ್ತಾ ಇಲ್ಲ. ಆಲ್ರೆಡಿ ಸುಮಾರು ಆಗಿಬಿಟ್ಟು ಅದು ಅಲಿಗೇರಿ, ಅಲ್ಲಿ ಬಾನಾಪುರವರೆಗೆ ಹೋಗ್ತಾ ಇದೆ. ನಾವು ನೋಡ್ಬೇಕು. ಇವತ್ತು ಕೊಪ್ಪಳದಲ್ಲಿ ಎಲ್ಲಾ ಕಂಪ್ನಿ, ಎಲ್ಲರ ಮನೆ ಮೇಲೆ ನೋಡ್ರಿ ಅಡ್ಡಾಡಿನಿ ಅಂತಂದ್ರೆ ಫಿಂಗರ್ ಪ್ರಿಂಟ್ ನೋಡ್ತಾವ. ಬ್ಲಾಕ್ ಡಸ್ಟ್ ಬರ್ತಾ ಇದೆ. ಎಲ್ಲಿದೆ ಬರ್ತಾ ಇದೆ? ಸ್ಪಾಂಜ್ ಐರನ್ ನಂತರ ಬರ್ತಕ್ಕಂಥದ್ದು ಈ ಸ್ಟೀಲ್. ಹೆಚ್ಚು ಮಾಡ್ತಕ್ಕಂಥದ್ದು ಸ್ಪಾಂಜ್ ಐರನ್, ಆಮೇಲೆ ರೈಸ್ ಮಿಲ್, ಪವರ್ ಪ್ಲಾಂಟ್ ಸ್ಟೀಲ್ ಪ್ಲಾಂಟ್ ಆಗ್ತಕ್ಕಂಥ ಮುಂದೆ ಆಗ್ತಕ್ಕಂಥದ್ದು ಇವು ಆಗ್ತಾ ಇದಾವಲ್ರಿ. ಈಗ ಎಲ್ಲ ನಾವೆಲ್ಲ ಸಮಸ್ಯೆಗೆ ಒಳಗಾಗಿದೀವಲ್ರಿ. ಮುಂದೆ ಬ್ಯಾಡ್ಬಿಡ್ರಿ. ಈ ಆಗಿದ್ದೇವಲ್ರಿ, ನಾವ್ ಸಹಾಯ ಕುಂತೀವಲ್ರಿ. ಈಗ ಬದುಕದ ಹೆಂಗ್ರಿ ನಾವು? ಇವೆಲ್ಲವುಗಳನ್ನ ನಾವೇನ್ ಮಾಡ್ಬೇಕು? ಬಂದ್ ಮಾಡಿಸ್ಬೇಕು. ಅವೆಲ್ಲರೂ ವಿರುದ್ಧವಾಗಿ ನಾವ್ ನಿಂತ್ಕೋಬೇಕು. ಅವ್ ಏನ್ ಎಕ್ಸ್ಪೆನ್ಷನ್ ಆಗಿವಲ್ರಿ, ಅವ್ ಯಾವ ಬೇಡ ನಮ್ಗೆ. ಇನ್ನು ಎಲ್ಲ ಮಾಡ್ಬೇಕು ಇವನ್ನೆಲ್ಲ. ಅದೇ ರೀತಿ ಅವ್ರು ಮಾಡಲ್ಲ ಅನ್ನೋದಾಯ್ತು ಅಂತಂದ್ರೆ ಅವ್ರು ಮಾಡಲ್ಲ ಅಂತಂದ್ರೆ ಇದನ್ನ ಮಾಡ್ರಿ. ಇದು ಎಕ್ಸ್ಪೆನ್ಷನ್ ಆಗ್ಲಿ. ಹೋರಾಟಗಾರರು ಕಂಪನಿ ಫ್ಯಾಕ್ಟರಿ ವಿಸ್ತರಣೆ ಆಗಬಾರ್ದು ಅಂತ ತಡೆ ಹಿಡಿದು ಹೋರಾಟ ಮಾಡ್ತಾರೆ. ಭೂಮಿ ಕಳ್ಕೊಂಡಿರ್ತಕ್ಕಂಥವ್ರು ನಿಮ್ ಹೋರಾಟ ನಡೆ ಏನಾದ್ರು ಅನ್ಕೊಂಡಿದ್ರ? ಹೆಂಗೆ ನಮ್ಮ ಹೋರಾಟನ ನಾವು 2006 ಸ್ಟಾರ್ಟ್ ಮಾಡಿದೇವಿ ಸರ್. ಯಾಕಂತಂದ್ರೆ ರೈತರು ಅವೆಲ್ಲ ಸಣ್ಣ ಪುಟ್ಟ ಎಕನಾಮಿಕಲಿ ನಾಟ್ ಫಿಟ್, ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಅವರು ಅಸಂಘಟಿತರು, ಆಮೇಲೆ ಹೋರಾಡ್ತಕ್ಕಂಥ ಶಕ್ತಿನೂ ಇಲ್ಲ. ಹೈಕೋರ್ಟ್ಗೆ ಹೋದ್ರು. ಹೈಕೋರ್ಟ್ ನಲ್ಲಿ ಏನಾಯ್ತು ಅಂತಂದ್ರಪ್ಪ ಸರ್ ಹೇಳಿದಾಗ 2012 ನಾವು ರೈತರ ಪರವಾಗಿ ಅಂತ ಬಂತು. ನಂತರ ಆಮೇಲೆ ಏನ್ ಮಾಡಿದ್ರು ಅಂತಂದ್ರಪ್ಪ, ಒಂದು 11 ಜನ ನಮ್ಮ ರೈತರು ತುಂಬಾ ಪ್ರಯತ್ನ ಮಾಡಿ ಎಲ್ಲ ಹೋರಾಡಿದ್ರು. ಸುಪ್ರೀಂ ಕೋರ್ಟಿಗೆ ಹೋಯ್ತು. ಅದು ಇಂಜೆಕ್ಷನ್ ಆರ್ಡರ್ ತೆಗೆದುಕೊಂಡು ಅವ್ರು ಹೋದ್ರು. ನಂತರ ಆಮೇಲೆ 2022 ನವೆಂಬರ್ದಲ್ಲಿ ಗೆದ್ಕೊಂಡ್ ಬಂದ್ಬಿಟ್ರು. ನಮಗೆಲ್ಲ ಈಗ ಏನಾಗ್ಬಿಡುತ್ತೆ ಅಂತಂದ್ರೆ ಅವರು ಗೆಲ್ತಾರೆ. ಯಾಕಂದ್ರಪ್ಪ ಅಷ್ಟು ಫೈಟ್ ಮಾಡ್ತಕ್ಕಂಥ ಶಕ್ತಿ ನಮ್ಗಿಲ್ಲ. ಹಾಗಾಗಿ ನಾವು ಕೇಳ್ತಕ್ಕಂಥದ್ದು ಸರ್ಕಾರ ಕೇಳ್ಬೇಕು. ಈ ಭೂಮಿಯನ್ನ ವಶಪಡಿಸಿಕೊಂಡಿರ್ತಕ್ಕಂಥದ್ದು ಸರ್ಕಾರ. ನಮ್ ಭೂಮಿಯನ್ನು ತೆಗೆದುಕೊಂಡಿರ್ತಕ್ಕಂಥದ್ದು KIADB ಸರ್ಕಾರದ. ಆ ಸರ್ಕಾರ ಏನ್ ಮಾಡ್ಬೇಕು? ನಮ್ಮ ಭೂಮಿಯನ್ನ ನಮಗೆ ರಿಟರ್ನ್ ಕೊಡ್ಸ್ಬೇಕು. ಇಲ್ಲ ಅಂತಂತಂದ್ರೆ ನಾವು ಕೇಳ್ತಕ್ಕಂಥದ್ದು ಇವೆಲ್ಲ
ನಾವು ಅಲ್ಲಿ 3 ಊರಿಗೆ ಎಲ್ಲಾ ರೈತರ ಪರವಾಗಿ ನಾ ಕೇಳ್ತಕ್ಕಂಥದ್ದು ಏನಂತಂದ್ರೆ ಒಂದು ನಮ್ಮ ಭೂಮಿ ವಾಪಸ್ ಕೊಡಿಸ್ಬೇಕು, ಕೊಡ್ಬೇಕು. ಇಲ್ಲ ಕಂಪನಿ ಎಸ್ಟಾಬ್ಲಿಷ್ ಆಗಿ ನಮಗೆ ಸರ್ಕಾರಿ ಉದ್ಯೋಗ ಕೊಡ್ಬೇಕು, ಸರ್ಕಾರಿ ಉದ್ಯೋಗ ಕೊಡ್ಬೇಕು. ಆಮೇಲೆ ನಾವು ಉಸಿರಾಡ್ಬೇಕಲ್ರಿ. ಅದ್ರ ಜೊತೆಗೆ ಈ ಭೂಮಿ ಮೇಲೆ ಇರತಕ್ಕಂತ ಮೂಲ ವಾಸಿಗಳಿದಾರೆ, ಪಶು ಪಕ್ಷಿಗಳು ಪ್ರಾಣಿಗಳು ಇದಾವೆ, ಅವೆಲ್ಲವೂ ಸಂಖ್ಯೆಗಳು ಕಡಿಮೆ ಆಗ್ಬಿಡತ್ರಿ. ಈಗ ಅವೆಲ್ಲವೂ ಸಂಖ್ಯೆ ಕಡಿಮೆ ಆಗ್ಬಿಡತ್ತೆ. ಅವು ಮೂಲವಾಸಿಗರ ಅವ್ರು, ಹೌದಾ? ಅವ್ರ ಪರಿಸ್ಥಿತಿನ ಕೂಡ ನೋಡಿ ಎಲ್ಲ ಕಡಿಮೆ ಆಗ್ಬಿಡತ್ತೆ. ಅಂದ್ರೆ ಏನೋ MSP ಅಲ್ಲಿ BSP ಸ್ಟಾರ್ಟ್ ಆಗಿಲ್ಲ, ಅವ್ರೆಲ್ಲ ಕಂಪ್ನಿಗಳು ಸ್ಟಾರ್ಟ್ ಆಗಿಬಿಟ್ಟು ಎಲ್ಲ ಹಾಳಾಗ್ಬಿಡತ್ತೆ ಅಲ್ರಿ. ಅವೆಲ್ಲ ಬಂದ್ ಮಾಡಿಸ್ಬಿಡಣ. ಬದುಕದ ಹೆಂಗ್ರಿ? ನಾಟ್ ಸೆಂಟ್ರಲೈಸ್ಡ್ ಬೇಡ ಈ ಸರ್ ಹೇಳಿದಾಗೆ ಇದನ್ನ ಬೇಡ ಹೊಟ್ಟೆ ತಗೊಳಂಗಿರುತ್ತೆ. ಅಲ್ಲ ಹೌದು. ಹಾಗಾದ್ರೆ ನಾವು ಇದನ್ನ ಬಂದ್ ಮಾಡಿಸ್ತೀವಿ, ಅದ್ರ ಚಲವಾಗುತ್ತೆ, ಅದ್ರ ಧೂಳು ನಾವು ಕುಡಿತೀವಿ, ಸತ್ತು ಹೋಗ್ತೀವಿ, ಸತ್ತು ಹೋಗ್ಬಿಡ್ತೀವಲ್ಲ ನಾವು. ಹಾಗಾದ್ರೆ ಅವನು ಬಂದ್ ಮಾಡಿಸ್ಬೇಕು. ಖಂಡಿತವಾಗಲು ಗವಿಮಠದ ಶ್ರೀಗಳ ಮಾತನ್ನು ಉಲ್ಲೇಖ ಮಾಡ್ತೀನಿ ನಾನು. ಇರೋ ಎಸ್ಟಾಬ್ಲಿಷ್ ನಲ್ಲಿ ಇರ್ತಕ್ಕಂಥ ಈಗ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥವು ದಿನನಿತ್ಯ ಆಪರೇಟ್ ಮಾಡ್ತಕ್ಕಂಥವು ಖಂಡಿತವಾಗಲೂ ಕಂಟ್ರೋಲಿಗೆ ಬರ್ಬೇಕು. ಇಲ್ಲದೆ ಹೋತಂದ್ರೆ ಅವ್ರು ನಡೆಯೋದಕ್ಕೆ ಯಾವಕ್ಕೂ ಫಸ್ಟ್ ಆಫ್ ಆಲ್ ಅನುಮತಿ ಇಲ್ಲ. ಸ್ಟಾಪ್ ಸೆಕೆಂಡ್ರಿ. ಅವು ಹೆಂಗಿರ್ಬೇಕಂತಂದ್ರೆ ನೀವ್ ಏನ್ ಮಾಡ್ತಿರೋ ಗೊತ್ತಿಲ್ಲ, ಬಾಧನೆ ಇರ್ಲಾರ್ದಂಗ ನಿಮ್ಮ ನಾರ್ಮ್ಸ್ ಅನ್ನ ಪೂರ್ಣ ಪ್ರಮಾಣದ ನೀವು ಬಾಧನೆ ಆಗ್ಲಾರ್ದಂಗ ಮಾಡಿದ್ರೆ ಮಾತ್ರ ಆಪರೇಟ್ ಆಗ್ಬೇಕು. ಇಲ್ಲದೆ ಹೋದ್ರೆ ನಿಂತು ಹೋಗ್ಬೇಕು. ಫಸ್ಟ್ ಆಫ್ ಆಲ್ ಇರೋ ಇಂಡಸ್ಟ್ರಿಗಳು ಇಲ್ಲದೆ ಹೋತಂದ್ರೆ ಇಲ್ಲಿ ಜನರ ಪೂರ್ಣ ಆರೋಗ್ಯನ, ಜೀವನನ್ನ, ಕೃಷಿನ ಹಾಳು ಮಾಡಿ ನೀವು CSR ಫಂಡು, ಅಭಿವೃದ್ಧಿ, ಶಾಲೆ, ಗಿಡ ಮರ ಇದೆಲ್ಲ ಹೇಳಕ್ ಹೋಗ್ಬೇಡಿ. ಇದು ಜೀವ ಇದ್ರ ತಾನೇ ಇದೆಲ್ಲ ನಮಗೆ ಉಪಯೋಗ ಬರೋದು. ಇದನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಸೊ ಇಲ್ಲೆಲ್ಲಾನು ಬದುಕಬೇಕಾಗಿದೆ. ಅಂದ್ರೆ ಇಲ್ಲಿ ಸಂಪನ್ಮೂಲ ಏನಿದೆ ನಮಗೆಲ್ಲ ಇದೆ. ನೀರಿದೆ, ನೆಲ ಇದೆ, ಪರಿಸರ ಇದೆ, ಹೈವೇ ಇದೆ, ರೈಲ್ವೆ ಇದೆ, ಎಲ್ಲಾನು ಇದೆ. ಇಂಥ ಜಾಗದಲ್ಲಿ ನಾವ್ ಇದ್ಕೊಂಡಾಗ ನೀವು ಇದನ್ನು ಮಾಡಕ್ ಆಗ್ಲಾರ್ದು ಕಾರ್ಖಾನೆ ಬಂದ ತಕ್ಷಣಕ್ಕ ನೀವು ಅಭಿವೃದ್ಧಿ ಆಗತ್ತಂತ ನೀವು ಖುಷಿ ಭರವಸೆನ 35 ವರ್ಷದಿಂದ ಕೊಟ್ಟಿರಿ. ಈಗ ನಂಬಲ್ಲ ಜನ, ಕಾರ್ಖಾನೆಯಿಂದ ನಂಬಲ್ಲ. ಅದಕ್ಕೆ ನೀವು ಸರ್ವೈವ್ ಆಗ್ಬೇಕಪ್ಪ ಅಂತಾರೆ ಫಸ್ಟ್ ಆಫ್ ಆಲ್ ಇಲ್ಲಿ ನಿಮ್ಮ ಡಸ್ಟ್ ನ್ಯೂಸೆನ್ಸ್ ಅನ್ನು ಕಮ್ಮಿ ಮಾಡಿ, ವಾತಾವರಣ ಹಾಳು ಮಾಡೋದನ್ನ ಕಡಿಮೆ ಮಾಡಿ, ನಿಯಂತ್ರಣದ ಇಟ್ಕೊಂಡ್ರೆ ನೀವು ಆಪರೇಟ್ ಮಾಡಿ, ಎಲ್ಲ ಬಂದ್ ಮಾಡಿ. ಇದು ನಮ್ಮ ಡಿಮ್ಯಾಂಡ್. ಈಗ ಇರೋ ಕಾರ್ಖಾನೆ ಹೇಳ್ತಾ ಇದ್ದೀನಿ. ಎಕ್ಸಿಸ್ಟಿಂಗ್ ನಲ್ಲಿ ಇರೋ ಕಾರ್ಖಾನೆಗಳು ಈ ಷರತ್ತು ನಮ್ಮ ಹೋರಾಟದ ಷರತ್ತು ಇದೆ. ಯಾಕಂದ್ರ ಆರೋಗ್ಯ 27 ಉಳಿದಿಲ್ಲ, ಜನ ಜಾನುವಾರು ಉಳಿದಿಲ್ಲ, ಪರ್ಯಾವರಣ ಉಳಿದಿಲ್ಲ, ಕೃಷಿ ಉಳಿದಿಲ್ಲ. ಓಕೆ, ಹಿಂಗಿದಾಗ ನೀವ್ ಹೆಂಗ್ ನಡೆಸ್ತೀರಿ ಕಾರ್ಖಾನೆ? ಬರೀ ಪರಿಹಾರಕ್ಕೆ ನಾವೇ ಕೇಳಕ್ ಹೋಗ್ಬೇಕು. ಪರಿಹಾರ ಕೇಳಿದ್ರೆ ನಾವು ಶಾಪಗ್ರಸ್ತರಾಗ್ತೀವಿ. ಅವನ್ನ ಪರಿಹಾರ ಕೊಡ್ತೀವಿ ಅಂತಾರೆ ಮತ್ತೆ ಹೋಗ್ತಾನವ ಧೂಳು. ಆಮೇಲೆ ಕಾರ್ಖಾನೆಗಳ ಆಧುನೀಕರಣ ಇಲ್ಲ, ಎಲ್ಲವೂ ಕಲ್ಲಿದ್ದಲಿನಿಂದ ಉತ್ಪಾದನೆ ಮಾಡ್ತವೆ. ಕಲ್ಲಿದ್ದಲಿನಿಂದ ಉತ್ಪಾದನೆ ಮಾಡುವ ಬದಲು ವಿದ್ಯುತ್ನಿಂದ ಉತ್ಪಾದನೆ ಮಾಡಿದ್ರೆ ಮಾತ್ರ ಖಂಡಿತವಾಗಿಯೂ ಕೂಡ ಪರಿಸರ ಸರಿಯಾಗಿ ಉಳಿತದೆ. ನಮ್ಮಲ್ಲಿ ಆಧುನೀಕರಣ ಇಲ್ಲ. ಅವ್ರು ಹೇಳಲಿಕ್ಕೆ ಮಾತ್ರ ವಿದೇಶಿ ಟೆಕ್ನಾಲಜಿ ಅಂತ ಹೇಳ್ತಾರೆ, ಅದೆಲ್ಲ ಇಂಡಿಯನ್ ಟೆಕ್ನಾಲಜಿಯಲ್ಲಿ ಪರಿಸರಕ್ಕೆ ಯಾವುದೇ ಒಂದು ಸುರಕ್ಷಿತತೆ ಖಂಡಿತವಾಗಿ ಇಲ್ಲ. ಮೇಲ್ನೋಟಕ್ಕೆ ಮಾತ್ರ ನಮ್ಮ ಕೊಪ್ಪಳ ಜಿಲ್ಲೆಗೆ ಬಂದಿರತಕ್ಕಂಥ ಬಲ್ದೋಟ ಎಂಬ ಕಾರ್ಖಾನೆ ಬಗ್ಗೆ ಬೇಕು ಬೇಡಗಳ ಪರ ಮತ್ತು ವಿರೋಧ ಚರ್ಚೆಗಳನ್ನು ಕೇಳಿದ್ರಿ. ಇದುವರೆಗೂ ನಾವು ನಡೆಸಿರ್ತಕ್ಕಂಥ ಚರ್ಚೆಗಳು ಮೇಲ್ನೋಟಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಚರ್ಚೆಗಳಾಗಿವೆ. ಇನ್ ಡೆಪ್ತ್ ಏನಾದರೂ ಚರ್ಚೆ ಮಾಡಿದ್ವಿ ಅಂತಂದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಬೇಕಾ ಬೇಡ ಅಂತಕ್ಕಂಥ ಚರ್ಚೆ ಸಾಕಷ್ಟು ಬಾರಿ ಗಗನಕ್ಕೆ ಮುಟ್ಟೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ನೋಡೋಣ, ರೈತರು ಗೆಲ್ತಾರ ಅಥವಾ ಪ್ರಗತಿಪರ ಹೋರಾಟಗಾರರು ಗೆಲುವಾಗುತ್ತಾ ಅಂತ ಕಾದ್ ನೋಡೋಣ. ನೇರ, ನಿಷ್ಠುರ, ನಿಖರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೊಪ್ಪಳ ನ್ಯೂಸ್.